ಹಾಯ್ ಸ್ನೇಹಿತರೆ, ಜ್ಞಾನದೇಗುಲ ಸ್ಪರ್ಧಾತ್ಮಕ ತರಬೇತಿ ಕೇಂದ್ರ ಧಾರವಾಡ. ಇವತ್ತು ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಹಲವಾರು ಪ್ರಶ್ನೆಗಳನ್ನು ನಿಮ್ಮ ಜೊತೆ ಬಿಡಿಸ್ತಾ ಬರ್ತೀನಿ. ಇಂದಿನ ಸ್ಪರ್ಧಾತ್ಮಕ ಪರೀಕ್ಷೆಗಳು ದಿನದಿಂದ ದಿನಕ್ಕೆ ಗುರುತರವಾಗಿ ಹೆಚ್ಚಳವಾಗ್ತಿದ್ದಾವೆ. ಹಾಗಾಗಿ ಒಂದು ಪ್ರಶ್ನೆ ಹಲವಾರು ಉತ್ತರಗಳನ್ನು ನಿಮಗೆ ತಂದು ಕೊಡ್ತೀನಿ. ಈ ಒಂದು ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಆಮೇಲೆ ಕಮೆಂಟನ್ನು ಮಾಡಿ, ವಿಡಿಯೋನ ಸ್ಕಿಪ್ ಮಾಡಬೇಡ್ರಿ, ಯಾಕಂದರೆ ಬಹಳಷ್ಟು ಕಂಟೆಂಟನ್ನು ನಿಮಗೆ ಕೊಡ್ತೀನಿ ಅಂತ ಹೇಳ್ತಾ ಬರ್ತೀನಿ ರೀ. 10 ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತೀನಿ ನೋಡ್ರಿ. ಪ್ರಶ್ನೆ ಒಂದು ಹೀಗಿದೆ, ಏನಪ್ಪಾ ಅಂತಂದ್ರೆ ದ ಮೋಸ್ಟ್ ಇಂಪಾರ್ಟೆಂಟು ಮಾಟ ಮಂತ್ರ ತಂತ್ರಗಳ ಬಗ್ಗೆ ತಿಳಿಸುವಂತಹ ವೇದ ಯಾವುದು ಅಂತ ಪ್ರಶ್ನೆ ಕೇಳಿದಾನೆ. ಮಾಟ ಆಗಿರಬಹುದು, ಮಂತ್ರ ಆಗಿರಬಹುದು, ತಂತ್ರಗಳಾಗಿರಬಹುದು, ಇವುಗಳ ಬಗ್ಗೆ ಯಾವ ವೇದ ತಿಳಿಸುತ್ತದೆ ಅಂತ ಪ್ರಶ್ನೆ ಕೇಳಿದಾನೆ. ಆಪ್ಷನ್ ಎ ಋಗ್ವೇದ ಅಂತ ಕೊಟ್ಟದಾನ, ಆಪ್ಷನ್ ಬಿ ಯಜುರ್ವೇದ ಅಂತಿದೆ, ಆಪ್ಷನ್ ಸಿ ಸಾಮವೇದ ಅಂತಿದೆ, ಆಪ್ಷನ್ ಡಿ ಅಥರ್ವಣ ವೇದ ಅಂತಿದೆ. ಅಂದ್ರೆ ಇದರಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ಕೇಳಿದಾನೆ. ಮಾಟ ಮಂತ್ರಗಳ ಬಗ್ಗೆ, ಔಷಧಿಗಳ ಬಗ್ಗೆ ತಿಳಿಸುವಂಥದ್ದು ವೇದ ಅಥರ್ವಣ ವೇದ. ಹಾಗಾದ್ರೆ ನಮಗೆ ವೇದಗಳ ಬಗ್ಗೆ ಒಂದಿಷ್ಟು ಮಾಹಿತಿ ಗೊತ್ತಿರಬೇಕು. ಇಂದಿನ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ವೇದಗಳ ಬಗ್ಗೆ ಪ್ರಶ್ನೆ ಕೇಳ್ತಾನೆ ಅಂದ್ರೆ ವೇದಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನಮಗೆ ತಿಳಿದಿರಬೇಕು. ಇವು 4 ವೇದಗಳನ್ನ ಕುರಿತು ಏನಂತ ಕರೀತಾನೆ ಅಂತ ನಾಳೆ ಮತ್ತೆ ಪ್ರಶ್ನೆ ಕೇಳಬಹುದು ನಿಮಗೆ. 4 ವೇದಗಳನ್ನ ಕುರಿತು ಸಂಹಿತೆ ಅಂತಾರೆ. ಏನಂತಾರೆ? ಸಂಹಿತೆ ಅಂತೇನಪ್ಪಾ ಅಂದ್ರ ಕರಿತಾ ಬರ್ತಾರೆ. ದ ಮೋಸ್ಟ್ ಇಂಪಾರ್ಟೆಂಟ್ ನೆನಪಿಟ್ಕೊಡ್ರಿ, 4 ವೇದಗಳಿಗೆ ಕುರಿತಂತೆ ಏನಂತ ಕರೀತಾರೆ ಅಂದ್ರೆ ಸಂಹಿತೆ ಅಂತಾರೆ. ಸರ್, ಹಾಗಾದ್ರೆ ವೇದಗಳ ಬಗ್ಗೆ ಒಂಚೂರು ನಾವು ತಿಳ್ಕೊಳ್ಳೋಣ. ವೇದಗಳ ಅಂತಂದ್ರೆ ವೇದ ಎಂಬ ಪದವು ಯಾವ ಪದದಿಂದ ಬಂದಿದೆ ಅಂತ ನೆನಪಿಟ್ಟುಕೊಳ್ಬೇಕಂದ್ರೆ ಈ ವೇದ ಎಂಬ ಪದವು ಸಂಸ್ಕೃತ ಪದವಾದ ಯಾವ ಪದವಾದ ಸಂಸ್ಕೃತ ಪದವಾದ ವಿದ್ ಎಂಬ ಪದದಿಂದ ಬಂದಿದೆ. ಯಾವ ಪದ? ವಿದ್. ಹಾಗಾದ್ರೆ ವಿದ್ ಎಂದರೇನು ಸರ್? ವಿದ್ ಎಂದರೆ ನಾಳೆ ಕೇಳಬಹುದು. ವಿದ್ ಎಂದರೆ ಜ್ಞಾನ ಎಂದರ್ಥ. ಏನರ್ಥ? ಜ್ಞಾನ ಎಂದರ್ಥ. ದ ಮೋಸ್ಟ್ ಇಂಪಾರ್ಟೆಂಟ್ ನೆನಪಿಟ್ಕೋಬೇಕು, ವಿದ್ ಎಂದರೆ ಜ್ಞಾನ ಎಂದರ್ಥ. ಸರ್, ವೇದಗಳ ಕಾಲದ ನಾಗರಿಕತೆಯನ್ನ ನಾವು ಅಧ್ಯಯನ ಮಾಡಬೇಕು. ವೇದಗಳ ಕಾಲದ ನಾಗರಿಕತೆಯನ್ನ ಗ್ರಾಮೀಣ ನಾಗರಿಕತೆ ಅಂತೀವಿ. ಸಿಂಧು ಬಯಲಿನ ನಾಗರಿಕತೆಯ ನಂತರ ಉಗಮವಾದಂತಹ ಮತ್ತೊಂದು ನಾಗರಿಕೆ ನಮ್ಮ ದೇಶದಲ್ಲಿ ವೇದಗಳ ಕಾಲದ ನಾಗರಿಕತೆ. ಹಾಗಾದ್ರೆ ವೇದಗಳ ಕಾಲದ ನಾಗರಿಕತೆಯನ್ನ 2 ಭಾಗ ಮಾಡ್ತೀವಿ. ನೆನಪಿಟ್ಕೊಡ್ರಿ, ವೇದಗಳ ಕಾಲದ ನಾಗರಿಕತೆಯನ್ನ 2 ಭಾಗ ಮಾಡ್ತೀವಿ. ಒಂದು ಋಗ್ವೇದ ಕಾಲ ಅಂತ ಹೇಳ್ತಾ ಬರ್ತೀವಿ. ಒಂದು ಋಗ್ವೇದ ಕಾಲದ ನಾಗರಿಕತೆ, ಋಗ್ವೇದ ಕಾಲದ ನಾಗರಿಕತೆ ಅಂತೀವಿ. ಇದು ಏನಪ್ಪಾ ಅಂದ್ರ ಸಾಮಾನ್ಯ ಶಕಪೂರ್ವ ಅಂತ ಹೇಳ್ತಾ ಬರ್ತೀವಿ. ಸಾಮಾನ್ಯ ಶಕಪೂರ್ವ 2000ದಿಂದ ಏನಪ್ಪಾ ಅಂತಂದ್ರ ದ ಮೋಸ್ಟ್ ಇಂಪಾರ್ಟೆಂಟ್ 1500ರವರೆಗೂ ಏನಪ್ಪಾ ಅಂದ್ರ ಇದನ್ನ 1500ರವರೆಗೂ ಇದನ್ನ ನಾವು ನೋಡ್ತಾ ಬರ್ತೀವಿ. ಯಾವುದು? ಋಗ್ವೇದದ ಕಾಲದ ನಾಗರಿಕತೆಯನ್ನ. ಅದೇ ರೀತಿ ಏನಪ್ಪಾ ಅಂತಂದ್ರ ನಮಗೆ ಉಳಿದ ವೇದಗಳ ಕಾಲದ ನಾಗರಿಕತೆಯನ್ನ ಅಧ್ಯಯನ ಮಾಡ್ತಾ ಬರ್ತೀವಿ. ಉಳಿದ ವೇದ ಕಾಲದ ನಾಗರಿಕತೆ ಅಂದ್ರೆ ಯಜುರ್ವೇದ, ಸಾಮವೇದ, ಅಥರ್ವಣ ವೇದದ ಕಾಲದ ನಾಗರಿಕತೆ ಅಂತ ನೋಡ್ತಾ ಬರ್ತೀವಿ. ಇದರ ಕಾಲಘಟ್ಟ 1500ರಿಂದ ಏನಪ್ಪಾ ಅಂದ್ರ 600 ಅಂತ ಹೇಳ್ತಾ ಬರ್ತಾರೆ. ಸರ್, ಹಾಗಾದ್ರೆ ಇವತ್ತು ನಾವು ಒಂದೊಂದೇ ಡಿಸ್ಕಸ್ ಮಾಡ್ತಾ ಹೋಗೋಣ. ಋಗ್ವೇದದ ಕಾಲದ ನಾಗರಿಕತೆಯನ್ನ ಮೊದಲು ಹೇಳ್ತಾ ಬರ್ತೀನಿ, ಅದನ್ನ ನೀವು ತಿಳ್ಕೊಳ್ರಿ. ಋಗ್ವೇದದ ಕಾಲದ ನಾಗರಿಕತೆ ಅಂತ ಬಂದಾಗ ಫಸ್ಟ್ ಆಫ್ ಆಲ್ ನಮ್ಗೆ ಆರ್ಯ ಎಂಬ ಪದ, ಇದನ್ನ ಆರ್ಯರ ನಾಗರಿಕತೆ ಅಂತ ಕರಿತಾ ಬರ್ತಾರೆ. ನಾವೇನಂತ ವೇದಗಳ ಕಾಲದ ನಾಗರಿಕತೆ ಅಂತ ಕರಿತಾ ಬರ್ತೀವಿ, ಆರ್ಯರ ನಾಗರಿಕತೆ ಅಂತ ಕೂಡ ಕರಿತಾ ಬರ್ತೀವಿ. ಆರ್ಯರ ನಾಗರಿಕತೆ. ಸರ್, ಹಾಗಾದ್ರೆ ಆರ್ಯರ ನಾಗರಿಕತೆ ಅಂತ ಇದಕ್ಕೆ ಇನ್ನೊಂದು ಹೆಸರು ಇರ್ತೀನಿ. ಆರ್ಯ ಎಂಬ ಪದ ಏನ್ ಹೇಳುತ್ತೆ? ಆರ್ಯ ಎಂಬ ಪದ ಎಲ್ಲಿಂದ ಬಂದಿತ್ತು? ಆರ್ಯರು ಭಾರತೀಯರೇ ಅಥವಾ ವಿದೇಶಿಯರೇ ಎಂಬ ವಿಷಯಗಳ ನಮ್ಗೆ ಅರ್ಥ ಆಗಬೇಕು. ಆರ್ಯ ಎಂಬ ಪದ ಹೇಗೆ ಬಂತು ಅಂದ್ರೆ ಎಂಬ ಪದದಿಂದ ಬಂದಿದೆ. ಎಂದರೆ ಏನ್ ಮಾಸ್ತರ? ನಾಳೆ ಕೇಳಬಹುದಲ್ಲ ಎಕ್ಸಾಮ್ ಅಲ್ಲಿ. ಎಂದರೆ ದ ಮೋಸ್ಟ್ ಇಂಪಾರ್ಟೆಂಟ್ ಕೃಷಿ ಅವಲಂಬಿತ ವ್ಯಕ್ತಿ ಎಂದರ್ಥ. ಕೃಷಿ ಅವಲಂಬಿತ ವ್ಯಕ್ತಿ ಎಂದರ್ಥವನ್ನ ಕೊಡುತ್ತೆ. ಕೃಷಿ ಅವಲಂಬಿತ ವ್ಯಕ್ತಿ ಇದು ಒಂದೇ ಕೊಡುತ್ತಾ? ಇದಕ್ಕೆ ಅಂದ್ರೆ ಇನ್ನೊಂದು ಅರ್ಥ ಕೊಡುತ್ತೆ, ಕುಲೀನ. ಏನ್ ಕೊಡುತ್ತೆ? ಕುಲೀನ. ಮತ್ತೊಂದು ಅರ್ಥ ಕೊಡುತ್ತೆ, ಒಡೆಯ. ಈ ಅರ್ಥವನ್ನ ಎಂಬ ಪದ ಕೊಡ್ತಂದ್ರೆ ಆರ್ಯರು ಮೂಲತಃವಾಗಿ ಕೃಷಿ ಅವಲಂಬಿತವಾಗಿದ್ದರು ಮತ್ತು ಕುಲೀನವಾಗಿದ್ದರು. ಒಡೆಯ ಎಂಬ ಅರ್ಥವನ್ನ ಈ ಆರ್ಯರ ಪದ ಕೊಡುತ್ತೆ. ಸರ್, ಹಾಗಾದ್ರೆ ನೀವು ಹೇಳಿದ್ರಿ ಆರ್ಯರು ಭಾರತೀಯರೇ ಅಥವಾ ವಿದೇಶಿಯರೇ
ಎಂಬ ಪ್ರಶ್ನೆ ಬಹಳಷ್ಟು ಜನರಲ್ಲಿ ಕಾಡುವಂಥದ್ದು. ಈ ಆರ್ಯರು ಮೂಲತಃ ಎರಡು ಸಿದ್ಧಾಂತ ಹೋಗುತ್ತೆ. ಒಂದು ದೇಶೀಯ ಸಿದ್ಧಾಂತ, ಇನ್ನೊಂದು ವಿದೇಶಿ ಸಿದ್ಧಾಂತ ಅಂತ ಎರಡು ಹೋಗುತ್ತೆ. ಒಂದು ವಿದೇಶಿ ಮೂಲ ಸಿದ್ಧಾಂತ ಅಂತ ಮೊದಲು ನೋಡ್ಕೋಬೇಕು ನಾವು. ವಿದೇಶಿ ಮೂಲ ಸಿದ್ಧಾಂತ ಅನ್ನುವಂಥ ವಿಚಾರವನ್ನು ನಮಗೆ ಗೊತ್ತಾಗಬೇಕು. ಎರಡನೇದು ಏನಪ್ಪಾ ಅಂದ್ರ ದೇಶೀಯ ಸಿದ್ಧಾಂತ. ಎರಡನೇದು ಯಾವುದು? ದೇಶೀಯ ಸಿದ್ಧಾಂತ, ದೇಶೀಯ ಮೂಲ ಸಿದ್ಧಾಂತ ಅನ್ನುವಂಥ ವಿಚಾರವನ್ನು ನಮಗೆ ಗೊತ್ತಾಗಬೇಕು. ಸರ್, ನಾಳೆ ಎಕ್ಸಾಮ್ ಅಲ್ಲಿ ಕೇಳಬಹುದಲ್ವಾ, ಆರ್ಯರು ಮೂಲ ಭಾರತೀಯರೇ ಅಥವಾ ವಿದೇಶಿಯರೇ ಅಂತ ಕೊಟ್ಟಿಗೆಸಿ ನಿಮಗೆ ಪ್ರಶ್ನೆಯನ್ನ ಕೇಳ್ತಾ ಬರ್ತಾನೆ, ಅವಾಗ ನಮಗದು ಗೊತ್ತಿರಬೇಕು. ಹಾಗಾದ್ರೆ ಸರ್, ಆರ್ಯರು ಎಲ್ಲಿಂದ ಬಂದಿದ್ದಾರೆ ಅನ್ನುವಂಥ ಕಾನ್ಸೆಪ್ಟ್ ಅನ್ನ ನಮ್ಗೆ ಅರ್ಥ ಆಗಬೇಕು. ಹಾಗಾದ್ರೆ ನಾವು ಫಸ್ಟ್ ವಿದೇಶಿಯ ಸಿದ್ಧಾಂತಕ್ಕೆ ಹೋಗೋಣ. ಇಲ್ಲಿ ಒಂದು ಹಾಕೋಣ, ವಿದೇಶಿ ಸಿದ್ಧಾಂತ ಅಂತ ನೋಡ್ತಾ ಹೋದ್ರೆ, ವಿದೇಶಿ ಮೂಲ ಸಿದ್ಧಾಂತ ಅಂತ ನಾವು ನೋಡ್ತಾ ಹೋದ್ರೆ ಆರ್ಯರು ಮೂಲತಃ ಎಲ್ಲಿಂದ ಬಂದಿದ್ದಾರೆ? ವಿದೇಶಿ ಸಿದ್ಧಾಂತವನ್ನ ಪ್ರತಿಪಾದಿಸಿದವರು ಯಾರ್ಯಾರು ನಮಗೆ ಗೊತ್ತಾಗಬೇಕು. ನಮಗೆ ಪಿಲಿಪೋ ಸೊಸೈಟಿ ಅಂತ ಬರ್ತಾನೆ, ನೆನ್ಪಿಟ್ಕೊಡ್ರಿ. ಪಿಲಿಪೋ ಸೊಸೈಟಿ ಅಂತ ಬರ್ತಾರೆ. ಈ ಪಿಲಿಪೋ ಸೊಸೈಟಿ ಈ ಆರ್ಯರದಾರಲ್ಲ, ಇವ್ರು ಎಲ್ಲಿಂದ ಭಾರತಕ್ಕೆ ಬಂದಾರ ಅಂತಂದ್ರೆ ಇವ್ರು ಯುರೋಪ್ ಇಂದ ಭಾರತಕ್ಕೆ ಬಂದಾರ. ಯುರೋಪ್ನಿಂದ ಇವರು ಭಾರತಕ್ಕೆ ಬಂದಾರ ಅಂತ ಈ ಪಿಲಿಪೋ ಸೊಸೈಟಿ ಹೇಳ್ತಾನೆ. ಇನ್ನು ಒಂದು ಕಡೆ ನಮ್ಗೆ ಪೆಂಕ ಏನ್ ಹೇಳ್ತಾನೆ, ಜರ್ಮನಿಯ ಪೆಂಕ ಏನ್ ಹೇಳ್ತಾನೆ ಅಂದ್ರೆ, ಈ ಪೆಂಕ ಈ ಆರ್ಯರು ಮೂಲತಃ ಜರ್ಮನಿಯವರು ಬಂದಿದ್ದಾರೆ, ಜರ್ಮನದಿಂದ ಭಾರತಕ್ಕೆ ಬಂದಿದ್ದಾರೆ ಅಂತ ಪೆಂಕ ಹೇಳ್ತಾ ಬರ್ತಾನೆ. ಇನ್ನೊಂದು ಕಡೆ ಏನಪ್ಪಾ ಅಂದ್ರೆ ಭಾರತೀಯರಾದಂತಹ ಬಿಜಿ ತಿಲಕ್ ಅಂದ್ರೆ ಬಾಲಗಂಗಾಧರ್ ತಿಲಕ್ ಅಂತ ನೋಡ್ತಾ ಬರ್ತೀವಿ ನಾವು. ಶಾರ್ಟ್ ಕಟ್ ಆಗಿ ಬಿಜಿ ತಿಲಕ್ ಅಂತ ಹೇಳ್ಬೇಕು. ನಮ್ಗೆ ಬಾಲಗಂಗಾಧರ್ ತಿಲಕ್ ಏನ್ ಹೇಳ್ತಾ ಬರ್ತಂದ್ರೆ, ಈ ಆರ್ಯರು ಮೂಲತಃ ಉತ್ತರ ಧ್ರುವದಿಂದ ಬಂದಿದ್ದಾರೆ ಅಂತ ಹೇಳ್ತಾ ಬರ್ತಾರೆ. ಉತ್ತರ ಧ್ರುವದಿಂದ ಭಾರತಕ್ಕೆ ಬಂದಿದ್ದಾರೆ ಎಂಬ ಮಾತನ್ನ ನಮಗೆ ಯಾರು ಹೇಳ್ತಾರೆ ಸರ್ ಅಂದ್ರೆ ಬಿಜಿ ತಿಲಕ್ ರವರು ಹೇಳ್ತಾ ಬರ್ತಾರೆ. ನಾಳೆ ಪ್ರಶ್ನೆ ಕೇಳಬಹುದು. ಅಷ್ಟೇ ಅಲ್ಲದೆ ಮುಂದೆ ಹೋಗ್ತಾ ಬಂದ್ರೆ ದಯಾನಂದ ಸರಸ್ವತಿ ಅನ್ನುವಂಥದ್ದು, ದಯಾನಂದ್ ಸರಸ್ವತಿ ಅನ್ನುವಂಥ ವಿಚಾರವನ್ನು ನಮ್ಗೆ ನೆನಪಿಡಬೇಕು. ಸರಸ್ವತಿ ಅನ್ನುವಂಥ ವಿಚಾರ ನೆನಪಿಡಬೇಕು. ಸರ್, ದಯಾನಂದ ಸರಸ್ವತಿ ವೇದಗಳಿಗೆ ಹಿಂತಿರುಗಿ ಅಂತ ಹೇಳಿರ್ತಾರೆ, ಶುದ್ಧಿ ಚಳವಳಿಯನ್ನು ಪ್ರಾರಂಭ ಮಾಡಿರ್ತಾರೆ. ಇವರು ಎಲ್ಲಿಂದ ಆರ್ಯರು ಭಾರತಕ್ಕೆ ಬಂದಿದಂದ್ರೆ ಟಿಬೇಟ್ ಇಂದ ಬಂದಿದ್ದಾರೆ ಅಂತ ಹೇಳ್ತಾ ಬರ್ತಾರೆ. ಟಿಬೇಟ್ ಇಂದ ಆರ್ಯರು ಭಾರತಕ್ಕೆ ಬಂದಿದ್ದಾರೆ ಅಂತ ಹೇಳಿದವರು ಯಾರು ಅಂದ್ರೆ ದಯಾನಂದ ಸರಸ್ವತಿ ಅನ್ನುವಂಥ ವಿಚಾರವನ್ನ ನಿಮ್ಗೆ ನೆನಪಿಡಬೇಕು. ದ ಮೋಸ್ಟ್ ಇಂಪಾರ್ಟೆಂಟ್ ಅವರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್. ಇನ್ನೊಂದು ಕಡೆ ನೆಹರಿಂಗ್ ಹೇಳ್ತಾ ಹೋಗ್ತಾರೆ. ನೆಹರಿಂಗ್ ಏನ್ ಹೇಳ್ತಾ ಬರ್ತಂದ್ರೆ, ಈ ನೆಹರಿಂಗ್ ಅವರು ಈ ಆರ್ಯರು ಮೂಲತಃ ರಷ್ಯಾದ ಸ್ಟೆಪಿ ಪ್ರಾಂತ್ಯದಿಂದ ಬಂದಿದ್ದಾರೆ. ರಷ್ಯಾದ ಸ್ಟೆಪಿ ಪ್ರಾಂತ್ಯದಿಂದ ಬಂದಿದ್ದಾರೆ. ಬಟ್ ಬಹಳಷ್ಟು ಎಕ್ಸಾಮ್ ದಲ್ಲಿ ಒಂದು ವಿದೇಶಿಯ ಮೂಲವನ್ನ ಯಾರ್ದು ಪರಿಗಣಿಸ್ತೀವಿ ಅಂದ್ರೆ ನೆನಪಿಟ್ಕೊಳ್ರಿ, ಯಾವಾಗ್ಲೂ ಕೇಳ್ತಾ ಬರ್ತಾನೆ, ಆರ್ಯರು ಮೂಲತಃ ಮಧ್ಯ ಏಷ್ಯಾದಿಂದ ಭಾರತಕ್ಕೆ ಬಂದವರು ಅಂತ ಯಾರು ಹೇಳಿದ್ದಾರೆ ಅಂತ ಪ್ರಶ್ನೆ ಕೇಳ್ತಾನೆ. ಆರ್ಯರು ಮಧ್ಯ ಏಷ್ಯಾದಿಂದ ಬಂದಿದ್ದು ಅಂತ ಯಾರು ಹೇಳಿದ್ರೆ ಮ್ಯಾಕ್ಸ್ ಮುಲ್ಲರ್ ಹೇಳಿದಾನೆ. ಇದನ್ನ ಬಹಳ ಸರಿ ಪ್ರಶ್ನೆ ಕೇಳ್ತಾ ಬರ್ತಾರೆ. ಇಲ್ಲಿ ಬರೀತಿ ನೋಡ್ರಿ, ಮ್ಯಾಕ್ಸ್ ಮುಲ್ಲರ್ ಹೇಳ್ತಾ ಬರ್ತಾರೆ. ಏನಪ್ಪಾ ಅಂದ್ರ ಮ್ಯಾಕ್ಸ್ ಮುಲ್ಲರ್ ಅನ್ನುವಂತಹ ವ್ಯಕ್ತಿ ಈತ ಹೇಳ್ತಾ ಬರ್ತಾನೆ, ಆರ್ಯರು ಮ್ಯಾಕ್ಸ್ ಮುಲ್ಲರ್ ಅನ್ನುವಂತಹ ವ್ಯಕ್ತಿ ಹೇಳ್ತಾ ಬರ್ತಾರೆ. ಮ್ಯಾಕ್ಸ್ ಮುಲ್ಲರ್ ಹೇಳ್ತಾ ಬರ್ತಾರೆ, ಏನ್ ಹೇಳ್ತಾರೆ ಅಂತಂದ್ರೆ, ಈ ಆರ್ಯರು ಮಧ್ಯ ಏಷ್ಯಾದಿಂದ ಬಂದಿದ್ದಾರೆ. ಎಲ್ಲಿಂದ ಬಂದಿದ್ದಾರೆ? ಮಧ್ಯ ಏಷ್ಯಾದ್ದು. ಅತಿ ದೊಡ್ಡ ಎಲ್ಲಾ ವಿದ್ವಾಂಸರು ಇವರ ಈ ಒಂದು ಹೇಳಿಕೆಯನ್ನ ಪುಷ್ಟೀಕರಿಸಿದ್ದಾರೆ ಸ್ನೇಹಿತರೆ. ಇದಿಷ್ಟು ಯಾವ ಸಿದ್ಧಾಂತ ಅಂತಂದ್ರೆ ವಿದೇಶಿ ಮೂಲ ಸಿದ್ಧಾಂತ. ಇವರೆಲ್ಲ ಆರ್ಯರೇನದಾರಲ್ಲ, ಇವರೆಲ್ಲ ವಿದೇಶದಿಂದ ಭಾರತಕ್ಕೆ ಬಂದಿದ್ದಾರೆ ಹೊರತು ನಮ್ಮ ದೇಶದವರ ಅಲ್ಲ ಅಂತ ಹೇಳಿರೋರು ಯಾರು ಸರ್ ಅಂತಂದ್ರೆ ನಮಗೆ ಏನಪ್ಪಾ ಅಂತಂದ್ರ ಈ ನಾಳೆ ಪ್ರಶ್ನೆ ಕೇಳಬಹುದು. ಇದರಲ್ಲಿ ಉತ್ತರ ಧ್ರುವ ಅಂತ ಯಾರು ಹೇಳಿದ್ದಾರೆ, ಟಿಬೇಟ್ ಅಂತ ಯಾರು ಹೇಳಿದ್ದಾರೆ, ರಷ್ಯಾ ಅಂತ ಯಾರು ಹೇಳಿದ್ದಾರೆ, ಜರ್ಮನಿ ಅಂತ ಯಾರು ಹೇಳಿದ್ದಾರೆ, ಯುರೋಪ್ ಅಂತ ಯಾರು ಹೇಳಿದ್ದಾರೆ, ಮಧ್ಯ ಏಷ್ಯಾದಿಂದ ಯಾರು ಹೇಳಿದ್ದಾರೆ ಅಂತ ಕೇಳುವಂತದ್ದು. ಹಾಗಾಗಿ ಒಂದ್ಸರಿ ಇದನ್ನ ಸ್ಕ್ರೀನ್ ಶಾಟ್ ಹೊಡ್ಕೋತಿರೋ ಅಥವಾ ಏನು ಮಾಡ್ಕೋತಿರೋ ನೆನಪಿಟ್ಕೊಳ್ಬೇಕು ಅನ್ನುವಂಥ ವಿಚಾರವನ್ನ ಮತ್ತೊಮ್ಮೆ ಮರೆ ಹೇಳ್ತೀನಿ. ಮತ್ತೆ ಮುಂದೆ ಹೋದ್ರೆ ಇನ್ನು ವಿದೇಶಿ ಸಿದ್ಧಾಂತ ಮುಗೀತು. ಇನ್ನು ನಮಗೆ ಏನಪ್ಪಾ ಅಂದ್ರೆ ದೇಶೀಯ ಮೂಲ ಸಿದ್ಧಾಂತ ಹೋಗೋಣ. ದೇಶೀಯ ಮೂಲ ಸಿದ್ಧಾಂತ ಅಂತ ನಾವು ಕಾಲಿಟ್ರೆ, ದೇಶೀಯ ಮೂಲ ಸಿದ್ಧಾಂತ ದ ಮೋಸ್ಟ್ ಇಂಪಾರ್ಟೆಂಟ್ ಅವರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್. ದೇಶೀಯ ಮೂಲ ಸಿದ್ಧಾಂತ, ಇವರು ಆರ್ಯರು ಮೂಲ ಭಾರತೀಯರೇ ಅಂತ ಹೇಳಿದವರು ಯಾರ್ಯಾರು? ದ ಮೋಸ್ಟ್ ಇಂಪಾರ್ಟೆಂಟ್. ಯಾಕಂದ್ರೆ ಇದನ್ನ ಎಕ್ಸಾಮ್ ಅಲ್ಲಿ ಕೇಳ್ತಾ ಹೋಗ್ತಾನೆ, ಗಂಗನಾಥ್ ಝಾ ಅಂತ ಬರ್ತಾ ಹೋಗ್ತಾರೆ. ಗಂಗನಾಥ್ ಝಾ ಅನ್ನುವಂಥದ್ದು ಮತ್ತೆ ರಂಗನಾಥ್ ಝಾ ಅಲ್ಲದು ಗಂಗನಾಥ್ ಝಾ ಅಂತ ನೋಡ್ತಾ ಬರ್ತೀವಿ. ಗಂಗನಾಥ್ ಝಾ ಏನ್ ಹೇಳ್ತಾ ಬರ್ತಾರೆ, ಈ ಆರ್ಯರು ಬ್ರಹ್ಮಶ್ರೀ ಏನಪ್ಪಾ ಬ್ರಹ್ಮಶ್ರೀ ದೇಶದವರು. ಬ್ರಹ್ಮಶ್ರೀ ದೇಶ ಅಂದ್ರೆ ಸಪ್ತ ಸಿಂಧು ಕಣಿವೆ.
ಏನ್ ಬರ್ತದಲ್ಲ, ಈ ಸಪ್ತ ಸಿಂಧು ಕಣಿವೆಯ ಮೂಲದವರು ಅಂತ ಹೇಳಿದವರು ಯಾರಪ್ಪ ಅಂತಂದ್ರೆ ನಮ್ಗೆ ಯಾರು, ಗಂಗನಾಥ್ ಝಾ. ಇನ್ನು ಆರ್ ಪಿ ಪಾಂಡೆ ಹೇಳ್ತಾ ಬರ್ತಾನೆ. ಆರ್ ಪಿ ಪಾಂಡೆ ಏನ್ ಹೇಳ್ತಾ ಬರ್ತಾನೆ ಅಂದ್ರೆ, ಈ ಪಾಂಡೆ ಈ ಆರ್ಯರು ಮೂಲತಃ ಮಧ್ಯಪ್ರದೇಶದವರು ಅಂತ ಹೇಳ್ತಾ ಬರ್ತಾನೆ. ಮಧ್ಯಪ್ರದೇಶದವರು ಅಂತ ಹೇಳ್ತಾ ಬರ್ತಾನೆ, ಮಧ್ಯಪ್ರದೇಶದವರು. ಇನ್ನೆಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಸ್ವಾಮಿ ವಿವೇಕಾನಂದರು, ಯಾರು ನಮ್ಮ ಸ್ವಾಮಿ ಏನಪ್ಪಾ ಅಂದ್ರ ವಿವೇಕಾನಂದರು ಏನ್ ಹೇಳ್ತಾ ಬರ್ತಾರೆ, ಆರ್ಯರು ಮೂಲತಃ ಭಾರತೀಯರು ಅಂತ ಹೇಳ್ತಾ ಬರ್ತಾರೆ. ಭಾರತೀಯರು ಅಂತ ಹೇಳಿದವರು ಯಾರು ಸರ್ ಅಂತಂದ್ರೆ ಸ್ವಾಮಿ ವಿವೇಕಾನಂದರು ಹೇಳ್ತಾ ಬರ್ತಾರ. ಹೀಗೆ ನಮ್ಗೇನಪ್ಪಾ ಅಂದ್ರ ಒಂದು ಕಡೆ ದೇಶೀಯ ಮೂಲ ಸಿದ್ಧಾಂತ, ಒಂದು ಕಡೆ ವಿದೇಶಿಯ ಮೂಲ ಸಿದ್ಧಾಂತವನ್ನ ನಾವೇನು ಮಾಡಬೇಕು, ಇನ್ನು ಕಲ್ಲಾ ಹೇಳ್ತಾ ಹೋಗ್ತಾನೆ. ಬಹಳಷ್ಟು ಜನ ಹೇಳ್ತಾ ಬರ್ತಾರೆ. ದ ಮೇನ್ ಇಂಪಾರ್ಟೆಂಟ್ ಥಿಂಗ್ಸ್ ಅನ್ನ ನಾವು ಇಟ್ಕೊಂಡು ಅಧ್ಯಯನವನ್ನ ಮಾಡಬೇಕು ಸರ್. ಹಾಗಾದ್ರೆ ನಮಗೆ ಈ ಋಗ್ವೇದದ ಕಾಲದಲ್ಲಿ ನೀವು 4 ಆಪ್ಷನ್ ಕೊಟ್ರಿ. ಋಗ್ವೇದ ಅಂದ್ರೆ ಏನ್ರಿ ಸರ್? ಋಗ್ವೇದದ ಬಗ್ಗೆ ಒಂದು ಚೂರು ಮಾಹಿತಿ ಕೊಡ್ರಿ ಅಂತಂದ್ರೆ, ಋಗ್ವೇದ ಅಂತಂದ್ರೆ ನಮಗೆ ನೆನಪಿಡಬೇಕು, ಮೂಲ ಋಗ್ವೇದದಲ್ಲಿ ಎಷ್ಟು ಶ್ಲೋಕಗಳಿದಾವೆ ಅನ್ನುವಂಥ ವಿಚಾರ ಗೊತ್ತಿರಬೇಕು ನಮಗೆ. ಋಗ್ವೇದ ಅಂತಂದ್ರೆ ಋಗ್ವೇದದಲ್ಲಿ ಏನಪ್ಪಾ ಅಂದ್ರೆ ಮೂಲ ಋಗ್ವೇದದಲ್ಲಿ 1017 ಶ್ಲೋಕಗಳನ್ನ ಇದ್ವು. ಹಾಗಾದ್ರೆ ಋಗ್ವೇದ ಎಂಬ ಪದ ಹೇಗೆ ಬಂತ್ರಿ? ರುಕ್ ಪ್ಲಸ್ ಏನಪ್ಪಾ ಅಂದ್ರೆ ರುಕ್ ಪ್ಲಸ್ ವೇದ. ರುಕ್ ಎಂದರೇನು? ಮಂತ್ರ. ಏನು? ರುಕ್ ಎಂದರೆ ಮಂತ್ರ, ವೇದ ಎಂದರೆ ಜ್ಞಾನ, ಅಂದರೆ ಮಂತ್ರಗಳ ಜ್ಞಾನ. ಯಾರಿಗೆ ಸಮರ್ಪಣೆ? ದೇವರಿಗೆ ಸಮರ್ಪಣೆ. ದೇವರಿಗೆ ಈ ಮಂತ್ರಗಳನ್ನ ಹೇಳ್ತಿದ್ರು. ಹಾಗಾಗಿ ಈ ಒಂದು ರುಕ್ ಎಂಬ ವೇದ ಎಂಬ ಪದವನ್ನ ಬಂದಿದೆ ಅಂತ ನಮ್ಗೆ ಗೊತ್ತಾಯ್ತು ಸರ್. ಹಾಗಾದ್ರೆ ಮೂಲ ಋಗ್ವೇದದಲ್ಲಿ ಎಷ್ಟು ಶ್ಲೋಕಗಳಂದ್ರಿ? ಶ್ಲೋಕಗಳು ಎಷ್ಟು ಅಂತಂದ್ರೆ, ಶ್ಲೋಕಗಳು ಏನಪ್ಪಾ ಅಂತಂದ್ರ 17 ಅಂದ್ರಿ ಸರ್. ನಾವೆಲ್ಲ ಪುಸ್ತಕದಲ್ಲಿ 1028 ಓದಿವಲ್ರಿ, ಅದು ಪ್ರಸ್ತುತ ಏನಪ್ಪಾ ಅಂದ್ರ ಋಗ್ವೇದದಲ್ಲಿರುವಂತದ್ದು ಪ್ರಸ್ತುತ ಎಷ್ಟಿದೆ ಅಂದ್ರೆ 1028 ಶ್ಲೋಕಗಳನ್ನ ಹೊಂದಿದೆ. ಹಾಗಾದ್ರೆ ಋಗ್ವೇದ ಎಷ್ಟು ಮಂಡಲಗಳನ್ನ ಹೊಂದಿದೆ ಅಂತ ಪ್ರಶ್ನೆ ಕೇಳಿದ್ರೆ, ಋಗ್ವೇದ 10 ಮಂಡಲಗಳನ್ನ ಹೊಂದಿದೆ. ದ ಮೋಸ್ಟ್ ಇಂಪಾರ್ಟೆಂಟ್, ಋಗ್ವೇದ 10 ಮಂಡಲಗಳನ್ನ ಹೊಂದಿದೆ. 10 ಮಂಡಲಗಳನ್ನ ನಮ್ಮ ಋಗ್ವೇದವನ್ನ ಹೊಂದಿದೆ ಅನ್ನುವಂಥ ವಿಚಾರವನ್ನ ನಮಗೆ ಗೊತ್ತಿರಬೇಕು ಸರ್. 10 ಮಂಡಲಗಳಲ್ಲಿ ಹೊಸ ಮಂಡಲಗಳು ಯಾವ್ಯಾವು, ಹಳೆ ಮಂಡಲಗಳು ಯಾವ್ಯಾವು ಅಂತ ಪ್ರಶ್ನೆ ಕೇಳಿದೆ. 2 ಏನಪ್ಪಾ ಅಂತಂದ್ರ 2 to 7 ಅಂದ್ರೆ 2, 3, 4, 5, 6, 7 ಇವತ್ತೆಂತ ಹಳೆಯ ಮಂಡಲಗಳು. ಇನ್ನು 1, 8, 9, 10 ಏನದಾವ ಇವು ಹೊಸ ಮಂಡಲಗಳು ಅಂತ ನೋಡ್ತಾ ಬರ್ತೀವಿ ಸರ್. ಎಕ್ಸಾಮ್ ದೃಷ್ಟಿಯಿಂದ ಇವಿಷ್ಟು ಮಂಡಲಗಳು ನೆನಪಿಡಬೇಕಾ ಅಂತ ಪ್ರಶ್ನೆ ಕೇಳಿದ್ರೆ, ದ ಮೋಸ್ಟ್ ಇಂಪಾರ್ಟೆಂಟ್ ಅವರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಇದರಲ್ಲಿ ಒಂದು 4 ಮಂಡಲಗಳು ಹೇಳ್ತಾ ಬರ್ತೀನಿ. ನಿಮಗೆ 4 ಮಂಡಲಗಳು ಹೇಳ್ತಾ ಬರ್ತೀನಿ. ಆ 4 ಮಂಡಲಗಳು ನೀವು ನೆನಪಿಡಬೇಕು. ಯಾವ್ಯಾವ ರೀ ಸರ 4 ಮಂಡಲಗಳು ಅಂತಂದ್ರೆ, ದ ಮೋಸ್ಟ್ ಇಂಪಾರ್ಟೆಂಟ್ ನಮಗೆ 3ನೇ ಮಂಡಲ ಗೊತ್ತಿರಬೇಕು. ಮಂಡಲಗಳು ಅಂತ ಬರಿತಾ ಹೋಗ್ತೀನಿ. ಮಂಡಲ ಏನಪ್ಪಾ ಅಂದ್ರೆ ಮಂಡಲಗಳು ಅದರಲ್ಲಿ ನಮಗೆ 3ನೇ ಮಂಡಲ ಗೊತ್ತಿರಬೇಕು. 3ನೇ ಮಂಡಲ ತುಂಬಾ ಇಂಪಾರ್ಟೆಂಟು. ಅದಾದ ನಂತರ ನಮಗೆ ದ ಮೋಸ್ಟ್ ಇಂಪಾರ್ಟೆಂಟ್ 7ನೇ ಮಂಡಲ ಗೊತ್ತಿರಬೇಕು. 7ನೇ ಮಂಡಲ ನಮಗೆ ಗೊತ್ತಿರಬೇಕು. ನಂತರ 9ನೇ ಮಂಡಲ ನಮಗೆ ಗೊತ್ತಿರಬೇಕು. 9ನೇ ಮಂಡಲ ನಂತರ 10ನೇ ಮಂಡಲ ಗೊತ್ತಿರಬೇಕು. ಎಕ್ಸಾಮ್ ದೃಷ್ಟಿಯಿಂದ ಈ ಮಂಡಲಗಳು ಬಹಳಷ್ಟು ಇಂಪಾರ್ಟೆಂಟ್ ಆಗ್ತಾ ಬರ್ತವೆ ಸರ್. ಹಾಗಾದ್ರೆ 3ನೇ ಮಂಡಲ ಏನ್ ಹೇಳುತ್ತೆ? ಈ ಮಂಡಲವನ್ನ ರಚನೆ ಮಾಡಿದವರು ಯಾರು? ಹೌದಲ್ವಾ? ನೆನಪಿಡಬೇಕಾಗತ್ತೆ. ಈ 3ನೇ ಮಂಡಲ ಯಾರ ಬಗ್ಗೆ ಹೇಳುತ್ತೆ ಅಂತಂದ್ರೆ, ಈ 3ನೇ ಮಂಡಲ ಏನನ್ನ ಒಳಗೊಂಡಿದ್ರೆ ಗಾಯತ್ರಿ ಏನಪ್ಪಾ ಅಂತಂದ್ರೆ ಮಂತ್ರವನ್ನ ಒಳಗೊಂಡಿದೆ ಸರ್. ಗಾಯತ್ರಿ ಮಂತ್ರ ಅಂತೇನು ಹೇಳಿದ್ರಿ, ಈ ಗಾಯತ್ರಿ ಮಂತ್ರ ಯಾರನ್ನ ಕುರಿತು ಹೇಳುತ್ತೆ ಅಂತಂದ್ರೆ, ಈ ಗಾಯತ್ರಿ ಮಂತ್ರವನ್ನ ರಚಿಸಿದವನು ಯಾರು ಅಂತ ಮತ್ತೆ ನಾಳೆ ಪ್ರಶ್ನೆ ಕೇಳಬಹುದು. ಗಾಯತ್ರಿ ಮಂತ್ರವನ್ನ ರಚಿಸಿದವರು ವಿಶ್ವಾಮಿತ್ರ ಅಂತ ಹೇಳ್ತಾ ಬರ್ತೀವಿ. ಹಾಗಾದ್ರೆ ಗಾಯತ್ರಿ ಮಂತ್ರ ಯಾರಿಗಾಗಿ ಪಠಿಸಲಾಗುತ್ತೆ ಅಂತ ಪ್ರಶ್ನೆ ಕೇಳಿದ್ರೆ, ಗಾಯತ್ರಿ ಮಂತ್ರ ಸೂರ್ಯನ ದೇವತೆ, ಸೂರ್ಯನ ತಾಯಿ, ಸೂರ್ಯನಿಗೆ ಪಠಿಸಲಾಗುತ್ತೆ. ಸೂರ್ಯನ ತಾಯಿ ಅಥವಾ ಬೆಳಕಿನ ದೇವತೆ ಸಾವಿತ್ರಿ ದೇವಿಗೆ ಇದನ್ನ ಪಠಿಸಲಾಗುತ್ತೆ. ಸಾವಿತ್ರಿ ದೇವಿಗೆ ಇದನ್ನ ಪಠಿಸಲಾಗುತ್ತೆ. ಸೂರ್ಯನ ತಾಯಿ ಅಥವಾ ಬೆಳಕಿನ ದೇವತೆ ಅಂತ ಹೇಳ್ತಾ ಬರ್ತೀವಿ. ಇದು 3ನೇ ಮಂಡಲದಲ್ಲಿ ತಿಳಿದುಕೊಳ್ಳುವಂತ ವಿಚಾರ. ಇನ್ನು 7ನೇ ಮಂಡಲ ಅಂತ ಬಂದ್ರೆ, 7ನೇ ಮಂಡಲ ದಶರಾಜ್ಞವನ್ನ ತಿಳಿಸುತ್ತೆ. ದಶರಾಜ್ಞ ನಿಮ್ಗೆ ಅರ್ಥ ಆಗಿಲ್ಲ ಅನ್ಕೋತೀನಿ ವರ್ಡ್. ದಶರಾಜ್ಞ ಅಂದ್ರೆ ನಿಮ್ಗೆಲ್ಲ ಪುಸ್ತಕದಲ್ಲಿ 10 ರಾಜರುಗಳ ಯುದ್ಧ ಅಂತ ಓದ್ಕೊಂಡಿರ್ತೀರಿ. ದಶರಾಜ್ಞವನ್ನ ಈ ಒಂದು ಮಂಡಲ ನಮಗೆ ತಿಳಿಸುತ್ತೆ. ಇಲ್ಲಿ 10 ರಾಜ್ಯಗಳ ಮಧ್ಯೆ ಯುದ್ಧ ನಡೆಯುತ್ತೆ. 10 ರಾಜ್ಯಗಳ ಮಧ್ಯೆ ಒಂದು ಕಡೆ ವಿಶ್ವಾಮಿತ್ರ, ಒಂದು ಕಡೆ ವಸಿಷ್ಠ, ಒಂದು ಕಡೆ ಒಂದು ಪಂಗಡ, 2 ಪಂಗಡ ಇರುತ್ತೆ. ಒಂದು ಭರತ ಪಂಗಡ ಇರುತ್ತೆ, ಒಂದು ಭರತ ಪಂಗಡ, ಇನ್ನೊಂದು ಏನಪ್ಪಾ ಅಂದ್ರ
ಪುರ ಪಂಗಡ ಇರುತ್ತೆ, ಭರತ್ ಪುರ ಪಂಗಡ ಇರುತ್ತೆ, ಪುರು ಅಂತ ಹೇಳ್ತಾ ಬರ್ತೀವಿ. ಭರತ ಪಂಗಡದ ರಾಜ ನಮ್ಗೆ ಯಾರಿರ್ತಾನೆ? ಸುಧಾಸ ಇರ್ತಾನೆ. ಯಾರಿರ್ತಾರೆ? ಸುಧಾಸ ಇರ್ತಾನೆ. ಪುರು ಪಂಗಡದ ರಾಜ ಪುರು ಏನಪ್ಪಾ ಅಂದ್ರೆ ಪುರು ಕುತ್ಸ ಇರ್ತಾನೆ. ಇವರಿಬ್ಬರ ಮಧ್ಯೆ ಒಂದು ಕಡೆ ವಸಿಷ್ಠ, ಒಂದು ಕಡೆ ವಿಶ್ವಾಮಿತ್ರ. ಇವರ ಒಂದು ಏನಪ್ಪಾ ಅಂದ್ರ ತಮ್ಮ ಘನತೆಗಾಗಿ ನಡೆದಂತ ಈ ಯುದ್ಧದಲ್ಲಿ ಭರತ ಪಂಗಡ ಬುಡಕಟ್ಟು ಗೆಲ್ಲುತ್ತೆ, ಪುರ ಪಂಗಡ ಸೋಲುತ್ತೆ. ಆ 10 ರಾಜ್ಯರು ಪುರದ ಕಡೆ ಇರ್ತವೆ. ಈ ಯುದ್ಧದ ನಂತರ ಇವೆರಡೂ ಪಂಗಡ ಸೇರ್ಕೊಂಡು ಕುರು ವಂಶವಾಗುತ್ತೆ. ಕಾನ್ಸೆಪ್ಟ್ ಇಸ್ ಅರ್ಥ ಆಗಿದೆ ಅನ್ಕೋತೀನಿ. ನಾನು ಮುಂದೆ ಹೋಗ್ತೀನಿ. ಯಾಕಂದ್ರೆ ಇನ್ನು 9ನೇ ಮಂಡಲ ಅಂತ ಬಂದಾಗ ಇದು ಸೋಮದೇವನಿಗೆ ಅರ್ಪಿತವಾದ ಮಂಡಲ, ಸೋಮದೇವನಿಗೆ ಸಂಬಂಧಪಟ್ಟಂತಹ ಮಂಡಲ. ಇನ್ನು 10ನೇ ಮಂಡಲ ನಮ್ಗೆ ಇಂಪಾರ್ಟೆಂಟ್ ಅಂದ್ರೆ ಇಂಪಾರ್ಟೆಂಟ್. ಇಲ್ಲಿ ಪುರುಷ ಸೂಕ್ತ ಮಂಡಲ ನೋಡ್ತಾ ಬರ್ತೀವಿ. ಪುರುಷ ಸೂಕ್ತ ಮಂಡಲ ಅಂತ ಕರಿತಾ ಬರ್ತೀವಿ. ಇಲ್ಲಿ ಯಾಕಂದ್ರೆ ಈ ಪುರುಷ ಸೂಕ್ತ ಮಂಡಲದಲ್ಲಿ ಏನ್ ಇಂಪಾರ್ಟೆಂಟ್ ಮಾಸ್ತರ ಅಂತ ನನ್ನ ಪ್ರಶ್ನೆ ಕೇಳಿದ್ರೆ, 10ನೇ ಮಂಡಲದಲ್ಲಿ ಒಂದೇ ಒಂದು ಬಾರಿ ಏನಪ್ಪಾ ಅಂತ ಒಂದೇ ಒಂದು ಬಾರಿ ಜಾತಿ ವ್ಯವಸ್ಥೆಯ ಬಗ್ಗೆ ಏನಪ್ಪಾ ಅಂತಂದ್ರ ಹೇಳಿಕೆನ ನೋಡ್ತಾ ಬರ್ತೀವಿ. ಹಾಗಾಗಿ ನಮಗೇನಪ್ಪಾ ಅಂತಂದ್ರ ಇದು ನಮಗೆ ಗೊತ್ತಿರಬೇಕು ಇವ ಮಂಡಲಗಳು. ಅದಾದ ನಂತರ ನಮಗೆ ಋಗ್ವೇದವು ಯಾವ ನದಿಯ ದಂಡೆಯ ಮೇಲಿತ್ತು, ಆಮೇಲೆ ದಸರಾಜ್ಞ ಯುದ್ಧ ಯಾವ ನದಿಯ ಇದ್ರ ಮೇಲೆ ನಡೀತು ಅಂದ್ರೆ ನಮಗೆ ಪುರುಷ್ಣಿ ನದಿಯ ದಂಡೆಯ ಮೇಲೆ ನಡೀತು. ಇಡೀ ಈ ಒಂದು ಸಪ್ತ ಸಿಂಧು ಪ್ರದೇಶಗಳಲ್ಲಿ ನಾವು ವೇದಗಳ ನಾಗರಿಕತೆ ನೋಡ್ತಿದ್ರೆ ಆ ಸಪ್ತ ಸಿಂಧು ನದಿಗಳು ಯಾವ್ಯಾವು, ಅವತ್ತಿನ ಹೆಸರೇನು, ಇವತ್ತಿನ ಹೆಸರೇನು, ಬಹಳಷ್ಟು ಸರಿ ಎಕ್ಸಾಮ್ ಅಲ್ಲಿ ಕೇಳ್ತಾ ಬರ್ತಾನೆ. ಸಪ್ತ ಸಿಂಧು ನದಿಗಳು ಅಂತ ಬಂದಾಗ ಏನಪ್ಪಾ ಅಂದ್ರೆ ಸಪ್ತ ಸಿಂಧು ನದಿಗಳು ಅಂತ ನಾವು ನೋಡ್ತಾ ಬರ್ಬೇಕು. ಸಪ್ತ ಸಿಂಧು ನದಿಗಳು ಅಂತ ನೋಡ್ತಾ ಹೋದ್ರೆ ನಮಗೆ ಒಂದನೇದು ಸಟ್ಲೇಜ್ ನದಿ ಏನಪ್ಪಾ ಅಂದ್ರೆ ಇವತ್ತು ಇದಕ್ಕೆ ಸಟ್ಲೇಜ್ ಅಂತ ಕರಿತಾ ಬರ್ತೀವಿ. ಈ ಸಟ್ಲೇಜ್ ನದಿಗೆ ಋಗ್ವೇದದ ಕಾಲದಲ್ಲಿ ಏನಂತ ಕರಿತಿದ್ರು ಅಂತ ಪ್ರಶ್ನೆ ಕೇಳ್ತಾನೆ. ಹಾಗಾಗಿ ಋಗ್ವೇದದ ಕಾಲದಲ್ಲಿ ಇದನ್ನ ನಾವೇನಂತ ಕರಿತೀವಿ? ಸತುದ್ರಿ ಅಂತ ಕರಿತಿದ್ವಿ. ಏನಂತ ಕರಿತಿದ್ವಿ? ಸತುದ್ರಿ ಅಂತ ಕರಿತಿದ್ವಿ. ಇನ್ನು ಸಿಂಧು ನದಿಯ ಇನ್ನೊಂದು ಉಪನದಿಯಾದಂತಹ ಸಪ್ತ ಸಿಂಧು ಅಂತ ಹೇಳಿದೀನಿ. ಇನ್ನೊಂದು ನದಿ ಯಾವ್ದು ಸರ್ ಅಂತಂದ್ರೆ ಝೀಲಂ ಅಂತ ನೋಡ್ತಾ ಬರ್ತೀವಿ. ಯಾವುದು? ಝೀಲಂ. ಈ ಝೀಲಂ ನದಿಯ ಹೆಸರೇನು ಸರ್ ಅಂತಂದ್ರೆ ವಿತಿಸ್ತಾ ಅಂತ ಬರ್ತೀವಿ. ಏನು? ವಿತಿಸ್ತಾ ಅಂತ ನಾವು ಅದನ್ನ ವಿಸ್ಪತಿ ಅಥವಾ ವಿಶಿಸ್ತಾ ಅಂತ ನೋಡ್ತಾ ಬರ್ತೀವಿ. ಇನ್ನು ಮೂರನೇದು ರಾವಿ ನದಿ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ದಸರಾಗ್ನರ ಯುದ್ಧ ನಡೆದಿದ್ದೆ ರಾವಿ ನದಿಯ ದಂಡೆಯ ಮೇಲೆ. ಈ ರಾವಿ ನದಿಯನ್ನು ಏನಂತ ಕರಿತೀವಿ ಅಂದ್ರೆ ಪುರುಷ್ಣಿ ಅಂತ ಕರಿತಾ ಬರ್ತೀವಿ. ಏನಂತ ಕರಿತಾ ಬರ್ತೀವಿ? ಪುರುಷ್ಣಿ ಅನ್ನುವಂತ ವಿಚಾರವನ್ನು ನಮಗೆ ಇಲ್ಲಿ ಗೊತ್ತಾಗಬೇಕು. ಅದಾದ ನಂತರ 4ನೇದು ಯಾವ್ದು ಸರ್ ಅಂತಂದ್ರೆ ಬಿಯಾಸ ಅಂತ ಕರಿತಾ ಬರ್ತೀವಿ. ಬಿಯಾಸ ನದಿಯನ್ನ ವಿಪಾಸ ಅಂತಿದ್ರು. ಏನಂತಿದ್ರು? ವಿಪಾಸ ಅಂತ ಕರಿತಿದ್ರು. ಇನ್ನು 4ನೇದು ಯಾವ್ದು ಸರ್ ಅಂತಂದ್ರೆ ಚೀನಾಬ್ ನದಿಯನ್ನ ನೋಡ್ತಾ ಬರ್ತೀವಿ. ಚೀನಾಬ್ ನದಿ ಅಂತ ನೋಡ್ತಾ ಬರ್ತೀವಿ. ಈ ಚೀನಾಬ್ ನದಿಯನ್ನ ಏನಪ್ಪಾ ಅಂದ್ರೆ ಅಸಿಕಿನಿ ಅಂತ ಕರಿತಾ ಬರ್ತಿದ್ರು. ಏನಂತ ಕರಿತಿದ್ರು? ಅಸಿಕಿನಿ ಅಂತ ಕರಿತಾ ಬಿದ್ರು. ಇನ್ನು 6ನೇದು ಯಾವ್ದು ಮಾಸ್ತರ ಅಂತಂದ್ರೆ ನಿಮ್ಗೆಲ್ಲ ಗೊತ್ತು, ಸರಸ್ವತಿ ನದಿ. ಯಾವ ನದಿ? ಸರಸ್ವತಿ ನದಿ. ಇದನ್ನ ಗಗ್ಗರ್ ನದಿ ಅಂತ ಕರಿತಾ ಬರ್ತಿದ್ರು. ಇನ್ನು 7ನೇದು ಯಾವ್ದು ಮಾಸ್ತರ ಅಂದ್ರೆ ದೃಶ ದಾವತಿ ಅಂತ ನೋಡ್ತಾ ಬರ್ತೀವಿ. ಈ ದೃಶ ದಾವತಿ ಅಂತಲೇ ಏನಪ್ಪಾ ಅಂದ್ರೆ ಕರಿತಿದ್ರು. ಇವೆಲ್ಲ ಇತ್ತೀಚಿನ BMTC ಎಕ್ಸಾಮ್ ಅಲ್ಲಿ ಕೂಡ ಕೇಳಿದ್ದ ಈ ಪ್ರಶ್ನೆ. 4 ನದಿಗಳನ್ನು ಕೊಟ್ಟು 4 ಹಳೆಯ ಪ್ರಾಚೀನ ಹೆಸರನ್ನು ಕೊಟ್ಟಿಗಿಸಿ ಹೊಂದಿಸಿ ಬರೆಯಿರಿ ಅಂತಾನೆ. ಹೀಗೆ ಒಂದು ಪ್ರಶ್ನೆ ಬಂದಾಗ ಆ ಪ್ರಶ್ನೆಯ ಆಳ ಅಗಲ ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಕೊಳ್ಬೇಕು ನಾವು. ಇನ್ನು ಋಗ್ವೇದದ ಕಾಲದಲ್ಲಿ ನಮ್ಗೇನಪ್ಪಾ ಅಂದ್ರೆ ಸಭಾ ಸಮಿತಿ ವಿಧಾತಗಳು ಬರ್ತಾ ಹೋಗ್ತವೆ. ಋಗ್ವೇದದ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೆ ಸ್ತ್ರೀಯರಿಗೆ ಸಮಾನ ಅವಕಾಶವಿತ್ತು. ಬ್ರಹ್ಮವಾದಿನಿಯರಂತ 9 ಜನ ಮಹಿಳೆಯರಿರ್ತೀವಿ. ಗಾಗ್ರಿ, ಮೈತ್ರಿ, ಅಪಾಲ, ವಿಶ್ವವರ, ಘೋಷಾಲ, ಲೋಪಮುದ್ರ, ಸಚಿದೇವಿ, ಇಂದ್ರಾಣಿ, ಹೀಗೆ ನಾವು ತೆಗೆದುಕೊಂಡ್ರು ಬಹಳಷ್ಟು ವಿಷಯಗಳನ್ನ ನಾವೇನು ಮಾಡ್ಬೋದು, ಇಲ್ಲಿ ಅಧ್ಯಯನವನ್ನ ಮಾಡಬಹುದು ಸ್ನೇಹಿತರೆ. ಅದಕ್ಕೆ ಹೇಳೋದು, ನಾವು ಒಂದು ವಿಷಯವನ್ನ ತೆಗೆದುಕೊಂಡ್ರೆ ಬಹಳಷ್ಟು ಒಂದು ಪ್ರಶ್ನೆ ನೋಡಿ, ಇಷ್ಟೆಲ್ಲ ಮಾಹಿತಿಯನ್ನು ಹೇಳಿದೆ. ಇನ್ನು ನಾನು ಯಜುರ್ವೇದದ ಬಗ್ಗೆ ಹೇಳಬೇಕು, ಸಾಮವೇದದ ಬಗ್ಗೆ ಹೇಳಬೇಕು, ಅಥರ್ವಣದ ಬಗ್ಗೆ ಹೇಳಬೇಕು. ಬಟ್ ನನ್ನ ಪ್ರಶ್ನೆಗಳು 10 ತಗೊಂಡಿದ್ದೀನಿ. ಒಂದೊಂದು ಪ್ರಶ್ನೆ ಬಗ್ಗೆ ಹಲವಾರು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಎಷ್ಟೇ ಮಾಹಿತಿಯನ್ನು ನಾವು ಓದಿದ್ರು ಕೂಡ ಸಾಕಾಗಲ್ಲ. ಇದು ಸಮುದ್ರ ಇದೆ ಕಾಂಪಿಟೇಟಿವ್ ಎಕ್ಸಾಮ್ ಅನ್ನೋದು. ನೆಕ್ಸ್ಟ್ ಪ್ರಶ್ನೆಗೆ ಹೋಗ್ತಾ ಬರ್ತೀನಿ. ಬಹಳಷ್ಟು ಮಾತಾಡದೆ ಅನ್ಕೋತೀನಿ ಈ ಪ್ರಶ್ನೆ ಕುರಿತು ನಾನು ನಿಮ್ಮನ್ನ ಅಂತ ಹೇಳ್ತಾ ಬರ್ತೀನಿ. ಸರ್ ನೆಕ್ಸ್ಟ್ ಪ್ರಶ್ನೆ ಅಂತ ಬಂದ್ರೆ ದ ಮೋಸ್ಟ್ ಇಂಪಾರ್ಟೆಂಟ್ ಅವರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್. ಇಂದಿನ ಪ್ರಶ್ನೆಗೆ ಸಂಬಂಧಪಟ್ಟಂತೆ 2ನೇ ಪ್ರಶ್ನೆ ಹೀಗಿದೆ. ರೀಸೆಂಟ್ ಆಗಿ BMTC ಎಕ್ಸಾಮ್ ಅಲ್ಲಿ ಕೇಳಿರುವಂತಹ ಈ ಪ್ರಶ್ನೆ ಹೀಗಿದೆ ನೋಡ್ರಿ. ಈ ಕೆಳಗಿನವುಗಳನ್ನ ಸರಿಯಾಗಿ ಹೊಂದಿಸಿ ಬರೆಯಿರಿ. ಅಂದ್ರೆ ಕೆಳಗೆ ಕೊಟ್ಟಿರುವಂತಹ ಆಪ್ಷನ್ ಕೊಟ್ಟಿದ್ದಾರೆ. ಈ ಆಪ್ಷನ್ಗಳನ್ನ ಸರಿಯಾಗಿ ಹೊಂದಿಸಿ ಬರೆಯಿರಿ. ಆಪ್ಷನ್ ಎ ಬಿಹಾರ, ಆಪ್ಷನ್ ಬಿ ದೆಹಲಿ, ಫೈಜಾಬಾದು, ಹೌದು. ಅದಕ್ಕೆ ಸಂಬಂಧಪಟ್ಟಂತೆ ಬೇಗಂ ಹಜರತ್ ಮಹಲ್, ಅಹಮದುಲ್ಲಾ ಮತ್ತು ಕುನ್ವಾರ್ ಸಿಂಗ್, 2ನೇ ಬಹದ್ದೂರ್ ಶಾ. ಸರ್ ಸರಿಯಾದ ಉತ್ತರ ನಮಗೆ ಇದನ್ನು
ತಿಳ್ಕೊಳ್ಬೇಕಂದ್ರೆ ನಮಗೆ ಮೊದಲು 1857ರ ಪ್ರಪ್ರಥಮ ಸ್ವಾತಂತ್ರ್ಯದ ಸಂಗ್ರಾಮದ ಬಗ್ಗೆ ವಿಷಯ ತಿಳಿದಿರಬೇಕು. ಇದಕ್ಕೆ ನಾನು ಸರಿಯಾದ ಉತ್ತರವನ್ನು ಕೊಟ್ಟಿಗಿಸಿ 1857ರ ದಂಗೆಯ ಒಂದಿಷ್ಟು ವಿಶ್ಲೇಷಣೆಯನ್ನ ನಿಮ್ ಜೊತೆ ಹಂಚ್ಕೋತಾ ಬರ್ತೀನಿ. ಸರ್, ಇದಕ್ಕೆ ಬಿಹಾರಿನ ಕುನ್ವರ್ ಸಿಂಗ್ ಅನ್ನೋದು ನಿಮಗೆ ನೆನಪಿಡಬೇಕು. ಒಂದನೇದಕ್ಕೆ ಯಾವುದು ಹೇಗೆ ಕುನ್ವರ್ ಸಿಂಗ್ ಅನ್ನುವಂಥದ್ದು ನೆನಪಿಟ್ಕೋಬೇಕು. ಇನ್ನು ದೆಹಲಿಯಲ್ಲಿ ಯಾರು ಸರ್ ಅಂತಂದ್ರೆ ಎರಡನೇ ಬಹದ್ದೂರ್ ಶಾ ಬಿ ಅನ್ನೋದು ನೀವು ನೆನಪಿಟ್ಕೋಬೇಕು. ಯಾಕಂದ್ರೆ ಈತನನ್ನ 1857 ದಂಗೆಯನ್ನು ಸದ್ದೆ ಬರೆದು ಈತನ ರಂಗೂನ್ಗೆ ಓಡಿಸಲಾಗುತ್ತೆ ಹೇಳ್ತೀನಿ. ಇನ್ನು ಫೈಜಾಬಾದ್ ಅನ್ನುವಂಥದ್ದು ದ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಬಿ ಆಗುವಂತಹ ಇದನ್ನ ಸಿ ಅಂತ ನೆನಪಿಟ್ಕೋಬೇಕು, ಅಹಮದಾಬುಲ್ಲಾ. ಇನ್ನು ಅವು ತನ್ನ ದುರಾಡಳಿತ ನೆಪವಡಿ ಪದೇ ಪದೇ ವಶಪಡಿಸ್ಕೊತಾ ಹೋಗ್ತಾರ. ಅವಾಗ ರಾಣಿ ಹಜರತ್ ಬೇಗಂ ಮಹಲ್ ಏನಪ್ಪಾ ಅಂದ್ರ ಇದನ್ನ ನಾವು ನೋಡ್ತಾ ಬರ್ತೀವಿ. ಸರ್, ಹಾಗಾದ್ರೆ ಎಕ್ಸಾಮ್ ದೃಷ್ಟಿಯಿಂದ ಈ ಪ್ರಶ್ನೆಗೆ ನಮಗೆ ಉತ್ತರ ಸಿಕ್ತು. ಇದು ಎಲ್ಲಿಂದ ಬಂದ್ರಿ ಸರ? ಇದ್ರ ಬೇಸ್ಡ್ ಮತ್ತೆ ಪ್ರಶ್ನೆ ಕೇಳಬಹುದಲ್ವಾ? ಹಾಗಾದ್ರೆ ಒಂದಿಷ್ಟು ವಿಚಾರಗಳನ್ನ ನಮಗೆ ಗೊತ್ತಾಗಬೇಕು. ಈ 1857ರ ದಂಗೆಗೆ ಬರುವ ಮುಂಚೆ ಇದರ ಐತಿಹಾಸಿಕ ಹಿನ್ನೆಲೆ ನಮಗೆ ಗೊತ್ತಿರಬೇಕು. ಇದು ಎಲ್ಲಿಂದ ಬರುತ್ತೆ? ಈ ಒಂದು ಮಾಡರ್ನ್ ಇಂಡಿಯಾದಲ್ಲಿ ಬಹಳಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಬರ್ತಾನೆ. ಸರ್, ಹಾಗಾದ್ರೆ ಒಂದಿಷ್ಟು ವಿಷಯಗಳನ್ನ ನಾವು ಅರ್ಥ ಮಾಡ್ಕೊಳ್ಬೇಕಂತಂದ್ರೆ ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು? ನಾವು ಫಸ್ಟ್ 1857 ದಂಗೆಕ್ಕಿಂತ ಮುಂಚೆ ಆಧುನಿಕ ಭಾರತವನ್ನ ನಾವು ತಿಳಿದುಕೊಂಡಿರ್ಬೇಕು. ಒಂದಿಷ್ಟು ಸ್ವಲ್ಪ ಬ್ರೀಫ್ ಆಗಿ ಹೇಳ್ತಾ ಬರ್ತೀನಿ. ಸರ್, ಫಸ್ಟ್ ಎಕ್ಸಾಂಪಲ್ ನಮಗೇನಪ್ಪ ಅಂದ್ರೆ 1600ರಿಂದ ನಾವು ಸ್ಟಾರ್ಟ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ 1600 ಬೇಡ, ಒಂದು ಯುರೋಪಿನ ಅನ್ವೇಷಣೆಗೆ ಹೋಗೋಣ ನಾವು. ಯಾಕಂದ್ರೆ ಭಾರತಕ್ಕೆ ಯುರೋಪಿಯನ್ನರ ಆಗಮನ. ಸರ್, ಯುರೋಪಿಯನ್ನರ ಆಗಮನ ಅಂತ ನಾವು ಬಂದ್ರೆ ಫಸ್ಟ್ ಭಾರತಕ್ಕೆ ಬಂದಿದ್ದು ಯಾರು? ಪೋರ್ಚುಗೀಸರು ಅಂತ ಒಂದು ನೋಡ್ತೇವೆ. ಸೆಕೆಂಡ್ ಬಂದಿದ್ದು ಯಾರು ನಮಗೆ? ದ ಮೋಸ್ಟ್ ಇಂಪಾರ್ಟೆಂಟ್ ಅವರ್ ಕಾಂಪಿಟೇಟಿವ್ ಪೋರ್ಚುಗೀಸರ ನಂತರ ಭಾರತಕ್ಕೆ ಬಂದಿದ್ದು ಯಾರು? ಡಚ್ಚರು ಅಂತ ನೋಡ್ತಾ ಬರ್ತೀವಿ. ಡಚ್ಚರು. ಅದಾದ ನಂತರ ಯಾರು ಬಂದರು? ಡೇನರು ಅಂತ ನೋಡ್ತಾ ಬರ್ತೀವಿ. ಅದಾದ ನಂತರ ಯಾರು ಬಂದರು? ನಮಗೆ ಬ್ರಿಟಿಷರು ಬಂದರು. ಅದಾದ ನಂತರ ಯಾರು ಬಂದರು ನಮಗೆ? ದ ಮೋಸ್ಟ್ ಇಂಪಾರ್ಟೆಂಟ್ ಅಲ್ವಾ? ಅದಾದ ನಂತರ ನಮಗೆ ಫ್ರೆಂಚರು ಬಂದರು. ಕೊನೆಯದಾಗಿ ಬಂದು ಏನಪ್ಪಾ ಅಂತಂದ್ರ ಬೇಗ ಹೋಗ್ತಾ ಬರ್ತಾರೆ. ಮೊದಲದಾಗಿ ಬಂದಂತ ಪೋರ್ಚುಗೀಸರು ಕೊನೆಯದಾಗಿ ಹೋಗ್ತಾರೆ ಎಂಬ ಕಾನ್ಸೆಪ್ಟ್ ಅನ್ನ ಗೊತ್ತಿರಬೇಕು. ನಾಳೆ ಎಕ್ಸಾಮ್ ಅಲ್ಲಿ ಇದನ್ನೇ ಕಾರಣ ಕ್ರಮದಲ್ಲಿ ಬರಿ ಅಂತ ಕೊಡ್ತಾನೆ ನಿಮಗೆ. ಈ ಪೋರ್ಚುಗೀಸರು ಯಾವಾಗ ಬಂದ್ರು ಸರ್? ನಿಮ್ಗೆಲ್ಲ ಗೊತ್ತದ. ಭಾರತಕ್ಕೆ ಪೋರ್ಚುಗೀಸರು ಯಾವಾಗ ಬಂದ್ರು? 1453ರಲ್ಲಿ ಏನಾಗ್ತಾ ಹೋಗ್ತದೆ? ಕಾನ್ಸ್ಟಾಂಟಿನೋಪಲ್ ನಗರದ ಪತನವಾಗುತ್ತೆ. ಅವಾಗ ಏನಾಗುತ್ತೆ? ಅಟೋಮನ್ ಟರ್ಕರಾದಂತ ರಹಮತ್ ಅಲಿ ಏನ್ ಮಾಡ್ತಾನೆ? ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸ್ಕೊತಾನೆ. ಯುರೋಪಿನ ಕಂಟ್ರಿಗಳಿಗೆ ಮಸಾಲಾ ಪದಾರ್ಥಗಳು ಸಿಗಲ್ಲ. ಹಾಗಾಗಿ ಅವರು ಒಂದು ಮಸಾಲಾ ಪದಾರ್ಥಗಳನ್ನು ಹುಡುಕುವುದಕ್ಕಾಗಿ ಯುರೋಪಿನ ರಾಜ್ಕುಮಾರ್ ಅಂತ ಹೆನ್ರಿ ಏನ್ ಮಾಡ್ತಾ ಹೋಗ್ತಾರೆ? ಒಂದು ನಾವಿಕರ ಶಾಲೆಯನ್ನು ತೆಗಿತಾ ಹೋಗ್ತಾನೆ. ಆ ನಾವಿಕರ ಶಾಲೆಯಲ್ಲಿ ಬಾರ್ತೋಲೋಮಿಯೋ ಡಯಾಸ್ ಆಗಿರ್ಬೋದು ಮತ್ತು ನಮ್ಮ ವಾಸ್ಕೋಡಿ ಗಾಮ ಆಗಿರ್ಬೋದು, ಇವರೆಲ್ಲ ಅಲ್ಲಿ ಆ ಒಂದು ಸೈನಿಕ ತರಬೇತಿಯನ್ನ, ನೌಕೆಯ ತರಬೇತಿಯನ್ನು ಪಡೆದುಕೊಂಡು ಅಲ್ಲಿಂದ ಮೊದಲು ಪ್ರಾರಂಭ ಮಾಡಿದ್ದು ಯಾರು? ನಮ್ಮ ಬಾರ್ತೋಲೋಮಿಯೋ ಡಯಾಸು ಕೇಫ್ ಆಫ್ ಗುಡ್ ಹೋಪ್ಗೆ ಬರ್ತಾ ಹೋಗ್ತಾನೆ. ನಂತರ ಇದನ್ನು ಜರ್ನಿ ಸ್ಟಾರ್ಟ್ ಮಾಡಿದೆ ವಾಸ್ಕೋಡಿ ಗಾಮ. ಯಾರು? ವಾಸ್ಕೋಡಿ ಗಾಮ. ಸರ್, ವಾಸ್ಕೋಡಿ ಗಾಮ ಈ ಜರ್ನಿಯನ್ನು ಸ್ಟಾರ್ಟ್ ಮಾಡ್ತಾನೆ. ಈತ 1498ಕ್ಕೆ ಕೇರಳದ ಕಲ್ಲಿಕೋಟೆಗೆ ಬರ್ತಾನೆ. ಕೇರಳದ ಕಲ್ಲಿಕೋಟೆಯಲ್ಲಿ ಮಾನವ ವಿಕ್ರಮ ಅಥವಾ ಜಾಮೋರಿನೆಂಬ ರಾಜನ ಹತ್ತಿರ ಬಂದಂತ ಈತ ಬರುವಾಗ ಯಾವ ಹಡಗಿನಲ್ಲಿ ಬಂದ? ಸಾಬೋ ಗ್ರೇಬಿಲ್ ಎಂಬ ಹಡಗಿನಲ್ಲಿ. ಅದಕ್ಕೆ ಇದನ್ನ ನಾವೇನು ಮಾಡಬೇಕು? ಒಂಚೂರು ಅಧ್ಯಯನವನ್ನ ಮಾಡಬೇಕಾಗುತ್ತೆ. ಆತ ಬಂದಿದ್ದು ಎಷ್ಟು ಹಡಗಿನೊಂದಿಗೆ? 4 ಹಡಗಿನೊಂದಿಗೆ ಬಂದ್ಗಿಸಿ ಅದರ 10 ಪಟ್ಟು ವಾಪಸ್ಸನ್ನ ತಗೊಂಡ್ಕೊಂಡು ಹೋಗಿರ್ತಾನೆ. ಅದಾದ ನಂತರ ಇವನ ನಂತರ ಯಾರು ಬಂದ? ಫ್ರಾನ್ಸಿಸ್ ಡಿ ಅಲ್ಮೇಡಾ ಬಂದ. ಅವ ಯಾವ ನೀತಿ ತಂದ? ಬ್ಲೂ ವಾಟರ್ ಪಾಲಿಸಿ ತಂದ. ಇನ್ನು ಅಲ್ಬುಕರ್ಕ್ ಬಂದ. ಅದಾದ ನಂತರ ಒಬ್ಬರ ನಂತರ ಬಂದ್ರು. ನಮ್ಗೆ ಎಕ್ಸಾಮ್ ದೃಷ್ಟಿಯಿಂದ ನಮ್ಗೆ ಈಗ ಬ್ರಿಟಿಷರ್ಗೆ ಹೋಗ್ಬೇಕು ನಾವು. ಯಾಕಂದ್ರೆ ಎಕ್ಸಾಮ್ ದೃಷ್ಟಿಯಿಂದ ಬ್ರಿಟಿಷರ್ ಇಂಪಾರ್ಟೆಂಟ್. ಬ್ರಿಟಿಷರು ಯಾರು ಬಂದರು? ನಾ ಒಂದು ಪ್ರಶ್ನೆ ಕೇಳ್ತಾ ಹೋಗ್ತೀನಿ. ಬ್ರಿಟಿಷರ ಒಂದು ಏನು ವ್ಯಾಪಾರಿಗಳು ಮೊದಲ ಬಾರಿಗೆ ಬಂದಿದ್ದು ಯಾರು? ಅದಾದ ನಂತರ ಜಹಾಂಗೀರ್ನ ಆಸ್ಥಾನಕ್ಕೆ ಬಂದಿದ್ದು ಯಾರು? ನಂತರ ಇಲ್ಲಿ ಅವರ ವಸಾಹತು ಕೇಂದ್ರ ಏನಾಗಿತ್ತು? ಇವರೆಲ್ಲ ವಸಾಹತು ಕೇಂದ್ರಗಳು ನಮಗೆ ಗೊತ್ತಿರಬೇಕು. ದ ಮೋಸ್ಟ್ ಇಂಪಾರ್ಟೆಂಟ್ ವಸಾಹತು ಕೇಂದ್ರಗಳು. ಬ್ರಿಟಿಷರ್ ಅಂತ ತಂದಾಗ ನಮಗೆ ಇವರೇನಪ್ಪಾ ಅಂದ್ರ ಜಹಾಂಗೀರ್ನ ಆಸ್ಥಾನಕ್ಕೆ ಬರ್ತಾರೆ. ಜಹಾಂಗೀರ್ನ ಆಸ್ಥಾನಕ್ಕೆ ಮೊದಲ ಬಾರಿಗೆ ಬರ್ತಾ ಹೋಗ್ತಾನೆ. ಇದಕ್ಕಿಂತ ಮೊದಲು ಒಬ್ಬ ಅಧಿಕಾರಿ ಬಂದು ಇರ್ತಾನೆ. ಜಹಾಂಗೀರ ಆಸ್ಥಾನಕ್ಕೆ ಯಾರ್ಯಾರು ಬರ್ತಾರ ಅನ್ನಿಸ್ತಾರ? ಹೌದಲ್ವಾ? ಇಂದಿನ ಸ್ಪರ್ಧಾತ್ಮಕ ಎಕ್ಸಾಮ್ಗಳಲ್ಲಿ ಬರ್ತಾ ಹೋಗ್ತದೆ. ಕ್ಯಾಪ್ಟನ್ ಹಾಕ್ಸಿನ್ ಮೊದಲ ಬಾರಿಗೆ ಬರ್ತಾ ಹೋಗ್ತಾನೆ. ಈತ ಪರ್ಮಿಷನ್ ಕೇಳ್ತಾನೆ, ಬಟ್ ಜಹಾಂಗೀರ್ ಕೊಡಲ್ಲ. ನಂತರ ಕ್ಯಾಪ್ಟನ್ ಏನಪ್ಪಾ ಅಂದ್ರೆ ಬೆಸ್ಟ್ ಬರ್ತಾ ಹೋಗ್ತಾನೆ. ಅವನಿಗೆ ಒಂದಿಷ್ಟು ಪರ್ಮಿಷನ್ ಸಿಗುತ್ತೆ. ಸೂರತ್ ಅಲ್ಲಿ ಒಂದು ವ್ಯಾಪಾರಿ ಕೊಠಡಿಯನ್ನು ತೆಗಿತಾ ಬರ್ತಾನೆ. ಅದಾದ ನಂತರ ಸರ್ ಥಾಮಸ್ ರೋ ಬರ್ತಾ ಹೋಗ್ತಾನೆ. ಹೀಗೆ ಬ್ರಿಟಿಷರು ಭಾರತದಲ್ಲಿ ಒಂದು ಸಾಮ್ರಾಜ್ಯವನ್ನ ಕಟ್ತಾ ಬರ್ತಾರೆ. ಯಾವ ರೀತಿ ಕಟ್ತಾ ಬರ್ತಂದ್ರೆ, ಇದರಿಂದ ನಾವು ಮುಂದೆ ಹೋದಂತಹ ಸಂದರ್ಭದಲ್ಲಿ ನಮಗೆ ಒಂದಿಷ್ಟು ಕಾರ್ನಾಟಿಕ್ ವಾರ್ಗಳನ್ನ ಅಧ್ಯಯನ ಮಾಡಬೇಕು.
ಒಂದಿಷ್ಟು ಕಾರ್ನಾಟಿಕ್ ವಾರ ಬಗ್ಗೆ ನಮ್ಗೆ ಗೊತ್ತಿರಬೇಕು. ಅದಾದ ನಂತರ ಪ್ಲಾಸಿ ಕದನ, ಬಕ್ಸರ್ ಕದನಗಳ ಬಗ್ಗೆ ಬಹಳಷ್ಟು ಅಧ್ಯಯನ ಮಾಡಬೇಕು. ನಿಮಗೆ ಪ್ಲಾಸಿ ಕದನ ಏನಪ್ಪಾ ಅಂತಂದ್ರೆ 1757 ಇದ್ರ ಸ್ಟೋರಿ ಒಂದು ಬಾರಿ ಇದೆ. ಇದ್ರ ಸ್ಟೋರಿ ಇದೇನಪ್ಪ ಅಂದ್ರೆ ಪ್ಲಾಸಿ ಕದನದ ಬಗ್ಗೆ ನಮ್ಗೆ ಗೊತ್ತಿರಬೇಕು. ಪ್ಲಾಸಿ ಕದನ ನೆಕ್ಸ್ಟ್ ಅಪ್ಪ 1764ರ ಬಕ್ಸರ್ ಕದನದ ಬಗ್ಗೆ ನಮಗೆ ಬಹಳಷ್ಟು ಅಧ್ಯಯನವನ್ನ ಮಾಡಬೇಕು. ಇವೆರಡು ಕದನಗಳು ಏನಪ್ಪಾ ಅಂದ್ರೆ ಮ್ಯಾಕ್ಸಿಮಮ್ ಒಂದು 30 ಮಿನಿಟ್ಸ್ ಅಥವಾ 40 ಮಿನಿಟ್ಸ್ ಸಿಕ್ಕರೆ ಮುಗಿಸಬಹುದು. ಇದೊಂದು ಐತಿಹಾಸಿಕ ಹಿನ್ನೆಲೆ ಹೇಳತ್ತಿದ್ದೀನಿ. ಅದಾದ ನಂತರ ಬಕ್ಸರ್ ಕದನ ನಂತರ ನಮ್ಮ ದೇಶದಲ್ಲಿ ಏನಪ್ಪಾ ಅಂದ್ರೆ ಒಂದಿಷ್ಟು ಏನ್ ತರ್ತಾ ಹೋಗ್ತಾರೆ, ಒಂದಿಷ್ಟು ವಿಷಯಗಳನ್ನ ನಾವು ಇಲ್ಲಿ ಅಧ್ಯಯನ ಮಾಡಬೇಕಾಗುತ್ತೆ. ಒಂದಿಷ್ಟು ಶಾಸನಗಳು ಬರ್ತಾ ಹೋಗ್ತವೆ ಬಕ್ಸರ್ ಕದನ ನಂತರ. ಯಾವ್ಯಾವ ಶಾಸನ ಬರ್ತವೆ? ಈಗ 1757 ನಾವು ಹೋಗೋಣ, ಬಹಳಷ್ಟು ಇದಾಗ್ತಾ ಹೋಗ್ತದೆ. 1773ರ ರೆಗ್ಯುಲೇಟಿಂಗ್ ಶಾಸನ ಬಹಳ ಅಧ್ಯಯನ ಮಾಡಬೇಕು ನೀವು. ಭಾರತದಲ್ಲಿ ತಂದಂತಹ ಮೊದಲ ಲಿಖಿತ ರೂಪದ ಶಾಸನ. ಇದರಿಂದ ಬಂಗಾಳದ ಒಂದು ಗವರ್ನರ್ ಜನರಲ್ ಆಗ್ತಾ ಬರ್ತಾನೆ. ಕಲ್ಕತ್ತಾದಲ್ಲಿ ಒಂದು ಸುಪ್ರೀಂ ಕೋರ್ಟ್ ಸ್ಥಾಪನೆ ಆಗ್ತಾ ಬರ್ತದೆ. ಇನ್ನು ಬಂಗಾಳದ ಗವರ್ನರ್ ಜನರಲ್ ಆಗಿ ವಾರ್ನ್ ಹೆಸ್ಟಿಂಗ್ ನೇಮಕರನ್ನ ಮಾಡ್ತಾ ಹೋಗ್ತಾರೆ. ಅದಾದ ನಂತರ 1784ರಲ್ಲಿ ಏನಪ್ಪಾ ಅಂತಂದ್ರ ಫಿಟ್ ಇಂಡಿಯಾ ಕಾಯ್ದೆ ತರ್ತಾ ಹೋಗ್ತಾರೆ. ಫಿಟ್ ಇಂಡಿಯಾ ಕಾಯ್ದೆಯನ್ನ ಜಾರಿ ತರ್ತಾ ಹೋಗ್ತಾರೆ. ಫಿಟ್ ಇಂಡಿಯಾ ಕಾಯ್ದೆಯನ್ನ ಜಾರಿಗೆ ತರ್ತಾ ಹೋಗ್ತಾರೆ. ಇದು ಮೊಟ್ಟ ಮೊದಲ ಬಾರಿಗೆ ರಾಜಕೀಯ ಮಂಡಳಿ ಮತ್ತು ವ್ಯವಹಾರ ಮಂಡಳಿ ಅಂತ ಎರಡು ಭಾಗ ಮಾಡ್ತಾ ಹೋಗ್ತದೆ. ಭಾರತದ ಪ್ರದೇಶವೆಲ್ಲ ಬ್ರಿಟಿಷರ ಭೂ ಪ್ರದೇಶ ಅಂತ ಘೋಷಣೆ ಮಾಡ್ತಾ ಹೋಗ್ತದೆ. ಅದಾದ ನಂತರ ಬ್ರಿಟಿಷರ 1793ರಲ್ಲಿ ಇನ್ನು 20 ವರ್ಷಗಳ ಕಾಲ ಕಂಪನಿ ಆಡಳಿತ ಮಾಡ್ಬೇಕಂತ ಹೇಳಿ ಮೊದಲ ಚಾರ್ಟರ್ ಆಕ್ಟ್ ಅನ್ನ ತರ್ತಾ ಹೋಗ್ತಾರೆ. ಅದಾದ ನಂತರ 1813ರಲ್ಲಿ ಎರಡನೇ ಚಾರ್ಟರ್ ಕಾಯ್ದೆ ಜಾರಿ ತರೋದ್ರ ಮೂಲಕ ಇನ್ನು ಕ್ರೈಸ್ತ ಮಿಷನರಿಗಳು ಭಾರತದಲ್ಲಿ ಎಲ್ಲಿ ಬೇಕಾದ್ರೂ ನೆಲೆಸಬಹುದು ಅನ್ನುವಂತ ವಿಚಾರವನ್ನ ತರ್ತಾ ಹೋಗ್ತಾರೆ. ಅದಾದ ನಂತರ 1833 ಚಾರ್ಟರ್ ಕಾಯ್ದೆ ತುಂಬಾ ಇಂಪಾರ್ಟೆಂಟ್ ಎಕ್ಸಾಮ್ ದೃಷ್ಟಿಯಿಂದ. ಇದರಲ್ಲಿ ಬಹಳಷ್ಟು ಏನಪ್ಪಾ ಅಂದ್ರ ಇಂಗ್ಲಿಷ್ ಶಿಕ್ಷಣಕ್ಕೆ 1 ಲಕ್ಷ ರೂಪಾಯಿ ಮೀಸಲಾತಿಯನ್ನು ಇಡ್ತಾ ಹೋಗ್ತಾರೆ. ಇನ್ನು ಸಿವಿಲ್ ಸರ್ವಿಸ್ ಎಕ್ಸಾಮ್ ಬಗ್ಗೆ ಮಾತನಾಡ್ತಾ ಹೋಗ್ತಾರೆ. ಇನ್ನು ಮೆಕಾಲ ವರದಿ ಬರ್ತಾ ಹೋಗ್ತದೆ. ಕಾಮನ್ ಸಿವಿಲ್ ಕೋಡ್ ಬರ್ತಾ ಹೋಗ್ತದೆ. 1833ರ ಚಾರ್ಟರ್ ಕಾಯ್ದೆ. ಅದಾದ ನಂತರ 1853ರ ಚಾರ್ಟರ್ ಕಾಯ್ದೆ ಬರ್ತಾ ಹೋಗ್ತದೆ. ಈ 1853ರ ಚಾರ್ಟರ್ ಕಾಯ್ದೆ ನಂತರ ನಮ್ಮ ದೇಶದಲ್ಲಿ ಬಹಳಷ್ಟು ಪದ್ಧತಿಗಳು ಜಾರಿಗೆ ತರ್ತಾ ಹೋಗ್ತಾರೆ. ಯಾವ್ಯಾವ ಸರ್ ಪದ್ಧತಿಗಳು ಅಂತಂದ್ರೆ, ಇಲ್ಲಿಂದ ನಮಗೆ 1850 ದಂಗೆ ಯಾಕಾಗುತ್ತೆ ಅಂತ ಹೇಳ್ತಾ ಬರ್ತೀನಿ. ಒಂದನೇದು ದ ಮೋಸ್ಟ್ ಇಂಪಾರ್ಟೆಂಟ್ ಸಹಾಯಕ ಸೈನ್ಯ ಪದ್ಧತಿ. ಸಹಾಯಕ ಸೈನ್ಯ ಪದ್ಧತಿ ಬಗ್ಗೆ ನಮ್ಗೆ ಗೊತ್ತಿರಬೇಕು. ಎರಡನೇದು ದ ಮೋಸ್ಟ್ ಇಂಪಾರ್ಟೆಂಟ್ ಯಾವುದು, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಪದ್ಧತಿ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಪದ್ಧತಿ ಎಂಬ ವಿಚಾರವನ್ನ ಇವು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡುತ್ತೆ. ಏನಪ್ಪಾ ಅಂದ್ರೆ ಸಹಾಯಕ ಸೈನ್ಯ ಪದ್ಧತಿಯ ಮೂಲಕ ಮೊಟ್ಟ ಮೊದಲ ಬಾರಿಗೆ ಏನಪ್ಪಾ ಸತಾರವನ್ನ ವಶಪಡಿಸ್ಕೊತಾರೆ. ಮಹಾರಾಷ್ಟ್ರದ ಸತಾರವನ್ನ ಇದು ಯಾರು ತರ್ತಾರೆ ಅನ್ನುವಂತ ವಿಚಾರವನ್ನ ನಿಮ್ಗೆ ಗೊತ್ತಿರಬೇಕು. ಸಹಾಯಕ ಸೈನ್ಯ ಪದ್ಧತಿ ಜಾರಿಗೆ ತಂದಿದ್ದು ಲಾರ್ಡ್ ವೆಲ್ಲೆಸ್ಲಿ ಎನ್ನುವಂತಹ ವಿಚಾರವನ್ನ ನಮ್ಗೆ ಗೊತ್ತಿರಬೇಕು. ಲಾರ್ಡ್ ವೆಲ್ಲೆಸ್ಲಿ ಎನ್ನುವಂತಹ ವಿಚಾರವನ್ನ ನಮಗೆ ಗೊತ್ತಿರಬೇಕು. ಇನ್ನು ಅದೇ ರೀತಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಪದ್ಧತಿ ತಂದಿದೆ ಯಾರು ಸರ್ ಅಂತಾರೆ, ಲಾರ್ಡ್ ಡಾಲ್ ಹೌಸಿ ಎನ್ನುವಂತಹ ವಿಚಾರವನ್ನು ಹೌಸಿ ಎನ್ನುವಂತಹ ವಿಚಾರ ಗೊತ್ತಿರಬೇಕು. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಪದ್ಧತಿಗೆ ಒಳಪಟ್ಟಂತಹ ರಾಜ ವೆರಿ ಸಾರಿ ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಟ್ಟಿದ್ದು ಯಾವ್ದ್ರಿ ಮಾಸ್ತರ ಅಂತಂದ್ರೆ ಹೈದರಾಬಾದಿನ ನಿಜಾಮ್ ಸಂಸ್ಥಾನ ಅನ್ನುವಂಥದ್ದು. ಹೈದರಾಬಾದ್ನ ನಿಜಾಮ ಹೈದರಾಬಾದ್ ಅನ್ನುವಂಥ ವಿಚಾರವನ್ನು ಗೊತ್ತಿರಬೇಕು. ಹೈದರಾಬಾದ್ ಅನ್ನುವಂಥ ವಿಚಾರ ಗೊತ್ತಿರಬೇಕು. ಹೈದರಾಬಾದು. ಇನ್ನು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ ಕರೆಕ್ಟ್ ಅದ, ಲಾರ್ಡ್ ವೆಲ್ಲೆಸ್ಲಿ. ಅದು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ ಜಾರಿಗೆ ತಂದಿದ್ದು ಯಾರು ಸರ್ ಅಂತಂದ್ರೆ ಲಾರ್ಡ್ ಡಾಲ್ ಹೌಸಿನಿ ಅನ್ನುವಂಥದ್ದು. ಹೌಸಿನಿ ಎನ್ನುವಂಥದ್ದು ಏನಪ್ಪಾ ಅಂತಂದ್ರೆ ಇದನ್ನು ವಶಪಡಿಸಿಕೊಂಡಿದ್ದು ಇದು ಸತಾರ ಅನ್ನುವಂಥದ್ದು. ಸ್ವಲ್ಪ ಕನ್ಫ್ಯೂಸ್ ಆಯ್ತು, ಏನ್ ಇದನ್ನ ನೋಡ್ಕೊಡ್ರಿ ಅನ್ನುವಂಥ ವಿಚಾರ. ಯಾಕಂದ್ರೆ ಬರ್ತಾ ಬರ್ತೀನಿ ಮುಂದೆ ನಾನು, ಯಾಕಂದ್ರೆ ಇಂದಿನ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಬಹಳಷ್ಟು ಕೇಳ್ತಾ ಬರ್ತಾನೆ. ಒಂದು ಇತಿಹಾಸ ಯಾಕೆ ಅಲ್ಲೆಲ್ಲ ಅಷ್ಟು ದಂಗೆ ಎದ್ದಿತ್ತು, ಈ 1857ರ ದಂಗೆ ಇದಕ್ಕೆಲ್ಲ ಕಾರಣವಾಗುತ್ತೆ. ನಾನು ಮುಂದೆ ಹೇಳ್ತಾ ಬರ್ತೀನಿ. ದ ಮೋಸ್ಟ್ ಇಂಪಾರ್ಟೆಂಟ್ 1857ರ ದಂಗೆ ಆಗೋದಕ್ಕೆ ಇವೆಲ್ಲ ಕಾರಣ ಆಯ್ತು. 1857ರ ದಂಗೆಗೆ ನಾವು 5 ಕಾರಣಗಳನ್ನ ಕೊಡ್ತಾ ಬರ್ತೀವಿ. ಒಂದನೇ ಕಾರಣ ಯಾವ್ದು ಮಾಸ್ತರ ಅಂದ್ರೆ ರಾಜಕೀಯ ಕಾರಣ ಅಂತ ಹೇಳ್ತಾ ಬರ್ತೀವಿ. ರಾಜಕೀಯ ಕಾರಣ ಅನ್ನುವಂಥ ವಿಚಾರವನ್ನ ನಮಗೆ ಗೊತ್ತಿರಬೇಕು. ಎರಡನೇದು ಏನು ಸರ್ ಅಂತ ಪ್ರಶ್ನೆ ಕೇಳಿದ್ರೆ ಆಡಳಿತಾತ್ಮಕ ಕಾರಣ ಆಗಿರಬಹುದು. ಆಡಳಿತಾತ್ಮಕ ಕಾರಣ ಆಗಿರಬಹುದು. ಮೂರನೇದು ಸಾಮಾಜಿಕ ಕಾರಣ ಆಗಿರಬಹುದು. ಸಾಮಾಜಿಕ ಕಾರಣ. ನಾಲ್ಕನೇದು ಏನಪ್ಪಾ ಅಂತಂದ್ರ ಆರ್ಥಿಕ ಕಾರಣ.
ಇನ್ನು ಧಾರ್ಮಿಕ ಕಾರಣ, ಸಾಮಾಜಿಕದಲ್ಲಿ ಧಾರ್ಮಿಕನೇ ಮಿಕ್ಸ್ ಮಾಡ್ಕೊಳ್ರಿ. ಇನ್ನು 5ನೇದು ಸೈನಿಕ ಕಾರಣ, ಸೈನಿಕ ಕಾರಣ ಅನ್ನುವಂಥದ್ದು. ಇನ್ನು 6ನೇದು ತತ್ಕ್ಷಣದ ಕಾರಣ, ತತ್ಕ್ಷಣದ ಕಾರಣ ಅನ್ನುವಂಥ ವಿಚಾರ. ಈ ಒಂದೊಂದು ಕಾರಣದ ಬಗ್ಗೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಬೋರ್ಡ್ ಮೇಲೆ ಬರೆಯಕ್ಕಾಗಲ್ಲ, ಯಾಕಂದ್ರೆ ಸಮಯ ತುಂಬಾ ಹಿಡಿಯುತ್ತೆ. ನೀವೆಲ್ಲ ಬುದ್ಧಿಶಾಲಿಗಳು, ಪದವೀಧರರು, ಸರ್ಕಾರಿ ಹುದ್ದೆನ ಗಿಟ್ಟಿಸಿಕೊಳ್ಳೋರು, ಸಂಪೂರ್ಣವಾಗಿ ನೋಟ್ಸ್ ಅನ್ನ ಬರೋದಕ್ಕಿಂತ ಮುಂಚೆ ಮಸ್ತಕದಲ್ಲಿ ತುಂಬುವುದನ್ನ ತುಂಬಾ ನೆನಪಿಟ್ಟುಕೊಳ್ಬೇಕು. ಸರ್, ರಾಜಕೀಯ ಕಾರಣ ಅಂದ್ರೆ ಯಾಕ್ರಿ, ಯಾಕೆ ದಂಗೆ ಎದ್ರು, ಯಾರ್ಯಾರು ಎಲ್ಲೆಲ್ಲಿದ್ದು ಅಂತ ರಾಜಕೀಯವಾಗಿ ಹೇಳ್ತಾ ಬರ್ತೀನಿ. ಆಲ್ರೆಡಿ ನಾನು ಸತಾರ ಮಾತಾಡಿದೆ, ಆಲ್ರೆಡಿ ಹೈದರಾಬಾದ್ ನಿಜಾಮ ಮಾತಾಡದೆ ವಶಪಡಿಸಿಕೊಂಡಿದ್ದು. ಬಟ್ ಇಲ್ಲಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಎಂಬ ಆಧಾರದ ಮೊದಲಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯಿಂದ ಯಾರು ದಂಗೆ ಎದ್ರು ಸರ್ ಅಂತಂದ್ರೆ, ನಿಮಗೆಲ್ಲ ಝಾನ್ಸಿ ಗೊತ್ತಿದೆ. ಝಾನ್ಸಿ ಏನಪ್ಪಾ ಅಂದ್ರೆ, ಝಾನ್ಸಿ ಅನ್ನುವಂಥ ವಿಚಾರ, ಝಾನ್ಸಿಯಲ್ಲಿ ಯಾರು ಆಡಳಿತ ಮಾಡ್ತಿದ್ರು, ರಾಣಿ ಲಕ್ಷ್ಮೀಬಾಯಿ ಅನ್ನುವಂಥ ವಿಚಾರ ಗೊತ್ತಿದೆ. ಈ ರಾಣಿ ಲಕ್ಷ್ಮೀಬಾಯಿ ಅವರಿಗೆ ಏನಪ್ಪಾ ಅಂದ್ರೆ, ಲಕ್ಷ್ಮೀಬಾಯಿ ಅವರಿಗೆ ಮಕ್ಕಳಿರಲ್ಲ, ಹಾಗಾಗಿ ದತ್ತು ಪುತ್ರರನ್ನು ತೆಗೆದುಕೊಂಡು ಆಡಳಿತವನ್ನ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಬ್ರಿಟಿಷರು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಆಧಾರದ ಮೇಲೆ ಝಾನ್ಸಿಯಲ್ಲಿ ದಾಳಿ ಮಾಡಿದಾಗ ರಾಣಿ ಲಕ್ಷ್ಮೀಬಾಯಿ ಏನ್ ಮಾಡ್ತಾ ಹೋಗ್ತಾಳೆ, ದಂಗೆ ಹೇಳ್ತಾ ಬರ್ತಾಳೆ. ಅದೇ ರೀತಿ ಏನಪ್ಪಾ ಅಂದ್ರ ಔದ್ನ ನವಾಬ್, ಔದನ್ನ ದುರ ಆಡಳಿತ ಕ್ರಮದಿಂದ ವಶಪಡಿಸಿಕೊಂಡಿರ್ತಾರೆ. ಹಾಗಾಗಿ ಔದಲ್ಲಿ ಯಾರು ಇರ್ತಂದ್ರೆ ಬೇಗಂ ಹಜರತ್ ಮಹಲ್, ಬೇಗಂ ಹಜರತ್ ಅಂತ ನೋಡ್ತಾ ಬರ್ತೀವಿ. ಇನ್ನು ಅದೇ ರೀತಿ ಕಾನ್ಪುರದಲ್ಲಿ, ಕಾನ್ಪುರದಲ್ಲಿ ಅನ್ನುವಂತ ವಿಚಾರ, ಕಾನ್ಪುರದಲ್ಲಿ ಯಾರು ಸರ್ ದಂಗೆ ಹೇಳ್ತಾರೆ ಅಂತಂದ್ರೆ, ಕಾನ್ಪುರದ ನಾನಾ ಸಾಹೇಬ ಅಂತ ಹೇಳ್ತಾ ಬರ್ತೀವಿ. ಧೋಂಡೋಪ್ ಅಂತ ಹೇಳಿ ನಾನಾ ಸಾಹೇಬ ಅನ್ನುವಂತ ವಿಚಾರವನ್ನು ನಮಗೆ ಗೊತ್ತಿರಬೇಕು. ಯಾಕೆ ಸರ್ ಈ ಪ್ರಶ್ನೆ ಅಂತಂದ್ರೆ, ಈ ಒಂದು ನಾನಾ ಸಾಹೇಬನಿಗೆ ವಾರ್ಷಿಕವಾಗಿ 8 ಲಕ್ಷ ರೂಪಾಯಿನ ಬ್ರಿಟಿಷರು ಕೊಡ್ತಿದ್ರು, ಅದನ್ನ ನಿಲ್ಲಿಸಿರ್ತಾರೆ. ಹಾಗಾಗಿ ಕಾನ್ಪುರದಲ್ಲಿ ನಾನಾ ಸಾಹೇಬ ಏನ್ ಮಾಡ್ತಾ ಹೋಗ್ತಾನೆ, ದಂಗೆಯನ್ನ ಹೇಳ್ತಾ ಹೋಗ್ತಾನೆ. ಇನ್ನು ದೆಹಲಿಯಲ್ಲಿ ಯಾಕೆ ಎರಡನೇ ಬಹದ್ದೂರ್ ಶಾಹ ದಂಗೆ ಎದ್ದ, ಎರಡನೇ ಬಹದ್ದೂರ್ ಶಾಹ ದಂಗೆ ಎದ್ದ ಅಂತಂದ್ರೆ, ಇವರು ಮೊಘಲ್ ಚಕ್ರವರ್ತಿಗಳಂತ ಒಪ್ಪಿಕೊಳ್ಳುತ್ತಿರ್ಲಿಲ್ಲ, ಅದಕ್ಕೆ ಈತ ದಂಗೆ ಎದ್ದ. ಸರ್, ಈ ದಂಗೆ ಸ್ವರೂಪ ಹೆಂಗ್ ಪಡ್ಕೋತ್ರಿ? ಇವೇನೋ ದಂಗೆಯ ಸ್ವರೂಪ ಹಿಂದೆ ಕೇಳಿರೋ ಪ್ರಶ್ನೆಗೆ ನೀವ್ ಹೇಳಾಕತ್ತೀರಿ. ಈ ದಂಗೆಯ ಸ್ವರೂಪ ಹೆಂಗ್ ಪಡ್ಕೋತು ಅಂತಂದ್ರೆ, ರಾಜಕೀಯ ಕಾರಣಗಳು ಹೇಳಿದೆ. ಇಲ್ಲಿಂದ ಆಮೇಲೆ ಸೈನಿಕ ಕಾರಣದಲ್ಲಿ ಅದು ಮುಂದಿನ ವಿಚಾರವನ್ನ ಹೇಳ್ತೀನಿ. ಇನ್ನು ಆಡಳಿತಾತ್ಮಕ ಕಾರಣಗಳು ಅಂತಂದ್ರೆ, ಬ್ರಿಟಿಷರು ಏನಪ್ಪಾ ಅಂದ್ರ ಭಾರತದಲ್ಲಿ ಯಾವುದೇ ರೀತಿಯಾದಂತಹ ಸೈನಿಕ ಹುದ್ದೆಗಳಾಗಿರಲಿ, ದೊಡ್ಡ ಹುದ್ದೆಗಳಾಗಿರಲಿ, ಆಡಳಿತಾತ್ಮಕ ದೃಷ್ಟಿಯಿಂದ ಸಿವಿಲ್ ಸರ್ವಿಸ್ ಎಕ್ಸಾಮ್ ಆಗಲಿ ಅಥವಾ ಶಾಸಕಾಂಗಕ್ಕಾಗಲಿ ಯಾವುದಕ್ಕೂ ದೊಡ್ಡ ಮಟ್ಟದ ಅವಕಾಶವನ್ನ ನಮಗೆ ಕೊಡ್ತಿರ್ಲಿಲ್ಲ. ಇನ್ನು ಸಾಮಾಜಿಕ ಕಾರಣ ಅಂತ ನಾವು ನೋಡ್ತಾ ಹೋದ್ರೆ, ಇನ್ನು ಸಮಾಜದಲ್ಲಿ ಜಾರಿಗೆ ತಂದಂತಹ ಸತಿ ಪದ್ಧತಿ ನಿಷೇಧ ಆಗಿತ್ತು. ಸತಿ ಪದ್ಧತಿ ನಿಷೇಧ ಆಗಿರಬಹುದು, ಅಥವಾ ಏನಪ್ಪಾ ಅಂದ್ರ ರೈಲು ತಂದಿದ್ದಾಗಿರಬಹುದು, ಅಥವಾ ಸಮಾಜದಲ್ಲಿ ತಂದಂತಹ ವಿಧವಾ ವಿವಾಹ ಪದ್ಧತಿಗಳಾಗಿರ್ಬೋದು. ಇವೆಲ್ಲ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಅವತ್ತಿನ ಮಟ್ಟಕ್ಕೆ ಬಹಳಷ್ಟು ಏನಪ್ಪಾ ತುಳಿತಕ್ಕೆ ಒಳಗಾಗಿದೆ. ಇವನ್ನ ಜಾರಿಗೆ ತಂದಿದ್ದು ನಮ್ಮ ಹಿಂದೂಗಳನ್ನ, ನಮ್ಮ ಸಂಸ್ಕೃತಿಯನ್ನ ಹಾಳು ಮಾಡ್ತಿದ್ದಾರೆ. ನಾವೇನಪ್ಪಾ ಅಂದ್ರೆ ಇದರಿಂದ ಆಗಿತ್ತು. ಇನ್ನು ಆರ್ಥಿಕ ಅಂತ ನಾವು ಮಾತಾಡಂಗಿಲ್ಲ, ಬಹಳಷ್ಟು ಭಾರತವನ್ನ ಏನಪ್ಪಾ ಅಂದ್ರ ಕೊಚ್ಚಿಕೊಂಡು ಹೋಗಿದ್ದೆ ಬ್ರಿಟಿಷರು. ಇನ್ನು ಸೈನಿಕ ಕಾರಣ ನಮಗೆ ಗೊತ್ತಿರಬೇಕು. ಈ ಕಾರಣ ನಮ್ಗೆ ಬಹಳಷ್ಟು ನಾನು ತಿಳಿಸ್ತಾ ಬರ್ತೀನಿ ಮುಂದೆ. ಸೈನಿಕ ಕಾರಣ ಅಂತಂದ್ರೆ, ಈ ಸೈನಿಕ ಕಾರಣ ಯಾಕೆ ಸ್ಟಾರ್ಟ್ ಆಗುತ್ತೆ ಅಂದ್ರೆ, ಈ ಒಂದು ಯಾಕೆ ಈ ದಂಗೆಗೆ ತತ್ಕ್ಷಣದ ಕಾರಣದಲ್ಲಿ ನಿಮ್ಗೆ ಏನಪ್ಪಾ ಅಂದ್ರೆ ಮುಂದಿನ ಪ್ರೀವಿಯಸ್ ಪೇಜ್ ಅಲ್ಲಿ ಮುಂದೆ ಬರ್ತೀನಿ ನೋಡಿ. ಸೈನಿಕ ಕಾರಣವನ್ನು ನಿಮ್ಗೆ ವಿವರಣೆ ಮಾಡ್ತಾ ಹೋಗ್ತೀನಿ. ಸೈನಿಕ ಕಾರಣ ಯಾಕಂದ್ರೆ ಈ ಒಂದು ಕಾರಣದ ತತ್ಕ್ಷಣದ ಕಾರಣ ಕೂಡ ಹೌದು, ಸೈನಿಕ ಕಾರಣ ಕೂಡ ಒಂದೇ ಆಗ್ತಾ ಹೋಗ್ತದೆ. ಯಾಕಂದ್ರೆ ಈ ಒಂದು ಎನ್ಫೀಲ್ಡ್ ಎಂಬ ಬಂದೂಕನ್ನ ಬ್ರಿಟಿಷರು ಹೊಸದಾಗಿ ಪರಿಚಯ ಮಾಡಿರ್ತಾರೆ. ಆ ಬಂದೂಕಿಗೆ ಹಂದಿ ಮತ್ತು ದನದ ಒಂದು ಕೊಬ್ಬನ್ನ ಸವರಿರ್ತಾರೆ. ಯಾವುದು? ಹಂದಿ ಅಥವಾ ಹಸು ಅಥವಾ ಹಂದಿ ಅಂತ ಹೇಳ್ತಾ ಬರ್ತೀವಿ. ಹಂದಿ ಮತ್ತು ಏನಪ್ಪಾ ಅಂದ್ರ ದನ ಅಥವಾ ದನ ಅಂತ ಹೇಳ್ತಾರೆ. ಈ ಎರಡು ದನಗಳು ಅಥವಾ ಎತ್ತುಗಳು ಅಥವಾ ಹಸುಗಳು ನಮಗೆ ಹಿಂದೂಗಳಿಗೆ ಪವಿತ್ರವಾದ್ರೆ ಮುಸ್ಲಿಮರಿಗೆ ಏನಪ್ಪಾ ಅಂತಂದ್ರ ಹಂದಿ ನಿಷೇಧವಾಗಿತ್ತು, ಅವ್ರು ಟಚ್ ಮಾಡಲ್ಲ ಅದನ್ನ. ಹಾಗೆ ಇದನ್ನ ಬಾಯಿಂದನೇ ತೆಗಿಬೇಕಾಗಿತ್ತು. ಎದರಿಂದ ತೆಗಿಬೇಕಾಗಿತ್ತು? ಬಾಯಿಂದನೇ ತೆಗಿಬೇಕಾಗಿತ್ತು. ಹಾಗಾಗಿ ಏನಾಗುತ್ತೆ ಅಂತಂದ್ರೆ 1857 ಏನಪ್ಪಾ ಅಂದ್ರ ಮಾರ್ಚ್ 29ಕ್ಕೆ ಮೊದಲ ಬಾರಿಗೆ ಮಂಗಲ್ ಪಾಂಡೆ ಹೀರೋ ಮಂಗಲ್ ಪಾಂಡೆ ಏನಪ್ಪಾ ಅಂತಂದ್ರ ಈತ ಎಲ್ಲಿ ದಂಗೆ ಹೇಳ್ತಾನೆ ಅಂತಂದ್ರೆ, ಈ ಒಂದು ಪಶ್ಚಿಮ ಬಂಗಾಳದ ಬ್ಯಾರಕ್ಪುರದ ಈತ 34ನೇ ತುಕ್ಕಡಿಯ ಸೈನಿಕನಾಗಿರ್ತಾನೆ. ಏನಾಗಿರ್ತಾನೆ?
ಸೈನಿಕನಾಗಿರ್ತಾನೆ. ಈತ 34ನೇ ತುಕಡಿಯ ಸೈನಿಕನಾಗಿರ್ತಾನೆ. ಈತ ಏನಪ್ಪಾ ಆ ಒಂದು ಏನು ಎನ್ಫೀಲ್ಡ್ಗಳದಾವ ಅವುಗಳನ್ನ ಬಾಯಿಂದ ಕಿತ್ತೊಂದಾಗ ನನಗೆ ಹಸು ಪವಿತ್ರ ಹಂದಿ ನನ್ ಮುಟ್ಟಲ್ಲ, ನನ್ನಿಂದ ಕಿತ್ತಕ್ ಆಗಲ್ಲ ಅಂತಂದಾಗ ಅವಾಗ ಬ್ರಿಟಿಷರು ಅವನ ಮೇಲೆ ದಬ್ಬಾಳಿಕೆ ಮಾಡಿದಾಗ, ದೌರ್ಜನ್ಯ ಮಾಡಿದಾಗ ಈತ ಅಲ್ಲೇ ರೊಚ್ಚಿಗೆ ಎದ್ದೇನು ಮಾಡ್ತಾ ಬರ್ತಾನ, ತನ್ನ ಗನ್ನನ್ನು ತೆಗೆದುಕೊಂಡು ನೀಲ್ ಪೀಟರ್ ಮತ್ತು ಬಾಗ್ನನ್ನ ಅಲ್ಲೇ ಗುಂಡಿಕ್ಕಿ ಕೊಲ್ತಾ ಬರ್ತಾನ. ಆನಂತರ ಅವರನ್ನ ಸೆರೆ ಹಿಡಿದಿಸಿ ನೇಣುಗಂಬಕ್ಕೆ ಏರಿಸ್ತಾ ಬರ್ತಾರೆ. ಹೀಗೆ ನಮ್ಮ 1857ರ ಸೈನಿಕ ಅಥವಾ ತತ್ಕ್ಷಣದ ಏನಪ್ಪಾ ಅಂದ್ರ ಜರ್ನಿ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ನಮ್ದೇನಪ್ಪಾ ಅಂದ್ರ ಅದಾದ ನಂತರ ಈ ಜರ್ನಿ ಎಲ್ಲಿ ಹೋಗುತ್ತೆ, ಮೀರತ್ಗೆ ಹೋಗುತ್ತೆ. ಮೀರತ್ದಲ್ಲಿ ಏನಪ್ಪಾ ಅಂದ್ರ ಸುಮಾರು 85 ಸೈನಿಕರು ಏನಪ್ಪಾ ಅಂದ್ರ ಆ ಒಂದು ಎನ್ಫೀಲ್ಡ್ ಅನ್ನ ತೆಗೆದಿಂದಾಗ ನಿರಾಕಾರವನ್ನ ಮಾಡ್ತಾರೆ. ನಿರಾಕರಿಸಿದಂತಹ ಸಂದರ್ಭದಲ್ಲಿ ಬ್ರಿಟಿಷರು ಅವರ ಬಟ್ಟೆಯನ್ನ ಬಿಚ್ಚಿಸಿ ಏನ್ ಮಾಡ್ತಾ ಹೋಗ್ತಾರೆ ಅಂತಂದ್ರೆ ಮೆರವಣಿಗೆ ಮಾಡ್ತಾ ಹೋಗ್ತಾರೆ ಮತ್ತು ಅವರನ್ನ ಮೀರತ್ ಜೈಲಿಗೆ ಹಾಕ್ತಾ ಬರ್ತಾರೆ. ಇದನ್ನ ತಿಳಿದಂತಹ ಇನ್ನುಳಿದ ಸೈನಿಕರು ಏನ್ ಮಾಡ್ತಾರೆ, ಆ ಮೀರತ್ ಜೈಲಿಗೆ ನುಗ್ಗಿ ಅಲ್ಲಿರುವ ಸೈನಿಕರನ್ನ ಏನಪ್ಪಾ ಅಂದ್ರ ಅಲ್ಲಿರುವ ಆ ಒಂದು ಮೀರತ್ ಸ್ಟೇಷನ್ ಅನ್ನ ಪುಡಿ ಪುಡಿಯಾಗಿ ಮಾಡಿ ಈ ಮೀರತ್ ನಿಂದ ಆ ಸೈನಿಕರನ್ನ ಬಿಡಿಸಿಕೊಂಡು ಎಲ್ಲಿಗೆ ಹೋಗ್ತಾರೆ ಅಂದ್ರೆ ದೆಹಲಿಗೆ ಹೋಗ್ತಾ ಬರ್ತಾರೆ. ಇನ್ನು ದೆಹಲಿಗೆ ಹೋಗಿಸಿ ವಯೋವೃದ್ಧನಾದಂತಹ 2ನೇ ಬಹದ್ದೂರ್ ಶಾಹನನ್ನ ಏನ್ ಮಾಡ್ತಾ ಹೋಗ್ತಾರೆ, ಅಲ್ಲಿನ ದೆಹಲಿಯ ಚಕ್ರವರ್ತಿ ಅಂತ ಘೋಷಣೆ ಮಾಡ್ಕೊಂಡು ಹೋಗ್ತಾರೆ. ಹೀಗೆ 1857ರ ದಂಗೆ ಪ್ರಾರಂಭ ಆಗುತ್ತೆ. ನಂತರ ಇದು ನಿಮಗೆ ಕಾನ್ಪುರಕ್ಕೆ ಹೋಗುತ್ತೆ, ಬಿಹಾರ್ಕ್ ಹೋಗುತ್ತೆ, ಎಲ್ಲ ಕಡೆ ಬರುತ್ತೆ ಅನ್ನುವಂಥದ್ದು. ಇದೇ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಕೂಡ ನಿಮಗೆಲ್ಲ ಗೊತ್ತಿರಬೇಕು, ಹಲಗಲಿಯ ಬೇಡರು ದಂಗೆ ಹೇಳ್ತಾ ಹೋಗ್ತಾರೆ. ನರಗುಂದದ ಬಾಬಾ ಸಾಹೇಬ, ಮುಂಡರ್ಗಿಯ ಭೀಮರಾವ್ ಎಂಬ ವಿಚಾರಗಳು ಕೂಡ ನಮಗೆ ಗೊತ್ತಿರಬೇಕು. ಬಹಳಷ್ಟು ಒಂದು ಪ್ರಶ್ನೆಗೆ ಸಂಬಂಧಪಟ್ಟಂತೆ ಬಹಳಷ್ಟು ವಿಶ್ಲೇಷಣೆ ಆಗ್ತಾ ಇದೆ. ಮುಂದಿನ ಪ್ರಶ್ನೆಗೆ ಹೋಗ್ತಾ ಬರ್ತೀನಿ. ನೆಕ್ಸ್ಟ್ ಪ್ರಶ್ನೆ ಅದಕ್ಕೆ ಹೇಳ್ತೀನಿ, ಒಂದೊಂದು ಟಾಪಿಕ್ ವೈಸು ನಾನು ಪಾಠ ಮಾಡ್ತಾ ಬರ್ತೀನಿ. ನೀವು ಕರೆಕ್ಟ್ ಆಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆದ್ರೆ, ಯಾಕಂದ್ರೆ ಲೈಕ್ ಮತ್ತು ಕಮೆಂಟ್ ಕೂಡ ನಮಗೆ ಬೂಸ್ಟ್ ಇದ್ದಂಗೆ. ಯಾವುದೇ ಒಂದು ಮರ ಬೆಳಿಬೇಕು, ಯಾವುದೇ ಒಂದು ಬೀಜ ಹೊರಗಡೆ ಬರಬೇಕಾದ್ರೆ ಅದು ಏನಪ್ಪಾ ಮೊದಲು ಕೆಸರಲ್ಲಿ ಹುದುಗಬೇಕು. ನಾನು ಈ ಕೆಸರದಲ್ಲಿ ಹುದುಗಿನಿ ಅಂತ ಇಟ್ಕೊಳ್ರಿ, ನಾನು ಹೊರಗಡೆ ಬರಬೇಕಾದ್ರೆ ನೀವೇ ಬೂಸ್ಟ್ಗಳು, ನೀವು ಲೈಕು ಕಮೆಂಟು ಮತ್ತು ಸಬ್ಸ್ಕ್ರೈಬ್ ಮಾಡಿದೆ ಆದ್ರೆ ಮುಂದಿನ ದಿನಮಾನಗಳಲ್ಲಿ ಒಂದೊಂದು ಟಾಪಿಕ್ಗೆ ಒಂದೊಂದು ಗಂಟೆಯ ವಿಶ್ಲೇಷಣೆಯನ್ನು ಕೊಡ್ತಾ ಬರ್ತೀನಿ. ದ ಬೆಸ್ಟ್ ವಿಶ್ಲೇಷಣೆ ಕೊಡ್ತಾ ಬರ್ತೀನಿ. ನೀವು ಅನ್ಕೊಳ್ಬಹುದು ಮನೆಯಲ್ಲಿ ಕುಂತೆ ಸಂಪೂರ್ಣವಾಗಿ ಅಧ್ಯಯನವನ್ನ ಮಾಡಬಹುದು ಸ್ನೇಹಿತರೆ. ದ ನೆಕ್ಸ್ಟ್ ಪ್ರಶ್ನೆ ಬರ್ತೀನಿ, ಯಾಕಂದ್ರೆ 2ನೇ ಪ್ರಶ್ನೆಗೆ ಆಲ್ರೆಡಿ ಸಮಯ ತುಂಬಾ ತಗೊಂಡಿದ್ದೀನಿ. 3ನೇ ಪ್ರಶ್ನೆ ಬಹಳಷ್ಟು ಮಾತಾಡ್ತಾ ಬರ್ತೀನಿ. ದ ಪ್ರಶ್ನೆ ಹೀಗಿದೆ ನೋಡ್ರಿ, ಈ ಕೆಳಗಿನ ಯಾರನ್ನು ಗುಲಾಮ ಎಂದು ಕರೆಯಲಾಗುತ್ತೆ ಅಂತ ಪ್ರಶ್ನೆ ಕೇಳಿ. ಅಂದ್ರೆ ಈ ಕೆಳಗೆ ಕೊಟ್ಟಿರುವಂತಹ ಆಪ್ಷನ್ಗಳ ಪೈಕಿ ನಾವ್ ಯಾರನ್ನು ಗುಲಾಮ ಎಂದು ಕರೆಯುತ್ತೇವೆ? ಸರಿಯಾದ ಉತ್ತರವನ್ನ ಕಮೆಂಟ್ ಮಾಡಿ ನೋಡ್ತಿದ್ರೆ. ಇನ್ನು ಇಲ್ತಾಮಶ ಸರಿಯಾದ ಉತ್ತರನ, ಬಲ್ಬನ ಸರಿಯಾದ ಉತ್ತರನ, ಕುತುಬುದ್ದೀನ್ ಐಬಕ ಸರಿಯಾದ ಉತ್ತರನ, ಅಥವಾ ಖಿಜ್ರಾ ಖಾನ ಸರಿಯಾದ ಉತ್ತರ ಅಂತ ಕೇಳ್ತಾ ಬಂದಿದ್ದಾನೆ. ಸರ್ ಹಾಗಾದ್ರೆ ಸರಿಯಾದ ಉತ್ತರ ಯಾವ್ದ್ರಿ? ನಿಮ್ಗೆ ಆಲ್ಮೋಸ್ಟ್ ಮಂದಿಗೆ ಗೊತ್ತಿರ್ತದೆ. ಗುಲಾಮ ಯಾರು ಅಂತಂದ್ರೆ ನಮಗೆ ಇಲ್ತಾಮಶ್ ಅನ್ನುವಂಥದ್ದು. ಯಾಕಂದ್ರೆ ಈ ಇಲ್ತಾಮಶ್ನನ್ನ ಯಾರು ಕೊಂಡ್ಕೊಂಡಿರ್ತಾರೆ ಅಂತಂದ್ರೆ ಈ ಕುತುಬುದ್ದೀನ್ ಐಬಕ್ ಆತನ ಖರೀದಿ ಮಾಡಿರ್ತಾನೆ. ನೋಡಿ, ಈತ ಮೊದಲೇ ಕುತುಬುದ್ದೀನ್ ಐಬಕ್ಕೆ ಒಬ್ಬ ಗುಲಾಮ, ಈ ಗುಲಾಮನನ್ನ ಖರೀದಿ ಮಾಡ್ಯಾನ. ಹಾಗಾಗಿ ಈತನನ್ನ ಏನಂತ ಕರೆದಾರ? ಗುಲಾಮ. ಸರ್ ನಾಳೆ ಎಕ್ಸಾಮ್ ಅಲ್ಲಿ ಇದು ಟಾಪಿಕ್ ಎಲ್ಲಿ ಕಂಡು ಬರ್ತದ್ರಿ ಅಂದ್ರೆ ದೆಹಲಿ ಸುಲ್ತಾನರು ಅಂತ ಅಧ್ಯಯನ ಮಾಡ್ತಾ ಹೋಗ್ತೀವಿ ನಾವೇನು. ದೆಹಲಿ ಸುಲ್ತಾನರು, ದ ಮೋಸ್ಟ್ ಇಂಪಾರ್ಟೆಂಟ್ ಅವರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ದೆಹಲಿ ಸುಲ್ತಾನರು ಅಂತ ನೋಡ್ತಾ ಬರ್ತೀವಿ. ದೆಹಲಿ ಸುಲ್ತಾನರು ಅಂತ ಬಂದಾಗ 1206ರಿಂದ 1526 ಗಂಟ ಅಂದ್ರೆ ಸುಮಾರು 300 ವರ್ಷಗಳ ಕಾಲ ಈ ದೇಶವನ್ನ ಮಧ್ಯಕಾಲೀನ ಇತಿಹಾಸದಲ್ಲಿ ಆಡಳಿತ ಮಾಡಿದ ದಿಗ್ಗಜ ಮನೆತನ ಯಾವುದು ಮಾಸ್ತರ ಅಂದ್ರೆ ಈ ದೆಹಲಿ ಸುಲ್ತಾನರು. ಸರ್ ದೆಹಲಿ ಸುಲ್ತಾನರಲ್ಲಿ ಎಷ್ಟು ಮನೆತನಗಳು ಬರ್ತಾ ಹೋಗ್ತವೆ? ಇವರು ಯಾವ್ಯಾವ ಮನೆತನದಲ್ಲಿ ಯಾರ್ಯಾರು ಕಂಡಿದೆ ಅಂದ್ರೆ ಇದು ಸಂಪೂರ್ಣವಾಗಿ ಇದರಲ್ಲಿ 3 ಜನ ಯಾವ ಮನೆತನಕ್ಕೆ ಸಂಬಂಧಪಟ್ಟಿದ್ದಾರೆ ಅಂತಂದ್ರೆ ಇಲ್ಲಿ 3 ಜನ ಗುಲಾಮಿ ಸಂತತಿಗೆ ಸಂಬಂಧಪಟ್ಟರೆ, ಖಿಜ್ರಾ ಖಾನ್ ಏನಪ್ಪಾ ಸಯ್ಯದ್ ಸಂತತಿಗೆ ಸಂಬಂಧಪಟ್ಟಂತಹ ವ್ಯಕ್ತಿ ಅಂತ ನೋಡ್ತಾ ಬರ್ತೀವಿ. ಹಾಗಾದ್ರೆ 5 ಸಂತತಿಗಳು ನಮಗೆ ಕಾಲಾನುಕ್ರಮದಲ್ಲಿ ಬರಿ ಅಂತ ಪ್ರಶ್ನೆ ಕೇಳ್ತಾನೆ. ಏನು 5 ಸಂತತಿಗಳನ್ನ ಕಾಲಾನುಕ್ರಮದಲ್ಲಿ ಬರಿ ಅಂತ ಕೇಳ್ತಾ ಹೋಗ್ತಾನೆ. ದ ಫಸ್ಟ್ ಒನ್ ಯಾವ ಬರುತ್ತೆ ಮಾಸ್ತರ? ಗುಲಾಮಿ ಸಂತತಿ ಬರುತ್ತೆ. ಯಾವ ಸಂತತಿ? ಗುಲಾಮಿ ಸಂತತಿ. 2ನೇದು ಯಾವ್ದು ಬರುತ್ತೆ? ಖಿಲ್ಜಿ ಸಂತತಿ ಬರುತ್ತೆ. 3ನೇದು ಯಾವ್ದು ಬರುತ್ತೆ? ತುಘಲಕ್ ಸಂತತಿ ಬರುತ್ತೆ. ತುಘಲಕ್ ಏನಪ್ಪಾ ಅಂದ್ರ ತುಘಲಕ್ ಸಂತತಿ ಬರುತ್ತೆ. 4ನೇದು ಯಾವ್ದು ಬರುತ್ತೆ? ಇಟ್ಸ್ ವೆರಿ ಇಂಪಾರ್ಟೆಂಟ್, ಸಯ್ಯದ್ ಸಂತತಿ ಬರುತ್ತೆ. ಸಯ್ಯದ್ ಸಂತತಿ ಬರುತ್ತೆ. 5ನೇದು ಯಾವ್ದು ಸರ್ ಅಂತಂದ್ರೆ ಲೂದಿ ಸಂತತಿ ಅನ್ನುವಂತ ವಿಚಾರ. ರೀಸೆಂಟ್ ಆಗಿ ಒಂದು ಗ್ರೂಪ್ ಸಿ ಎಕ್ಸಾಮ್ ಅಲ್ಲಿ ಪ್ರಶ್ನೆ ಕೇಳಿದ್ದೆ, ಇದು ಅನ್ಕೋತೀನಿ. ಇವುಗಳನ್ನ ಕಾಲಾನುಕ್ರಮದಲ್ಲಿ ಬರೀರಿ ಅಂತ ಪ್ರಶ್ನೆ ಕೇಳ್ತಾನೆ. ಇಟ್ಸ್ ವೆರಿ ಇಂಪಾರ್ಟೆಂಟ್ ಅವರ್ ಕಾಂಪಿಟೇಟಿವ್. 1206ರಿಂದ 1200 ಏನಪ್ಪಾ ಅಂದ್ರ 90 ಗಂಟೆ ಇವರು ಆಡಳಿತ ಮಾಡ್ತಾರೆ. ಈ ರೀತಿ ನಾವು ನೆನಪಿಟ್ಕೊಳ್ಬಹುದು. ಸರ್ ಹಾಗಾದ್ರೆ ಒಂಚೂರು ಬ್ರೀಫ್ ಆಗಿ ಸ್ವಲ್ಪ ಮೇಲ್ಗಡೆಯಿಂದ ಹೇಳ್ರಿ ಅಂತಂದ್ರೆ
ಈ ದೆಹಲಿ ಸುಲ್ತಾನರು ಅಂತ ಬಂದಾಗ ಒಂದೊಂದು ಒಬ್ಬೊಬ್ಬರಿಗೆ ಸಂಬಂಧಪಟ್ಟದ್ದು ಒಂದೊಂದು ಫೈಟ್. ಈ ಗುಲಾಮಿ ಸಂತತಿ ಅಂತ ಹೇಳಿದ್ವಿ, ಗುಲಾಮಿ ಸಂತತಿಯ ಸ್ಥಾಪಕ ಯಾರು ಅಥವಾ ದೆಹಲಿ ಸುಲ್ತಾನರ ಸ್ಥಾಪಕ ಯಾರು ಅಂದ್ರೆ ಕುತುಬುದ್ದೀನ್ ಐಬಕ್. ಈ ಕುತುಬುದ್ದೀನ್ ಐಬಕ್ಗೆ ನಾವ್ ಏನ್ ನೆನಪಿಡಬೇಕು? ಈ ಕುತುಬುದ್ದೀನ್ ಐಬಕ್ ಯಾರ ಗುಲಾಮನಾಗಿದ್ದ? ಮಹಮ್ಮದ್ ಗೋರಿಯ ಗುಲಾಮನಾಗಿದ್ದ. ಯಾವ ಕದನದಲ್ಲಿ ಮಹಮ್ಮದ್ ಗೋರಿಯನ್ನ ಅತ್ಯಂತ ಹೆಚ್ಚು ವಿಶ್ವಾಸವನ್ನ ಪಡ್ಕೊಂಡಿದ್ದ? ಎರಡನೇ ತರೈನ್ ಕದನದಲ್ಲಿ. ಮಹಮ್ಮದ್ ಗೋರಿಗೆ ಈತ ಹೆಂಗ ಗುಲಾಮನಾದ? ಈತನ ಹುಟ್ಟೇನು? ಈತ ಯಾವ ಪಂಗಡಕ್ಕೆ ಸೇರಿದ್ದ ಅಂದ್ರೆ ಮ್ಯಾಮುಲುಕ್ ಪಂಗಡಕ್ಕೆ ಸೇರಿದ್ದ. ಸರಿ, ಇವನ ಸಾಧನೆಗಳ ಎಕ್ಸಾಮ್ ದೃಷ್ಟಿಯಿಂದ ಒಂದಿಷ್ಟು ಸಾಧನೆಗಳನ್ನ ನಿಮ್ ಜೊತೆ ಡಿಸ್ಕಸ್ ಅನ್ನ ಮಾಡ್ತಾ ಹೋಗ್ತೀನಿ. ನಾಳೆ ಎಕ್ಸಾಮ್ ಅಲ್ಲಿ ಪ್ರಶ್ನೆ ಕೇಳ್ತಾ ಬರ್ತಾನೆ, ಗುಲಾಮ ಸಂತತಿಯ ಸ್ಥಾಪಕನಾದಂತಹ ಈತನ ಬಗ್ಗೆ. ಈತ ಕಟ್ಟಿರುವಂತಹ ಏನ್ ಸರ್ ಅಂತಂದ್ರೆ, ಈತ ಕಟ್ಟಿಸಿದ್ದು ಕುತುಬ್ ಮಿನಾರ್ ಆಗಿರಬಹುದು, ಅಡ್ಡಾ ಈ ದಿನ್ಕಾ ಚೋಪ್ರಾ ಆಗಿರಬಹುದು, ಅಥವಾ ಅಜ್ಮೀರದಲ್ಲಿ ಇದನ್ನ ಕಟ್ತಾ ಬರ್ತಾನೆ. ಇನ್ನು ಕುವತ್ತುಲ್ ಇಸ್ಲಾಂ, ಇದು ಕೂಡ ಆ ಮಸೀದಿಯನ್ನು ಈತನೇ ಕಟ್ಟಿಸಿರ್ತಾನೆ. ಯಾರು? ನಮಗೆ ಕುತುಬುದ್ದೀನ್ ಐಬಕ್. ಈತ ತನ್ನ ಆಸ್ಥಾನದಲ್ಲಿ ಇದ್ದಂತಹ ವಿದ್ವಾಂಸರಿಗೆ ಲಕ್ಷ ಲಕ್ಷ ಹಣಗಳನ್ನ ಈತ ಏನ್ ಮಾಡ್ತಾ ಹೋಗ್ತಾನೆ? ದಾನವನ್ನ ಮಾಡ್ತಾ ಹೋಗ್ತಾನೆ. ಹಾಗಾಗಿ ಈತನನ್ನ ಲಾಕ್ ಭಕ್ಷ ಅಂತ ಕರಿತಾ ಬರ್ತೀವಿ. ಏನಂತ ಕರಿತಾ ಬರ್ತೀವಿ? ಲಾಕ್ ಭಕ್ಷ ಅಂತ ಕರಿತಾ ಬರ್ತೀವಿ. ಇವನ ಬಗ್ಗೆ ನೋಡ್ತಾ ಬರ್ತೀವಿ. ಇವನ ನಂತರ ಬಂದವನು ಯಾರು? ಗುಲಾಮರ ಗುಲಾಮ. ಯಾರು? ನಮ್ಮ ಇಲ್ತಾಮಶು. ಇಲ್ತಾಮಶನ್ ಬಗ್ಗೆ ಹೇಳಬೇಕಂದ್ರೆ, ಇಲ್ತಾಮಶು ದೆಹಲಿನ ಆಡಳಿತ ಮಾಡಲು ಏನ್ ಮಾಡ್ತಾ ಹೋಗ್ತಾನೆ? ಇಕ್ತಾಗಳನ್ನ ಜಾರಿಗೆ ತರ್ತಾ ಹೋಗ್ತಾನೆ. ಈತ ಗುಲಾಮರ ಒಂದು ಚಹಲ್ ಗಣಿಯನ್ನ ಕಟ್ತಾ ಬರ್ತಾನೆ. ಯಾರು? ಇಲ್ತಾಮಶ್. ನಾಳೆ ಎಕ್ಸಾಮ್ ಅಲ್ಲಿ ಕೇಳಬಹುದು, ಚಹಲ್ ಗಣಿಯನ್ನ ಕಟ್ಟಿಸಿದವರು ಯಾರು? 40 ನೊಬೆಲರ ಒಕ್ಕೂಟವನ್ನು ಕಟ್ಟಿಸಿದವರು ಯಾರು? ಇಲ್ತಾಮಶ್ ಅನ್ನಬಹುದು. ಈತ ಟೋಕನ್ ನಾಣ್ಯ ಪದ್ಧತಿಯನ್ನ ಜಾರಿಗೆ ತರ್ತಾ ಬರ್ತಾನೆ. ಹಾಗಾಗಿ ಇವತ್ತನ್ನ ರೂಪಾಯಿಯ ಪಿತೃ ಅಂತ ಕರಿತಾ ಬರ್ತೀವಿ. ಈತನ ಮಗಳೇ ರಜಿಯಾ ಸುಲ್ತಾನು. ಇಡೀ ದೆಹಲಿಯನ್ನ ಆಡಳಿತ ಮಾಡಿದಂತಹ ಏಕೈಕ ಮಹಿಳೆ ಯಾರು ಸರ್ ಅಂದ್ರೆ ಯಾರು? ರಜಿಯಾ ಸುಲ್ತಾನು ಅನ್ನುವಂಥ ವಿಚಾರವನ್ನ ಗೊತ್ತಿರಬೇಕು. ಅವಳ ನಂತರ ಅಧಿಕಾರಕ್ಕೆ ಬಂದವರು ಯಾರು ಸರ್ ಅಂತಂದ್ರೆ ಬಹಳಷ್ಟು ಇಂಪಾರ್ಟೆಂಟ್ ಆಗ್ತಾ ಹೋಗ್ತಾರೆ ನಮಗೆ ಇಂದಿನ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಎಕ್ಸಾಮ್ ದೃಷ್ಟಿಯಿಂದ ಬಹಳಷ್ಟು ಕೇಳ್ತಾ ಬರ್ತಾರೆ ಇಂದಿನ ಸ್ಪರ್ಧಾ. ಯಾಕಂದ್ರೆ ರಜಿಯಾ ಸುಲ್ತಾನ್ ನಂತರ ನಮ್ಗೆ ಏನಪ್ಪಾ ಅಂದ್ರೆ ಇಲ್ಲಿ ಇಂಪಾರ್ಟೆಂಟ್ ಆಗಿದ್ದು ಬಲ್ಬನ್ ಅನ್ನುವಂಥದ್ದು. ಬಲ್ಬನ್ ಜಾರಿಗೆ ತಂದಂತಹ ಫೈಬೋಸ್ ಪದ್ಧತಿಗಳಾಗಿರಬಹುದು, ಸಿಜ್ದಾ ಪದ್ಧತಿಗಳಾಗಿರಬಹುದು. ಫೈಬೋಸ್ ಅಂದ್ರೆ ಏನಂತ ಕೇಳಬಹುದು. ಸಿಜ್ದಾ ಪದ್ಧತಿ ಅಂದ್ರೆ ಶಿರಸಾಷ್ಟಾಂಗ ನಮಸ್ಕಾರ. ಫೈಬೋಸ್ ಅಂದ್ರೆ ಈ ಒಂದು ಮುತ್ತುಗಳನ್ನ ಕೊಡುವುದು ಕೈಗಳಿಗೆ ರಾಜನ ಭೇಟಿಯಾದಂತಾಗ. ಆ ಒಂದು ಬಲ್ಬನ್ ನವರೋಜ್ ಉತ್ಸವವನ್ನ ಜಾರಿಗೆ ತರ್ತಾ ಬರ್ತಾನೆ. ಹೀಗೆ ಹಲವಾರು ಕಾರ್ಯಕ್ರಮಗಳನ್ನ ಈ ಗುಲಾಮಿ ಸಂತತಿ ಕೊಡುತ್ತೆ. ನಂತರ ನಮಗೇನಪ್ಪಾ ಅಂತಂದ್ರೆ ದ ಮೋಸ್ಟ್ ಇಂಪಾರ್ಟೆಂಟ್ ಖಿಲ್ಜಿ ಸಂತತಿ ನಾವು ಮಾತಾಡಲೇಬೇಕು. ಖಿಲ್ಜಿ ಸಂತತಿಯನ್ನ ಸ್ಥಾಪನೆ ಮಾಡಿದ್ದು ಜಲಾಲುದ್ದೀನ್ ಫಿರೋಜ್ ಶಾ ಖಿಲ್ಜಿ ಅಂತ ಬರ್ತಾ ಹೋಗ್ತೀವಿ. ಅದರಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ ಬಗ್ಗೆ ಫಸ್ಟ್ ಮಾತಾಡಬಹುದು. ಅಲ್ಲಾವುದ್ದೀನ್ ಖಿಲ್ಜಿ ಅನ್ನೋದು ದ್ವಿತೀಯ ಅಲೆಕ್ಸಾಂಡರ್ ತನ್ನನ್ನು ತಾನು ಕರ್ಕೋತಾನ. ತನ್ನ ಬಾಲ್ಯದ ಹೆಸರು ಅಲಿ ಗುರ್ಷಾಪ್ ಅಂತಾನ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಆತ ಇಡೀ ದಕ್ಷಿಣ ಭಾರತ ಮೇಲೆ ಮೊಟ್ಟ ಮೊದಲ ಬಾರಿಗೆ ದಾಳಿ ಮಾಡಿದವನು ಯಾರು ಸರ್ ಅಂತಂದ್ರೆ ಅಲ್ಲಾವುದ್ದೀನ್ ಖಿಲ್ಜಿ ಅನ್ನುವಂಥದ್ದು. ಆತನ ಉತ್ತರ ಭಾರತ ದಂಡಯಾತ್ರೆಗಳು, ದಕ್ಷಿಣ ಭಾರತ ದಂಡಯಾತ್ರೆಗಳು ಮತ್ತು ಮಂಗೋಲರ ದಾಳಿಯನ್ನು ಆತ ತರಿತಾ ಬರ್ತಾನೆ. ಮಂಗೋಲರು ಯಾರ ಕಾಲದಲ್ಲಿ ಮೊಟ್ಟ ಮೊದಲ ಬಾರಿಗೆ ದಾಳಿ ಮಾಡಿದ್ರೆ ಚಂಗೀಸ್ ಖಾನ್ ಮಾಡ್ತಾ ಹೋಗ್ತಾನೆ. ಇಲ್ತಾಮಶನ ಕಾಲದಲ್ಲಿ ಅನ್ನುವಂಥ ವಿಚಾರವನ್ನು ಕೂಡ ನಮಗೆ ನೆನಪಿರಬೇಕು. ಅಲಾವುದ್ದೀನ್ ಖಿಲ್ಜಿ ಬಗ್ಗೆ ಬಹಳಷ್ಟು ಮಾತಾಡಿದ್ರು ಸಾಕಾಗಲ್ಲ. ಆತನ ಮೊದಲ ಬಾರಿಗೆ ದಾಳಿ ಗುಜರಾತ್ ಮೇಲೆ ದಾಳಿ ಮಾಡ್ತಾ ಹೋಗ್ತಾನೆ. ಗುಜರಾತ್ ಮೇಲೆ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ರಾಜ ಏನಪ್ಪಾ ಅಂತಂದ್ರ ಅಲ್ಲಿ ಯಾರು ಆಡಳಿತ ಮಾಡ್ತಾ ಇರ್ತಾರೆ? ರಾಜ ಕರ್ಣದೇವ ಇರ್ತಾನೆ. ಕರ್ಣದೇವನ ಹೆಂಡತಿ ಯಾರು? ಕಮಲಾದೇವಿ. ಇವರಿಬ್ಬರ ದಂಪತಿಯ ಮಕ್ಕಳು ಯಾರು? ದೇವನ ದೇವಿ. ನಮ್ಮ ಅಲ್ಲಾವುದ್ದೀನ್ ಖಿಲ್ಜಿ ಯಾಕೆ ಗುಜರಾತ್ ಮೇಲೆ ದಾಳಿ ಮಾಡ್ದ? ಗುಜರಾತ್ ಸಂಪದ್ಭರಿತ ರಾಜ್ಯವಾಗಿತ್ತು. ಆ ಸಂಪತ್ತನ್ನು ಲೂಟಿ ಮಾಡಲು ಗುಜರಾತ್ ಮೇಲೆ ದಾಳಿ ಮಾಡ್ತಾ ಹೋಗ್ತಾನೆ. ಕರ್ಣದೇವನ ಸೋಲಿಸ್ತಾ ಬರ್ತಾನೆ. ಕರ್ಣದೇವನ ಹೆಂಡತಿನ ಮದುವೆ ಆಗ್ತಾ ಬರ್ತಾನೆ. ಅದಾದ ನಂತರ ಅಲ್ಲಿ ಹಜಾರಿ ದಿನಾರಿ ಸಿಗ್ತಾ ಹೋಗ್ತಾನೆ. ಕಫೂರಿ ಹಜಾರಿ ದಿನಾರು ಅಂದ್ರೆ ಇನ್ನು ಮಲ್ಲಿಕ್ ಕಾಫರ್ ಸಿಗ್ತಾ ಹೋಗ್ತಾನೆ. ಮಲ್ಲಿಕ್ ಕಾಫರ್ಗೆ 1000 ರೂಪಾಯಿ ಕೊಟ್ಕೊಂಡು ಕೂತಾನೆ. ಅದಾದ ನಂತರ ದಾಳಿ ಮುಂದುವರಿಸ್ತಾ ಹೋಗ್ತಾನೆ. ಹೀಗೆ ಪ್ರಶ್ನೆಗಳು ನಾವು ಮಾತಾಡ್ತಾ ಹೋದ್ರೆ ಎಷ್ಟಾದ್ರೂ ಸಾಕಾಗಲ್ಲ ಸ್ನೇಹಿತರೆ. ಅದಕ್ಕೆ ಹೇಳೋದು, ಒಂದು ಪ್ರಶ್ನೆಗೆ 100 ಉತ್ತರ. ಮುಂದಿನ ಪ್ರಶ್ನೆ ಹೋಗ್ತೀನಿ, ಯಾಕಂದ್ರೆ ಆಲ್ರೆಡಿ ಬಹಳಷ್ಟು ಹೇಳಿದೀನಿ ಅನ್ಕೋತೀನಿ. ಯಾಕಂದ್ರೆ ಇಲ್ಲಿ ನಮಗೆ ಬಲ್ಬಾನ್ ಬಗ್ಗೆ ಹೇಳಿದೀನಿ, ಕುತುಬುದ್ದೀನ್ ಐಬಕ್ ಬಗ್ಗೆ ಹೇಳಿದೀನಿ, ಇಲ್ತಾಮಿಶ್ ಬಗ್ಗೆ ಹೇಳಿದೀನಿ, ಇನ್ನು ಮಹಮ್ಮದ್ ಬಿನ್ ತುಘಲಕ್ ಬಗ್ಗೆ ಹೇಳ್ಬೋದು, ಎಲ್ಲರ ಬಗ್ಗೆ ಹೇಳ್ಬೋದು ಸ್ನೇಹಿತರೆ ಅಂತ ಹೇಳ್ತಾ ಮುಂದೆ ಹೋಗ್ತಾ ಬರ್ತೀನಿ. ನೆಕ್ಸ್ಟ್ ಪ್ರಶ್ನೆಗೆ ಹೋಗ್ತಾ ಬರ್ತೀನಿ. ಟೈಮ್ ತುಂಬಾ ಆಗ್ತಿದೆ ಅನ್ಕೋತೀನಿ. ನೆಕ್ಸ್ಟ್ ಏನಪ್ಪಾ ಅಂತಂದ್ರ ನೆಕ್ಸ್ಟ್ ಪ್ರಶ್ನೆ ಯಾವ್ದಿದೆ ಮಾಸ್ತರ ಅಂತಂದ್ರೆ, ನೆಕ್ಸ್ಟ್ ಪ್ರಶ್ನೆ ಇನ್ನು ಮೊಘಲರಿಗೆ ಸಂಬಂಧಪಟ್ಟಂತೆ ಬಂದಿದೆ. ದ ಮೋಸ್ಟ್ ಇಂಪಾರ್ಟೆಂಟ್ ಅವರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್. ದಿನ್ ಇ ಇಲಾಹಿ ಎಂಬ ಹೊಸ ಧರ್ಮವನ್ನ ಸ್ಥಾಪಿಸಿದವರು ಯಾರು? ಆಪ್ಷನ್ ಎ ಬಾಬರ್, ಆಪ್ಷನ್ ಬಿ ಹುಮಾಯನ್, ಆಪ್ಷನ್ ಸಿ ಅಕ್ಬರ್, ಆಪ್ಷನ್ ಡಿ ಮೇಲಿನ ಯಾರು ಅಲ್ಲ ಅಂತ ಪ್ರಶ್ನೆ ಕೊಟ್ಟಿದ್ದಾನೆ. ಬಟ್ ಇದಕ್ಕೆ ಸರಿಯಾದ ಉತ್ತರ ಯಾವುದು? ಹೌದಲ್ವಾ? ದಿನ್ ಇ ಇಲಾಹಿ ಧರ್ಮವನ್ನ ಸ್ಥಾಪನೆ ಮಾಡಿದ್ದು ಯಾರಂತ ಕೇಳಿದ್ರೆ ಅಕ್ಬರ್ ಇದಕ್ಕೆ ಸರಿಯಾದ ಉತ್ತರವಾಗುತ್ತೆ. ಸರ್, ಹಾಗಾದ್ರೆ ನಾವು ಒಂದಿಷ್ಟು ಮೊಘಲರನ್ನ ನೋಡ್ತಾ ಹೋದ್ರೆ,
ಹೌದಲ್ವಾ? ಇಲ್ಲಿ ದಿನ್ನಿ ಇಲಾಹಿ ನೋಡ್ಬಿಡೋಣ, ಅಥವಾ ಬಾಬರ್ ಬಗ್ಗೆ ತಿಳ್ಕೊಳ್ಳೋಣ, ಅಥವಾ ಹುಮಾಯೂನ್ ಬಗ್ಗೆ ತಿಳ್ಕೊಳ್ಳೋಣ, ಅಥವಾ ಅಕ್ಬರ್ ಬಗ್ಗೆ ಆಗಿರ್ಬೋದು, ಜಹಾಂಗೀರ್ ಆಗಿರ್ಬೋದು, ಶಹಜಾನ್ ಆಗಿರ್ಬೋದು, ಔರಂಗಜೇಬ್ ಆಗಿರ್ಬೋದು, ಫರುಕ್ಷಿಯಾರ್ ಆಗಿರ್ಬೋದು, ಎರಡನೇ ಶಾ ಆಲಂ ಆಗಿರ್ಬೋದು, ಅಥವಾ ಎರಡನೇ ಬಹದ್ದೂರ್ ಆಗಿರ್ಬೋದು. ಇವರೆಲ್ಲರ ಬಗ್ಗೆ ನಮ್ಗೆ ಇತಿಹಾಸ ಗೊತ್ತಿರಬೇಕು. ಯಾವುದೋ ಒಂದು ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ನೆಕ್ಸ್ಟ್ ಹೋದ್ರೆ ತುಂಬಾ ಹೊಡೆತ ಬೀಳುತ್ತೆ. ಈ ಒಂದನೇ ಪಾಣಿಪತ್ ಕದನ ಯಾವಾಗ ನಡೆಯುತ್ತೆ? 1526 ಒಂದನೇ ಪಾಣಿಪತ್ ಕದನದಲ್ಲಿ ಭಾಗವಹಿಸಿದವರು ಯಾರು ಅಂದ್ರೆ ಬಾಬರ್ ವರ್ಸಸ್ ಯಾರು? ಇಬ್ರಾಹಿಂ ಲೋಧಿ ಎನ್ನುವಂತ ವಿಚಾರ ನಮ್ಗೆ ಗೊತ್ತಿರಬೇಕು. ಈ ಲೋಧಿ ಅಂತ ಬರ್ತೀನಿ, ಇಬ್ರಾಹಿಂ ಲೋಧಿ. ಈ ಒಂದನೇ ಪಾಣಿಪತ್ ಕದನ ನಡೆದಂತ ವರ್ಷ, ಒಂದನೇ ಪಾಣಿಪತ್ ಅನ್ನುವಂಥದ್ದು. ಒಂದನೇ ಪಾಣಿಪತ್ ಕದನದಲ್ಲಿ ಬಾಬರ್ ಯಾರನ್ನು ಸೋಲಿಸೋದ್ರ ಮೂಲಕ ಮೊಘಲ್ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ತಾನಂದ್ರೆ, ಇಬ್ರಾಹಿಂ ಲೂದಿಯನ್ನ ಸೋಲಿಸೋದ್ರ ಮೂಲಕ ಬಾಬರ್ ಏನ್ ಮಾಡ್ತಾ ಹೋಗ್ತಾನೆ? ಮೊಘಲ್ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ತಾನೆ. ಹಾಗಾದ್ರೆ ಬಾಬರ್ಗೆ ಭಾರತಕ್ಕೆ ಬರಲು ಆಹ್ವಾನ ಕೊಟ್ಟವ್ರು ಯಾರು? ಬಾಬರ್ ಯಾಕೆ ಭಾರತಕ್ಕೆ ಬಂದ? ಈ ಇಬ್ರಾಹಿಂ ಲೋದಿಯ ಚಿಕ್ಕಪ್ಪ ಆಲಂ ಖಾನ್ ಮತ್ತು ದೌಲತ ಖಾನ್ ಅವತ್ತಿನ ರಾಣಾ ಸಂಗ್ರಾಮ್ ಸಿಂಗ್ ಏನ್ ಮಾಡ್ತಾ ಹೋಗ್ತಾರೆ? ಈ ಇಬ್ರಾಹಿಂ ಲೋದಿ ಮೇಲೆ ದಾಳಿ ಮಾಡಲು ಆಹ್ವಾನನ ಬಾಬರ್ಗೆ ಕೊಡ್ತಾನೆ. ಹಾಗಾದ್ರೆ ಬಾಬರ್ ಭಾರತಕ್ಕೆ ಬಂದಿನ ಮುಖ್ಯ ಉದ್ದೇಶ ಏನು? ಭಾರತ ಮೇಲೆ ದಾಳಿ ಮಾಡಬೇಕು, ಸಂಪತ್ತನ್ನ ಕೊಂಡ್ಕೊಂಡು ಹೋಗ್ಬೇಕಂತಲ್ಲ. ಬಟ್ ಇವ್ರೇನ್ ತಿಳ್ಕೊಂಡಿರ್ತಾರೆ? ಇಬ್ರಾಹಿಂ ಲೋದಿಯ ಚಿಕ್ಕಪ್ಪ ಆಲಂ ಖಾನ್, ದೌಲತ ಖಾನ್, ರಾಣಾ ಸಂಗ್ರಾಮ್ ಸಿಂಗ್ ಅಂತ ತಿಳ್ಕೊಂಡಿರ್ತಾರ. ಬಾಬರ್ ಹೆಂಗ ಭಾರತ ಮೇಲೆ ದಾಳಿ ಮಾಡ್ತಾನೆ, ಇಬ್ರಾಹಿಂ ಲೋದಿನ ಸೋಲಿಸ್ತಾನೆ, ಬಿಟ್ಟು ಹೋಗ್ತಾನೆ, ಮುಂದೆ ನಾವೇನ್ ಮಾಡ್ಬೋದು? ಈ ದೆಹಲಿಯನ್ನ ಆಡಳಿತ ಮಾಡ್ಬೋದು ಅನ್ಕೊಂಡು ಏನಪ್ಪಾ ಅಂದ್ರ ಇವ್ರು ಇದ್ದಿರ್ತಾರೆ. ಅವಾಗ ಬಂದಂತ ಬಾಬರು ಇಲ್ಲೇ ಝಂಡ ಊರು ಬಿಟ್ಟಿಗೆಸಿ ಇಲ್ಲೇ ಸಾಮ್ರಾಜ್ಯ ಕಟ್ಟಿ ಮೊಘಲ್ ಡೈನೆಸ್ಟಿ ಸ್ಟಾರ್ಟ್ ಆಗತ್ತೆ. ಹಾಗಾದ್ರೆ ಮೊಘಲರು ಅಂತ ಬಂದಾಗ ನಮ್ಮ ಇತಿಹಾಸದಲ್ಲಿ ಮೊಘಲರು ತುಂಬಾ ದೊಡ್ಡ ಚಾಪ್ಟರ್ ಸ್ನೇಹಿತರೆ. ಮೊಘಲರು ಬಹಳಷ್ಟು ಪ್ರಶ್ನೆ ಯಾವುದೇ ಒಂದು ತೆಗೆದುಕೊಂಡ್ರು ಮೊಘಲರ ಬಗ್ಗೆ ಬಹಳ ಪ್ರಶ್ನೆ ಕೇಳ್ತಾ ಹೋಗ್ತಾನೆ. ಸರ್, ಹಾಗಾದ್ರೆ ಮೊಘಲರ ಒಂದು ಆ ರಾಜ್ಯರು ಅಂತ ಬಂದ್ರೆ ನಿಮಗೆ ಬಾಬರ್ ಅಂತ ಗೊತ್ತಿರ್ತಾರೆ ಅನ್ಕೋತೀನಿ. ಬಾಬರ್ ನಂತರ ಹುಮಾಯೂನ್ ಅನ್ನುವಂಥ ವಿಚಾರ, ಹುಮಾಯೂನ್ ನಂತರ ಅಕ್ಬರ್ ಎನ್ನುವಂಥ ವಿಚಾರ, ಅಕ್ಬರ್ ನಂತರ ಏನಪ್ಪಾ ಅಂದ್ರ ಶಹಜಹಾನ್ ಅನ್ನುವ ವಿಚಾರ, ಅಕ್ಬರ್ ನಂತರ ಏನಪ್ಪಾ ಅಂತಂದ್ರ ಜಹಾಂಗೀರ್ ಅನ್ನುವಂಥ ವಿಚಾರ, ಜಹಾಂಗೀರ್ ನಂತರ ಶಹಜಾನ್ ಅನ್ನುವಂಥ ವಿಚಾರ, ಜಹಾನ್ ಅನ್ನುವಂಥ ವಿಚಾರ. ಇನ್ನು ಶಹಜಾನ್ ನಂತರ ಏನಪ್ಪಾ ಅಂದ್ರ ಔರಂಗಜೇಬ್ ಅನ್ನುವಂಥ ವಿಚಾರ. ಇಷ್ಟು ಜನ ನಮಗೆ ಪ್ರಬಲ ಅಥವಾ ಸಮರ್ಥ ಅಥವಾ ಚಾಕಚಕ್ಯತೆ ಹೊಂದಿರುವಂತಹ ಮೊಘಲ್ ಚಕ್ರವರ್ತಿಗಳು. ಇದರಲ್ಲಿ ಒಬ್ಬೊಬ್ಬರ ಬಗ್ಗೆ ಸುಮ್ಮನೆ ನಮಗೆ 10 ಪಾಯಿಂಟ್ ಗೊತ್ತಿರಬೇಕು, ಮ್ಯಾಕ್ಸಿಮಮ್ 10 ಪಾಯಿಂಟ್ ಪ್ರತಿಯೊಬ್ಬರ ಬಗ್ಗೆ ಅದಾಗ. ಬಾಬರ್ ಕೇಳಿದ್ರೆ 10 ಪ್ರಶ್ನೆಗಳು ಉತ್ತರ ಮಾಡ್ತೀನಿ ನಾನು, ಹುಮಾಯೂನ್ ಕೇಳಿದ್ರೆ 10 ಪ್ರಶ್ನೆಗೆ ಉತ್ತರ ಮಾಡ್ತೀನಿ, ಅಕ್ಬರ್ ಕೇಳಿದ್ರೆ ಒಂದು 10 ಪ್ರಶ್ನೆಗೆ ಉತ್ತರ ಮಾಡ್ತೀನಿ, ಜಹಾಂಗೀರ್ ಕೇಳಿದ್ರೆ ಒಂದು 10 ಪ್ರಶ್ನೆಗೆ ಉತ್ತರ ಮಾಡ್ತೀನಿ, ಶಹಜಾನ್ ಕೇಳಿದ್ರೆ ಒಂದು 10 ಪ್ರಶ್ನೆಗೆ ಉತ್ತರ ಮಾಡ್ತೀನಿ, ಔರಂಗಜೇಬ್ ಕೇಳಿದ್ರೆ ಒಂದು 10 ಪ್ರಶ್ನೆಗೆ ಉತ್ತರ ಮಾಡ್ತೀನಿ. ಸರ್, ಬಾಬರ್ ಅಂದ್ರೆ ಏನ್ರಿ? ಬಾಬರ್ ಬಗ್ಗೆ ಒಂದು 10 ಪ್ರಶ್ನೆ ಹೇಳ್ರಿ. ಭಾರತಕ್ಕೆ ಗುಲಾಬಿ ಪರಿಚಯ ಮಾಡಿದವನು ಯಾರಂತ ಪ್ರಶ್ನೆ ಕೇಳಬಹುದು. ಒಂದನೇದು, ಬಾಬರ್ನ ಯುದ್ಧ ತಂತ್ರ ಯಾವುದು? ತುಲುಗ್ಮ ಯುದ್ಧ ತಂತ್ರ ಕೇಳಬಹುದು. ಕಾನ್ಸೆಪ್ಟ್. ಬಾಬರ್ನ ಕದನಗಳು 4 ಬಹಳ ದೊಡ್ಡ ಕದನಗಳು. ಅದಕ್ಕೆ PK ಚಲ್ ಅಂತ ಕೋಡಿದೆ. ಚಲ್ ಗಯಾ ಅಂತಿದೆ. ಪಿ ಅಂದ್ರೇನು? ಪಾಣಿಪತ್ ಕದನ. ಏನಪ್ಪ? ಕ ಅಂದ್ರೇನು? ಕಣ್ವಾ ಕದನ. ಇನ್ನು ಚ ಅಂದ್ರೇನು? ಚಂದೇರಿ ಕದನ. ಗ ಅಂದ್ರೇನು? ಘಾಗ್ರಾ ಕದನ. ಹೀಗೆ ನಮ್ಗೆ ಗೊತ್ತಿರಬೇಕು. ಇಯರ್ ಅಂತ ಕೇಳಿದ್ರೆ ಕಂಟಿನ್ಯೂ 1526, 1527, 1528, 1529 ಇದು ಕೊನೆಯ ಕದನ. ಹಿಂಗ ಒಂದು 10 ಪಾಯಿಂಟ್. ಬಾಬರ್ನ ಆತ್ಮಚರಿತ್ರೆ ಯಾವುದು? ತುಜ್ಕಿ ಬಾಬರಿ, ಅದು ಗೊತ್ತಿರಬೇಕು. ಮೊಘಲರ ಸ್ಥಾಪಕ ಯಾರು? ಬಾಬರು. ದ ಕಾನ್ಸೆಪ್ಟ್ ಈಸ್ ಕ್ಲಿಯರ್ ಅನ್ಕೋತೀನಿ. ಭಾರತದಲ್ಲಿ ಮೊದಲ ಬಾರಿಗೆ ಫಿರಂಗಿ ಪಡೆಯನ್ನ ಬಳಸಿದವನು ಯಾರು? ಫಿರಂಗಿ ಪಡೆ ಬಾಬರು. ಈ ರೀತಿ ಇವನ ಬಗ್ಗೆ ನಮಗೆ 10 ಗೊತ್ತಿರಬೇಕು. ಇನ್ನು ಹುಮಾಯೂನ್ ಬಗ್ಗೆ ಹೇಳ್ರಿ ಮಾಸ್ತರ. ಇವನ ಬಗ್ಗೆ ಒಂದಿಷ್ಟು ಹೇಳು ಅಂತಂದ್ರೆ ಒಂದು 10 ಪಾಯಿಂಟ್ ಇವನ ಬಗ್ಗೆ ಹೇಳ್ತೀನಿ. ಹುಮಾಯೂನ್ ಅಂದ್ರೆ ಮೊದಲು ಅದೃಷ್ಟವಂತ. ಪಾಪ ಇವನ ಜೀವನದಲ್ಲಿ ಸಂಪೂರ್ಣ ದುರಾದೃಷ್ಟವಂತನೇ ಇರ್ತಾನೆ. ಹುಮಾಯೂನ್ ಅಂದ್ರೆ ಏನು? ಅದೃಷ್ಟವಂತ, ಬಟ್ ಅವನ ಜೀವನ ಸಂಪೂರ್ಣ ದುರಾದೃಷ್ಟವಂತ. ಈತ ಯಾರ ಮಗ? ಬಾಬರ್ ಮಗ. ಅದು ಕಾನ್ಸೆಪ್ಟ್ ಇಸ್ ಕ್ಲಿಯರ್. ಈತನ ಯುದ್ಧಗಳು ಯಾರ್ಯಾರು ವರ್ಸಸ್ ಶೇರ್ಷಾ ವರ್ಸಸ್ ಇವನಿಗೆ ಯುದ್ಧ ಆಗ್ತದೆ.
ಇವನ ಕಾಲದಲ್ಲಿ ಯಾರು? ಇನ್ನು ಏಕ ದಿನಕ ಸುಲ್ತಾನ್ ನೋಡ್ತಾ ಬರ್ತೀವಿ. ಏಕ ದಿನಕ ಸುಲ್ತಾನ್ ಆದವನು ಯಾರು? ನಿಜಾಮ್ ಖಾನ್. ಯಾರು? ನಿಜಾಮ್ ಖಾನ್ ಅಂತ ನೋಡ್ತಾ ಬರ್ತೀವಿ. ಇವನ ಕಾಲದಲ್ಲಿ ಆಗ್ತಾ ಬರ್ತಾನೆ. ಇನ್ನು ಬಿಲಿಗ್ರಾಮ್ ಕದನ, ಕನೌಜ್ ಕದನ ಯಾರ ಜೊತೆ ಆಗ್ತದೆ? ಹುಮಾಯೂನ್ ಶೇರ್ಷಾ ಸೂರಿ ಜೊತೆ ಮಾಡ್ತಾನೆ. ಹುಮಾಯೂನ್ ನಾಮ ಬರೆದವಳು ಯಾರು? ಹುಮಾಯೂನ್ ಅವರ ಆತ್ಮಚರಿತ್ರೆ, ಅವನ ತಂಗಿ, ಅವನ ಸಹೋದರಿ ಗುಲ್ಬದನ್ ಬೇಗಂ. ಹಿಂಗೆ ಹುಮಾಯೂನ್ ಬಗ್ಗೆ ಒಂದು 10 ಪಾಯಿಂಟ್. ನಂತರ ಅಕ್ಬರ್ ಬಗ್ಗೆ 50 ಪಾಯಿಂಟ್ ಹೇಳ್ಬೋದು, ಅಷ್ಟದ. ದೆಹಲಿಯ ಅನಕ್ಷರಸ್ಥ ದೊರೆ ಯಾರಂದ್ರೆ ಅಕ್ಬರು. ಇಸ್ಕ್ ಬಾಜಿ ಜಾರಿಗೆ ತಂದವಂದ್ರೆ ಅಕ್ಬರು. ದಿನ್ ಇ ಇಲಾಹಿ ಜಾರಿಗೆ ತಂದವಂದ್ರೆ ಅಕ್ಬರು. ಸುಬಾ ಪ್ರಾಂತ್ಯಗಳನ್ನ ಮಾಡಿದ್ದೆ ಅಕ್ಬರು. ಜಪ್ತಿ ಪದ್ಧತಿ ತಂದಿದೆ ಅಕ್ಬರು. ಇನ್ನು ಎಲ್ಲಕ್ಕಿಂತ ಹೆಚ್ಚಾಗಿ ಮನ್ಸಬ್ದಾರಿ ಪದ್ಧತಿ ಜಾರಿಗೆ ತಂದಿದೆ ಅಕ್ಬರು. ಹಲವಾರು ಕಂದಾಯಗಳನ್ನ ಜಾರಿಗೆ ತಂದಿದ್ದೆ ಅಕ್ಬರು. ಅಕ್ಬರ್ ಮಹಾಶಯ ಅಂತ ಅಧ್ಯಯನ ಮಾಡ್ತಾ ಹೋಗ್ತೀವಿ. ಅವ್ರ ಬಗ್ಗೆ ಬಹಳಷ್ಟು ಹೇಳ್ಬೋದು. ಇನ್ನು ಜಹಾಂಗೀರ್ನನ್ನ ಹುತಾತ್ಮ ಸಂತ ಅಂತೀವಿ. ಇನ್ನು ಎಲ್ಲಕ್ಕಿಂತ ಹೆಚ್ಚಾಗಿ ಶಹಜಾನ್ ಏನಪ್ಪಾ ಅಂತಂದ್ರ ಅತ್ಯಂತ ಹೆಚ್ಚು ಸೌಧಗಳ ನಿರ್ಮಾಪಕ. ನಾವು ಆಕ್ಚುಲಿ ಶಹಜಾನ್ ಬಗ್ಗೆ ಬಹಳಷ್ಟು ಮಾತಾಡಬಹುದು. ಶಹಜಾನ್ ಬಗ್ಗೆ ಒಂಚೂರು ನಿಮ್ ಜೊತೆ ಮಾತಾಡ್ತೀನಿ ಬನ್ರಿ. ಶಹಜಹಾನ್ ಅನ್ನುವಂಥದ್ದು ಯಾರ ಮಗ ಆಯ್ತಾ? ಜಹಾಂಗೀರ್ನ ಮಗ ಅಂತ ಗೊತ್ತಾಯ್ತು ನಿಮಗೆ. ಶಹಜಾನ್ ಯಾಕೆ ಈತನ ಕಾಲವನ್ನ ಏನಪ್ಪಾ ಅಂತಂದ್ರ ಸುವರ್ಣ ಯುಗ ಅಂತ ಕರಿತಾ ಬರ್ತೀವಿ. ಏನಂತ ಕರಿತಾ ಬರ್ತೀವಿ? ಸುವರ್ಣ ಯುಗ ಅಂತ ಕರಿತಾ ಬರ್ತೀವಿ. ಈತನ ಕಾಲದಲ್ಲಿ ಸೌಧಗಳು ನಿರ್ಮಾಣ ಆಗುತ್ತೆ. ಹಲವಾರು ಸೌಧಗಳು ಅಂತಂದ್ರೆ ಹಲವಾರು ಕಟ್ಟಡಗಳನ್ನ ಈತ ಕಟ್ತಾ ಬರ್ತಾನೆ. ಈತ ಯುದ್ಧಗಳಿಗಿಂತ ಈತನ ಕಟ್ಟಡಗಳೇ ತುಂಬಾ ಇಂಪಾರ್ಟೆಂಟ್ ಆಗ್ತಾ ಬರ್ತವೆ. ಈತ ಕಟ್ಟಿಸಿರುವಂತಹ ಪ್ರಮುಖ ಕಟ್ಟಡಗಳು ಹೇಳ್ತಾ ಬರ್ತೀನಿ ನಿಮಗೆ. ದ ಫಸ್ಟ್ ಒನ್, ಇವತ್ತೇನು ಕೆಂಪು ಕೋಟೆ ನೋಡ್ತಿದ್ರಲ್ಲ 500 ರೂಪಾಯಿ ನೋಟಿನ ಮೇಲೆ, ಈ ಕೆಂಪು ಕೋಟೆ ಕಟ್ಟಿಸಿದೆ ಯಾರು ಸರ್ ಅಂತಂದ್ರೆ ಶಹಜಾನ್. ಇನ್ನು ಜಾಮಿ ಮಸ್ಜಿದ್ ಆಗಿರ್ಬೋದು, ಅದು ಬಿಟ್ಟಾಗ್ರಿ. ಇನ್ನು ತಾಜ್ ಮಹಲ್ ಬಗ್ಗೆ ನೋಡ್ಬೇಕು. ತಾಜ್ ಮಹಲ್ ಅನ್ನುವಂಥದ್ದು ವಿಚಾರವನ್ನು ನಮಗೆ ತಿಳಿದುಕೊಳ್ಳಬೇಕು. ದ ಮೋಸ್ಟ್ ಇಂಪಾರ್ಟೆಂಟ್. ಕೆಂಪು ಕೋಟೆಯಲ್ಲಿ 2 ಭಾಗ ಮಾಡಲಾಗುತ್ತೆ. ವಿಭಾಗ 2 ಕೋಣೆಗಳು ನೋಡ್ತಾ ಬರ್ತೀವಿ. ದಿವಾನ್ ಇ ಆಮ್ ಅಂತ ಹೇಳಿ, ದಿವಾನ್ ಇ ಆಮ್ ಅಂದ್ರೆ ಸಾಮಾನ್ಯ ನಾಗರಿಕ. ದಿವಾನ್ ಇ ಖಾಸ್ ಅಂತ ನೋಡ್ತಾ ಬರ್ತೀವಿ. ದಿವಾನ್ ಇ ಖಾಸ್ ಅಲ್ಲಿ ಏನಪ್ಪಾ ಅಂದ್ರ ಸ್ವರ್ಗ ಇರುವುದಾದರೆ ಅದು ಇದೆ, ಇಲ್ಲೇ ಇದೆ ಅಂತ ಬರೆಯಲಾಗಿದೆ. ಇನ್ನು ಅಕ್ಬರ್ ಕಟ್ಟಿದ್ದು ಬುಲಂದ್ ದರ್ವಾಜಾ, ಜಗತ್ತು ಒಂದು ಸೇತುವೆ, ಅದನ್ನು ನೀವು ದಾಟು ಅಂತ ಹೇಳ್ತಾ ಬರ್ತಾರೆ. ಸುಮಾರು 50 ಲಕ್ಷ ವೆಚ್ಚದಲ್ಲಿ ಕಟ್ಟಡವನ್ನ ಕಟ್ಟಿದಾರ ಎನ್ನುವಂತ ವಿಚಾರ. ಮತ್ತು 500 ರೂಪಾಯಿ ನೋಟಿನ ಮೇಲೆ ನಮಗೆ ಕೆಂಪು ಕೋಟೆ ಕಾಣ್ತಾ ಬರ್ತದ. ತಿರಂಗ ಧ್ವಜವನ್ನ ಕೂಡ ಇಲ್ಲಿ ಹಾರಿಸ್ತಾ ಬರ್ತಾರ. ಇನ್ನು ತಾಜ್ ಮಹಲ್ ಯಾರಿಗಾಗಿ ಕಟ್ಟೆ ನಮ್ಮದು ನಿಮಗೆಲ್ಲ ಗೊತ್ತದ. ತನ್ನ ಮಡದಿ ಮಮತಾಜ್ಗಳಿಗಾಗಿ ಯಮುನಾ ನದಿಯ ದಂಡೆಯ ಮೇಲೆ ಸುಮಾರು 3 ಕೋಟಿ ವೆಚ್ಚದಲ್ಲಿ ಏನಪ್ಪಾ ಅಂತಂದ್ರ ಸುಮಾರು 22 ವರ್ಷಗಳ ಕಾಲ 20,000 ಕಾರ್ಮಿಕರು ಏನಪ್ಪಾ ಅಂದ್ರ ಇದನ್ನ ಕಟ್ಟಿರ್ತಾರ. ಸ್ನೇಹಿತರ ನೆನಪಿಟ್ಟುಕೊಳ್ರಿ. ಇದರ ಶಿಲ್ಪಿ ಯಾರು ಸರ್ ಅಂದ್ರೆ ಇದು 2 ಶಿಲ್ಪಿ ಒಬ್ಬನೇ ಅದಾನ. ಇಸ್ತಾದ್ ಏನಪ್ಪಾ ಅಂದ್ರ ಅಹಮದ್ ಲಾಹೋರಿ ಅನ್ನುವಂಥ ವಿಚಾರವನ್ನ ನಿಮಗೆ ಗೊತ್ತಿರಬೇಕು. ಈ ತಾಜ್ ಮಹಲ್ನ ಕುರಿತು ಸೌಂದರ್ಯದ ರಾಣಿ, ಶಿಲೆ ಒಳಗಿನ ಭಾವಗೀತೆ, ಕೆನ್ನೆಯ ಮೇಲಿನ ಚಿರಂತರ ಹನಿ ತೀಸಿ ಬಹಳಷ್ಟು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಎನ್ನುವಂಥ ವಿಚಾರವನ್ನು ನಿಮಗೆ ಗೊತ್ತಿರಬೇಕು. ಮತ್ತು ಇನ್ನು ಔರಂಗಜೇಬನ ಬಗ್ಗೆ ಹೀಗೆ ಹೇಳ್ತಾ ಹೋದ್ರೆ ಒಂದು ಪ್ರಶ್ನೆಗೆ ಬಹಳಷ್ಟು ವಿಶ್ಲೇಷಣೆಯನ್ನ ನೀವು ಪಡೆದುಕೊಂಡಿದ್ದೀರಿ ಎನ್ನುವಂಥ ವಿಚಾರವನ್ನ ನೆಕ್ಸ್ಟ್ ಬರ್ತಾ ಹೋಗ್ತೀನಿ. ಸಮಯ ತುಂಬಾ ಆಗ್ತಿದೆ. ಅದಾದ ನಂತರ ಇಲ್ಲಿ ಮತ್ತೊಂದು ಪ್ರಶ್ನೆ ಬಂತು ಸ್ನೇಹಿತರೆ. ನೋಡ್ರಿ, ಇದು ಹಿಸ್ಟ್ರಿ ಏನಪ್ಪಾ ಅಂದ್ರೆ ಆಧುನಿಕ ಭಾರತಕ್ಕೆ ಸಂಬಂಧಪಟ್ಟಂತೆ ಕೆಳಗಿನ ಐತಿಹಾಸಿಕ ಘಟನೆಗಳನ್ನ ಕಾಲಾನುಕ್ರಮದಲ್ಲಿ ಬರೀರಿ ಅಂತ ಕೊಟ್ಟಿದ್ದಾನೆ. ಹಾಗಾದ್ರೆ ನಮ್ಗೆ ಇಸ್ವಿ ಗೊತ್ತಿರ್ಬೇಕಲ್ವಾ? ಇಸ್ವಿ ಗೊತ್ತಿದ್ರೆ ತಾನೇ ನಾವು ಇದನ್ನ ಬರಿತಾ ಬರ್ತೀವಿ. ಒಂದು ಇಸ್ವಿಯನ್ನ ಬರಿತಾ ಹೋಗ್ತೀನಿ, ಬ್ರೀಫ್ ಆಗಿ ಬರೆಯಲ್ಲ, ಒಂದಿಷ್ಟು ಬರಿತಾ ಹೋಗ್ತೀನಿ. ಒಂದು ಇಸ್ವಿ ನೋಡ್ರಿ 1885 ಬರ್ತಾ ಹೋಗ್ತೀನಿ. ಇದು ಏನಪ್ಪಾ ಅಂದ್ರೆ INC ಸ್ಥಾಪನೆ ಸಣ್ಣದಾಗಿ. ಅದಾದ ನಂತರ ಪ್ರಮುಖವಾಗಿ 1905 ಬಂಗಾಳ ವಿಭಜನೆ. ಅದಾದ ನಂತರ 1906 ಮುಸ್ಲಿಂ ಲೀಗ್ ಸ್ಥಾಪನೆ. 1907 ಸೂರತ್ ವಡಕು. 1909 ಮಿಂಟೋ ಮಾರ್ಲೆ ಸುಧಾರಣೆ. 1911 ಮೊದಲ ಬಾರಿಗೆ ಜನಗಣತಿ ಹಾಡಿದ್ದು ಎಲ್ಲಿ? ಕಲ್ಕತ್ತಾದ ಜನಗಣತಿ ಹಾಡಿದ್ದು
ಜನಗಣಮನ ಹಾಡಿದ್ದು, ರಾಷ್ಟ್ರೀಯ ಗೀತೆ ಹಾಡಿದ್ದು. ಅದಾದ ನಂತರ ನೆಕ್ಸ್ಟ್ ಓದ್ತೀನಿ 1915 ಗಾಂಧೀಜಿ ಭಾರತಕ್ಕೆ ಮರಳಿದ್ದು ಸೌತ್ ಆಫ್ರಿಕಾದಿಂದ, ಅವ್ರ ಬಗ್ಗೆ ಮಾತ್ರ ಮಾತಾಡ್ತೀನಿ. 1916 ಲಕ್ನೋ ಕಾಂಗ್ರೆಸ್ ಅಧಿವೇಶನದಲ್ಲಿ ಮಂದಗಾಮಿಗಳು ತೀವ್ರಗಾಮಿಗಳು ಒಂದಾಗಿದ್ದು ಪುನಃ. 1917 ಚಂಪಾರಣ್ಯ ಸತ್ಯಾಗ್ರಹ ಗಾಂಧೀಜಿ ಅವರದು, ಚಂಪಾರಣ್ಯ ಸತ್ಯಾಗ್ರಹ. 1918 ಅಹಮದಾಬಾದ್ ಹತ್ತಿಗಿರಣಿ ಸತ್ಯಾಗ್ರಹ. 1919 ಮಾಂಟೆಗೋ ಚೇಮ್ಸ್ ಪರ್ಡ್ ಸುಧಾರಣೆ ಅನ್ನುವಂಥ ವಿಚಾರ. ಇನ್ನು ದ ಮೋಸ್ಟ್ ಇಂಪಾರ್ಟೆಂಟ್ 1919 ರೌಲತ್ ಕಾಯ್ದೆ ಜಾರಿ. 1919 ದ ಮೋಸ್ಟ್ ಇಂಪಾರ್ಟೆಂಟ್ ಅವರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಏನಪ್ಪಾ ಅಂತಂದ್ರ ಜಲಿಯನ್ ವಾಲಾಬಾಗ್ ದುರಂತ ನೋಡ್ತಾ ಬರ್ತೀವಿ. 1920 ಅಸಹಕಾರ ಚಳವಳಿ ನೋಡ್ತಾ ಬರ್ತೀವಿ, ಅಸಹಕಾರ ಚಳವಳಿ ನೋಡ್ತಾ ಬರ್ತೀವಿ. 1922 ಚೌರಿ ಘಟನೆ ನೋಡ್ತಾ ಬರ್ತೀವಿ, ಚೌರಿ ಘಟನೆ ನೋಡ್ತಾ ಬರ್ತೀವಿ. 1923 ದ ಮೋಸ್ಟ್ ಇಂಪಾರ್ಟೆಂಟ್ ಸ್ವರಾಜ್ಯ ಪಕ್ಷ ಸ್ಥಾಪನೆ ನೋಡ್ತಾ ಬರ್ತೀವಿ. ಇದ್ರದೆಲ್ಲ ಬ್ರೀಫ್ ಆಗಿ ತಿಳ್ಕೋಬೇಕು ನೀವು. 1924 ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ನೋಡ್ತಾ ಬರ್ತೀವಿ, ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ. ಇನ್ನ 1900 ಮುಂದೆ ಹೋಗ್ತಾ ಬರ್ತೀನಿ. 1924 ಮಾತಾಡಿನಲ್ವಾ? ಹ್ಮ್ 1925 ಕಾಕೋರಿ ರೈಲು ದುರಂತ ನೋಡ್ತೀವಿ, ಕಾಕೋರಿ ರೈಲು ದುರಂತ. ಇನ್ನು 1926 1927 ಸೈಮನ್ ಆಯೋಗ ನೋಡ್ತಾ ಬರ್ತೀವಿ, ಸೈಮನ್ ಆಯೋಗಕ್ಕೆ ಸಂಬಂಧಪಟ್ಟಂತೆ. ಇನ್ನು 1928 ದ ಮೋಸ್ಟ್ ಇಂಪಾರ್ಟೆಂಟ್ ನೆಹರು ವರದಿ ನೋಡ್ತಾ ಬರ್ತೀವಿ. 1929 ಲಾಹೋರ್ ಕಾಂಗ್ರೆಸ್ ಅಧಿವೇಶನ, ಪೂರ್ಣ ಸ್ವರಾಜ್ಯದ ಬಗ್ಗೆ ಮಾತಾಡ್ತಾ ಬರ್ತೀವಿ. 1930ರಿಂದ 34 ಸವಿನಯ ಕಾನೂನು ಭಂಗ ಚಳವಳಿ ನೋಡ್ತಾ ಬರ್ತೀವಿ. 1930ರಲ್ಲಿ ದಂಡಿ ಉಪ್ಪಿನ ಸತ್ಯಾಗ್ರಹ ತುಂಬಾ ಇಂಪಾರ್ಟೆಂಟ್, ದಂಡಿಗೆ ಸಂಬಂಧಪಟ್ಟಂತೆ. 1931ರಿಂದ 32 3 ದುಂಡು ಮೇಜಿನ ಸಮ್ಮೇಳನಗಳು ನೋಡ್ತಾ ಬರ್ತೀವಿ. 1935 ಭಾರತ ಸರ್ಕಾರ ಕಾಯ್ದೆ ನೋಡ್ತಾ ಬರ್ತೀವಿ. 1938 ಹರಿಪುರ ಕಾಂಗ್ರೆಸ್ ಅಧಿವೇಶನ ತುಂಬಾ ಇಂಪಾರ್ಟೆಂಟ್, ಎರಡನೇ ಮಹಾಯುದ್ಧ ಪ್ರಾರಂಭವಾಗುತ್ತೆ. 1939 ತ್ರಿಪುರ ಕಾಂಗ್ರೆಸ್ ಅಧಿವೇಶನ. ನೋಡ್ರಿ, ಈಗ ಇಷ್ಟೆಲ್ಲ ನೋಡಿರಿ ಅಂತಂದ್ರೆ ಅದರಲ್ಲಿ ಉತ್ತರ ಸಿಕ್ಕಿರುತ್ತೆ ನಿಮಗೆ. ಇನ್ನು 1940 ಆಗಸ್ಟ್ ಕೊಡುಗೆ ಬರುತ್ತೆ, 1942 ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಚಳವಳಿ, ಆಮೇಲೆ ವೇವಲ್ ಯೋಜನೆ, ಆಮೇಲೆ ಕ್ಯಾಬಿನೆಟ್ ಯೋಜನೆ, ಆಮೇಲೆ ಭಾರತ ಸ್ವತಂತ್ರ ಬರುತ್ತೆ. ಬಟ್ ನಾವೇನು ಹೇಳಕತ್ತೀವಂದ್ರೆ ಈಗ ಪ್ರಶ್ನೆಗೆ ಉತ್ತರ ಸಿಕ್ಕಿದೆಯಾ ಇಲ್ಲ ಅನ್ನೋದು ನನ್ನ ಪ್ರಶ್ನೆ. ಇಲ್ಲಿ ಪ್ರಶ್ನೆ ಆಲ್ರೆಡಿ ಇದರಲ್ಲಿ ಹೋಮ್ ರೂಲ್ ಬರಿಬೇಕಿತ್ತು, 1916 ಹೋಮ್ ರೂಲು. ಬಂಗಾಳ ವಿಭಜನೆ ಬರ್ದಿನಿ 1905. ಇನ್ನು ಸೂರತ್ ಒಡಕು ಬರ್ದಿನಿ 1907 ಅನ್ನುವಂಥ ವಿಚಾರ. ಹಾಗಾದ್ರೆ ಫಸ್ಟ್ ಯಾವ್ದು ಮಾಸ್ತರ ಅಂತಂದ್ರೆ ದ ಕಾನ್ಸೆಪ್ಟ್ ಈಸ್ ಕ್ಲಿಯರು. ದ ಫಸ್ಟ್ ಯಾವ್ದು ನಮ್ಗೆ ಸ್ಟಾರ್ಟ್ ಆಗಬೇಕು, ಬಂಗಾಳದ ವಿಭಜನೆ ಸ್ಟಾರ್ಟ್ ಆಗಬೇಕು. ಇಲ್ಲ, ಫಸ್ಟ್ ಆಕ್ಚುಲಿ ಸ್ವದೇಶಿ ಮೂವ್ಮೆಂಟ್ ಸ್ಟಾರ್ಟ್ ಆಗಬೇಕು, ನಂತರ ಬಂಗಾಳದ ವಿಭಜನೆ, ನಂತರ ಸೂರತ್ ಒಡಕು, ನಂತರ ಹೋಮ್ ರೂಲ್ ಚಿಗುಳಿ. ಹೋಮ್ ರೂಲ್ ಅಂತಂದಾಗ 3 ಬರ್ತಾರೆ ನಮಗೆ. ಒಂದು ಕಡೆ 1916ರಲ್ಲಿ ಮದ್ರಾಸಿನ ಅಡಿಯಾರದಲ್ಲಿ ಸ್ಥಾಪನೆ ಮಾಡಿದ್ದು ಅನಿ ಬೆಸೆಂಟು, ಅದೇ ಪುನಾದಲ್ಲಿ ಸ್ಥಾಪನೆ ಮಾಡೋದು 1916ರಲ್ಲಿ ಬಾಲ ಗಂಗಾಧರ್ ತಿಲಕ್, ಮತ್ತು ಲಾಲಾ ಲಜಪತ್ ರಾಯ ಏನಪ್ಪಾ ಅಂದ್ರ ಅಮೆರಿಕದ ನ್ಯೂಯಾರ್ಕ್ ನಲ್ಲಿ ಸ್ಥಾಪನೆ ಮಾಡ್ತಾರ ಅನ್ನೋ ವಿಚಾರವನ್ನು ನಮಗೆ ಗೊತ್ತಿರಬೇಕು. ಒಂದು ಘಟನೆ ಬಂದ್ರು ಇಷ್ಟೆಲ್ಲ ನಾವೇನ್ ಮಾಡಬೇಕು, ಮಾತಾಡ್ಬೇಕಾಗುತ್ತೆ ಸ್ನೇಹಿತರೆ. ನಾನು ನೆಕ್ಸ್ಟ್ ಹೋಗ್ತೀನಿ, ಬಹಳಷ್ಟು ಸಮಯವನ್ನು ತಗೊಂಡಿದ್ದೀನಿ. ದ ನೆಕ್ಸ್ಟ್ ಪ್ರಶ್ನೆಗೆ ನಾನು ಕಾಲಿಡ್ತಾ ಬರ್ತೀನಿ. ಅದುವೇ ಮತ್ತೊಂದು ಪ್ರಶ್ನೆಗೆ ನಾನು ಕಾಲಿಟ್ಟಿದ್ದೀನಿ. ದ ನೆಕ್ಸ್ಟ್ ಪ್ರಶ್ನೆ ಏನ್ ಸರ್ ಅಂತಂದ್ರೆ ಪ್ರಶ್ನೆ ಸಂಖ್ಯೆ 7ಕ್ಕೆ ಬಂದಿದ್ದೀನಿ ಅನ್ನುವಂಥ ವಿಚಾರವನ್ನು ನಾನು ಮಾತಾಡ್ತಾ ಬರ್ತೀನಿ. ಪ್ರೀವಿಯಸ್ ಕ್ವಶನ್ ಯಾವ್ದಾರ ಬಿಟ್ಟಿಲ್ಲ ಅನ್ಕೋತೀನಿ. ಪ್ರಶ್ನೆ ಸಂಖ್ಯೆ 7ಕ್ಕೆ
ನಾನು ಕಾಲಿಟ್ಟೀನಿ. ದಕ್ಷಿಣ ಭಾರತದಲ್ಲಿ ಈ ವಿಜಯನಗರ ಮತ್ತು ಬಹುಮನಿ ಸುಲ್ತಾನ್ ಸಾಮ್ರಾಜ್ಯಗಳು ಮನೆತನಗಳು ಸ್ಥಾಪನೆಯಾದಂತಹ ಸಂದರ್ಭದಲ್ಲಿ ದೆಹಲಿಯನ್ನ ಆಳುತ್ತಿದ್ದ ಸುಲ್ತಾನ ಯಾರು? ಇವೆಲ್ಲ ಒಂದು ಸರಿ ನಮಗೆ ಕಾಲನ ಕ್ರಮದಲ್ಲಿ ಗೊತ್ತಿದ್ರೆ ಮಾತ್ರ ನಮ್ಗೆ ಉತ್ತರ ಸಿಗುತ್ತೆ. ಹಾಗಾದ್ರೆ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾದ ವರ್ಷ 1336, ನಮಗೆ ಬಹುಮನಿ ಸುಲ್ತಾನರು 1347, ಇನ್ನು ಮೈಸೂರಿನ ಒಡೆಯರು 1399. ಈ ಕಾನ್ಸೆಪ್ಟ್ ನಮ್ಗೆ ಯಾವಾಗಲೂ ಗೊತ್ತಿರಬೇಕು. 1339, 1347, 1347, ಇನ್ನು 1399. ಇಲ್ಲೇನು ಪ್ರಶ್ನೆ ಕೇಳಿದರೆ, ಹಾಗಾದ್ರೆ ಇವ್ರು ಯಾವ ಅವಧಿಯಲ್ಲಿ ಇವ್ರು ಇದ್ರು ಅನ್ನೋ ಗೊತ್ತಿರ್ಬೇಕು ನಿಮಗೆ. ಇದ್ರೆ ಇದಕ್ಕೆ ಆನ್ಸರ್ ಹಾಕ್ತೀರಿ ನೀವು. ಇಲ್ಲ ಅಂತಂದ್ರೆ ಇದು ಸರಿಯಾದ ಉತ್ತರ ನಾನು ನಿಮಗೆ ಹೇಳ್ಬಿಡ್ತೀನಿ. ಏನು ದೊಡ್ಡದೇನು ಸರ್, ಮಹಮ್ಮದ್ ಬಿನ್ ತುಘಲಕ್ಕನ ಕಾಲದಲ್ಲಿ ಈ ಮನೆತನಗಳು ಸ್ಥಾಪನೆ ಆದವು. ದ ಕಾನ್ಸೆಪ್ಟ್ ಇಸ್ ಕ್ಲಿಯರ್. ಆಲ್ರೆಡಿ ದೆಹಲಿ ಸುಲ್ತಾನರ ಬಗ್ಗೆ ಬಹಳಷ್ಟು ಮಾತಾಡಿದ್ದೀನಿ. ನಮಗೇನೋ ಆನ್ಸರ್ ಗೊತ್ತಿರುತ್ತೆ, ಹಾಗಾಗಿ ನಾವು ಆನ್ಸರ್ ಸಟ್ನೆ ಹೇಳ್ಬಿಡ್ತೀವಿ. ಯಾಕಂದ್ರೆ ಬಹಳಷ್ಟು ಹೊತ್ತುಗಳಿಂದ ನಾವು ಕುಂತ್ಕೊಂಡು ಓದಿರ್ತೀವಿ. ಬಟ್ ಈ 1336 ಸ್ಥಾಪನೆ ಆದಾಗ ಇಲ್ಲಿ ಮಹಮ್ಮದ್ ಬಿನ್ ತುಘಲಕ್ ಇದ್ದ. ಏನಪ್ಪ, ನಾಳೆ ಪ್ರಶ್ನೆ ಕೇಳಬಹುದು. ಕೃಷ್ಣದೇವರಾಯನ ಕಾಲದಲ್ಲಿ ಈ ಕೆಳಗಿನ ಯಾವ ಮೊಘಲ್ ಚಕ್ರವರ್ತಿ ಆಡಳಿತ ಮಾಡ್ತಿದ್ದ ಅಂದ್ರೆ? ಯಾಕಂದ್ರೆ ಕೃಷ್ಣದೇವರಾಯನ ಕಾಲ 1509ರಿಂದ 1530 ಗಂಟೆ ಇರ್ತಾ ಬರ್ತದೆ. ಹಾಗಾಗಿ 1509ರಿಂದ 1530 ಗಂಟೆ ಯಾರಿದ್ರು? ಕಾನ್ಸೆಪ್ಟ್ ಇಸ್ ಕ್ಲಿಯರ್. ಬಾಬರ್ ಇದ್ದ. 1526ಕ್ಕೆ ಬಾಬರ್ ಆಡಳಿತ ಮಾಡ್ತಿದ್ದ, ಮೊಘಲ್ ಸಾಮ್ರಾಜ್ಯ ಸ್ಥಾಪನೆ ಮಾಡಿದ್ದ. ಹಾಗೆ ಬಾಬರ್ ಉತ್ತರ ಆಗುತ್ತೆ. ಈ ಬೇಸ್ಡ್ ಕೂಡ ಪ್ರಶ್ನೆ ಕೇಳ್ತಾನ. ಇವುಗಳನ್ನ ನೋಡಿಕೊಂಡು ನಾವು ಹೆಜ್ಜೆಯನ್ನ ಇಡಬೇಕಾಗತ್ತೆ ಸ್ನೇಹಿತರೆ. ಈಗ ಆಲ್ರೆಡಿ ನಿಮಗೆ ಮೊಘಲರ ಬಗ್ಗೆನೂ ಹೇಳಿದ್ದೀನಿ. ನಿಮಗೇನಪ್ಪಾ ಅಂತಂದ್ರ ಈ ದೆಹಲಿ ಸುಲ್ತಾನರ ಬಗ್ಗೆ ಹೇಳಿದ್ದೀನಿ. ವಿಜಯನಗರ ಬಗ್ಗೆ ಹೇಳಿದ್ರೆ ಸಂಗಮ, ಸಾಳವ, ತುಳುವ, ಅರಬಿಡು ಮನೆತನ ಬಗ್ಗೆ ನಾವು ಮಾತಾಡಬಹುದು. ಯಾಕಂದ್ರೆ ಇಲ್ಲಿ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಒಂದು ಚೂರು ಹೇಳ್ತೀನಿ. ವಿಜಯನಗರ ಇದು ಬಹಳಷ್ಟು ನಮ್ಮ ಹೆಮ್ಮೆ, ನಮ್ಮ ಸಾಮ್ರಾಜ್ಯ ಅನ್ನುವಂಥದ್ದು. ವಿಜಯನಗರ ರಾಜ್ಯ ಅನ್ನುವಂಥ ವಿಚಾರ. ಸರ್, ವಿಜಯನಗರ ಸಾಮ್ರಾಜ್ಯ ಹೇಳಿದ್ರಿ 1336 ಸ್ಥಾಪನೆ ಆಯಿತು. ಇದರ ಒಂದು ಸ್ಥಾಪಕ ಹರಿಹರ ಬುಕ್ಕರು, ಹರಿಹರ ಮತ್ತು ಬುಕ್ಕರಾಯ ಅನ್ನುವಂಥ ವಿಚಾರವನ್ನ ನಾವು ನೋಡ್ತಾ ಬರ್ತೀವಿ. ಹರಿಹರ ಮತ್ತು ಬುಕ್ಕರಾಯ. ಸರ್, ಇಷ್ಟ ನೆನಪಿಟ್ಟಿರ. ಇದೆಲ್ಲ ಸಿಂಪಲ್ ಆಗಿ ಯಾರು ಬೇಕಾದ್ರೂ ಹೇಳ್ತಾರ್ರಿ. ಇವೆಲ್ಲ ಯಾರು ಬೇಕಾದ್ರೂ ಹೇಳ್ತಾರೆ. ಸರ್, ಯಾವ ನದಿಯ ದಂಡೆಯ ಮೇಲೆ ಆಯಿತು? ತುಂಗಭದ್ರಾ ನದಿಯ ದಂಡೆಯ ಮೇಲೆ. ಭದ್ರಾ ನದಿಯ ದಂಡೆಯ ಮೇಲೆ ಈ ಸಾಮ್ರಾಜ್ಯ ಸ್ಥಾಪನೆ ಆಯಿತು. ಯಾವ ಸಾಮ್ರಾಜ್ಯ? ವಿಜಯನಗರ ಸಾಮ್ರಾಜ್ಯ. ಗುರು ಯಾರು? ಗುರು ವಿದ್ಯಾರಣ್ಯರು ಅನ್ನುವಂಥ ವಿಚಾರ. ಈ ಆಡಳಿತ ಮಾಡಿದ ಮನೆತನಗಳ ಸಂಖ್ಯೆ ಎಷ್ಟು? 4 ಮನೆತನಗಳು. ಸಂಗಮ, ಸಾಳವ, ತುಳುವ, ಅರವಿಡು. ಅದರಲ್ಲಿ ಪ್ರಸಿದ್ಧ ಮನೆತನ ಯಾವುದು? ತುಳುವ ಮನೆತನ. ಆ ತುಳುವ ಮನೆತನದ ರಾಜ ಯಾರು? ಅವರೇ ಶ್ರೀಕೃಷ್ಣ ದೇವರಾಯ. ಒಂದು ಮಾತು ಹೇಳ್ತಾ ಬರ್ತೀನಿ. ಇಡೀ ಮಧ್ಯಕಾಲೀನ ಇತಿಹಾಸದಲ್ಲಿ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಸಂಪೂರ್ಣವಾಗಿ ಮಹಮ್ಮದೀಯರ ದಾಳಿಯಿಂದ ತುತ್ತಾಗ್ತಿತ್ತು. ಆ ಮಹಮ್ಮದೀಯರ ದಾಳಿಯನ್ನ ಹಿಮ್ಮೆಟ್ಟಿಸಿ ಹಿಂದೂ ಸಂಸ್ಕೃತಿಯನ್ನ ರಕ್ಷಿಸುವುದಕ್ಕಾಗಿ ಹುಟ್ಟಿಕೊಂಡ ಸಾಮ್ರಾಜ್ಯವೇ ವಿಜಯನಗರ ಸಾಮ್ರಾಜ್ಯ. ಇದ್ರ ಬಗ್ಗೆ ಡೀಟೇಲ್ಸ್ ಆಗಿ ಮಾತಾಡಬೇಕಾದ್ರೆ ಗಂಟೆ ಮಾತಾಡಿದ್ರು ಸಾಕಾಗಲ್ಲ ಸ್ನೇಹಿತರೆ. ಯಾಕಂದ್ರೆ ಕೃಷ್ಣದೇವರನ ಬಗ್ಗೆ 1-2 ಗಂಟೆ ಮಾತಾಡೋದಾಗಲ್ಲ. ಅವರ ಅಮುಕ್ತ ಮೌಲ್ಯ ಕೃತಿ ಆಗಿರ್ಬೋದು, ಅವರ ತೆಲುಗಿನ ತೆಲುಗಿನ ಅಮುಕ್ತ ಮೌಲ್ಯ ಆಗಿರ್ಬೋದು, ಸಂಸ್ಕೃತ ಜಾಂಬವತಿ ಕಲ್ಯಾಣ ಆಗಿರ್ಬೋದು, ಅವರ 5 ಕೃತಿಗಳು ಮಾತಾಡಬಹುದು. ಅವರಿಗಿದ್ದಂತಹ ಬಿರುದುಗಳು, ಎಷ್ಟು ಬಿರುದುಗಳು ಏನಪ್ಪಾ ಅಂದ್ರೆ ಕನ್ನಡ ರಜಾ ರಮಣ ಆಗಿರಬಹುದು, ಇನ್ನು ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಆಗಿರ್ಬೋದು, ಅಷ್ಟದಿಗ್ರಾಯ, ಮನೋಭಯಂಕರ ಆಗಿರಬಹುದು. ಇವೆಲ್ಲ ಮಾತನಾಡುವಂಥದ್ದು. ಹಾಗಾಗಿ ನಾನು ಮುಂದೆ ಪ್ರಶ್ನೆಗೆ ಹೋಗ್ತಾ ಬರ್ತೀನಿ ಅನ್ನುವಂಥ ವಿಚಾರವನ್ನು ನಿಮಗೆ ಹೇಳ್ತಾ ಬರ್ತೀನಿ. ನೆಕ್ಸ್ಟ್ ಕಾನ್ಸೆಪ್ಟ್ ಮತ್ತೊಂದು ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಬಂದಿದೆ. ಇದರ ಬಗ್ಗೆ ಮಾತಾಡ್ತೀನಿ. ಇಲ್ಲಿ ಗಂಟ ಹಿಸ್ಟ್ರಿ ಮಾತಾಡಿದೀವಿ. ಈಗ ಒಂದಿಷ್ಟು ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ 10 ಪ್ರಶ್ನೆ ಹೇಳಿದೆ. ಇನ್ನು 2 ಪ್ರಶ್ನೆ ಉಳಿದಾವೆ. ನಮ್ಮ ಮೂಲ ಸಂವಿಧಾನದಲ್ಲಿ ಪ್ರಶ್ನೆ ನೋಡ್ರಿ, ನಮ್ಮ ಮೂಲ ಸಂವಿಧಾನದಲ್ಲಿ ಈ ಕೆಳಗಿನ ಯಾವ ವಿಷಯ ಕಂಡು ಬರುವುದಿಲ್ಲ ಅಂತ ಪ್ರಶ್ನೆ ಕೇಳಿದಾನೆ. ಮೂಲ ಸಂವಿಧಾನದಲ್ಲಿ ಅಂದ್ರೆ ಸಂವಿಧಾನ ಬರೆದಂತಹ ಸಂದರ್ಭದಲ್ಲಿ ಈ ಕೆಳಗೆ ಕೊಟ್ಟಿರುವಂತಹ ಯಾವ ಒಂದು ವಿಷಯ ಇದರಲ್ಲಿ ಕಂಡು ಬರಲ್ಲ. ಆಪ್ಷನ್ ಎ ಮೂಲಭೂತ ಹಕ್ಕುಗಳು, ಆಪ್ಷನ್ ಬಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು, ಆಪ್ಷನ್ ಸಿ ಕೇಂದ್ರ ಸರ್ಕಾರ, ಆಪ್ಷನ್ ಡಿ ಮೂಲಭೂತ ಕರ್ತವ್ಯಗಳು. ಅಲ್ಲೇ ಒಂದೊಂದು ಪ್ರಶ್ನೆ ಏನು ಕೇಳಿದನಲ್ಲ ಅನ್ಬೋದು ನೀವು. ನಮ್ಮ ಮೂಲ ಸಂವಿಧಾನದಲ್ಲಿ ಈ ಕೆಳಗಿನ ಸರ್ ಮೂಲಭೂತ ಹಕ್ಕು ಅಂತಂದ್ರೆ ನಮಗೆ 3ನೇ ಭಾಗದಲ್ಲಿ ನಾವು ನೋಡ್ತಾ ಬರ್ತೀವಿ. 3ನೇ ಭಾಗ 3ರಲ್ಲಿ ವಿಧಿ 12ರಿಂದ ವಿಧಿ 35ರವರೆಗೂ ನಮಗೆ ಇದು ಗೊತ್ತಿದೆ. ಇನ್ನು ರಾಜ್ಯ ನೀತಿ ನಿರ್ದೇಶಕಗಳು ಇದೂ ಕೂಡ ಭಾಗ 4ರಲ್ಲಿ ನೋಡ್ತಾ ಬರ್ತೀವಿ. ವಿಧಿ 36ರಿಂದ 51 ಇದೆ.
ಇನ್ನು ಕೇಂದ್ರ ಸರ್ಕಾರನಿಗಿದೆ ವಿಧಿ 52ರಿಂದ ವಿಧಿ 52ರಿಂದ 151 ಗಂಟೆ ಇದೆ. ಬಟ್ ಮೂಲ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳಿಲ್ಲ. ಯಾಕಂದರೆ 51A ಅಡಿಯಲ್ಲಿ ಭಾಗ 4A ಅಡಿಯಲ್ಲಿ ಸೇರಿಸಲಾಗಿದೆ. ಸ್ವರ್ಣ ಸಿಂಗ್ ಕಮಿಟಿಯ ಆಧಾರದ ಮೇಲೆ ರಷ್ಯಾದಿಂದ ತೆಗೆದುಕೊಂಡಿದ್ದೀವಿ. ಈ ಕಾನ್ಸೆಪ್ಟ್ ಗೊತ್ತಿದ್ರು ನಮಗೆ ಉತ್ತರವನ್ನು ಹಾಕುವುದಕ್ಕೆ ಸಾಧ್ಯವಾಗುತ್ತೆ ಸ್ನೇಹಿತರೆ. ಸರ್ ಹಾಗಾದರೆ ಒಂಚೂರು ಇಲ್ಲಿ ಗಂಟ ಹಿಸ್ಟ್ರಿ ವಿಶ್ಲೇಷಣೆಯನ್ನು ಮಾಡಿದ್ದೀನಿ. ಒಂಚೂರು ಇದರಲ್ಲಿ ಕೊಟ್ಟಂತಹ ಒಂದೊಂದು ಸ್ವಲ್ಪ ಎಕ್ಸಾಮ್ ದೃಷ್ಟಿಯಿಂದ ಹೇಳ್ತಾ ಬರ್ತೀನಿ. ಏನಪ್ಪ ಅಂದ್ರೆ ಇವಾಗಲೇ ಸುಮಾರು 39,481 ಪೋಸ್ಟ್ಗಳನ್ನು SSGD ಕರೆದಿದ್ದಾನೆ. ಬಹಳಷ್ಟು ವಿದ್ಯಾರ್ಥಿಗಳಿಗೆ ಸಣ್ಣ ಪುಟ್ಟ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾನೆ. ಒಂದಿಷ್ಟು ಇಲ್ಲಿ ನಾನು ನಿಮಗೆ ಮಾತಾಡ್ತಾ ಹೋದರೆ ದ ಮೋಸ್ಟ್ ಇಂಪಾರ್ಟೆಂಟು ಇಂದಿನ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅದು ಪೇಜ್ ಇನ್ಕ್ಲೂಡ್ ಆಗಲಾಗಿದೆ. ಹಾಗಾಗಿ ಇಲ್ಲೇ ವರ್ಷಿ ಇಲ್ಲೇ ಬರಿತಾ ಬರ್ತೀನಿ. ಇಲ್ಲೊಂದು ಕಾನ್ಸೆಪ್ಟ್ ಇದೆ, ಮೂಲಭೂತ ಹಕ್ಕು. ಸರ್ ಮೂಲಭೂತ ಹಕ್ಕು ಅಂತಂದ್ರೆ ವಿಧಿ ಆಲ್ರೆಡಿ ಹೇಳಿದೆ, ವಿಧಿ 12ರಿಂದ ವಿಧಿ ಏನಪ್ಪಾ ಅಂತಂದ್ರೆ ವಿಧಿ 35 ಗಂಟ ವಿವರಿಸುತ್ತದೆ. ಸರ್ ಎಕ್ಸಾಮ್ ದೃಷ್ಟಿಯಿಂದ ಮೂಲಭೂತ ಹಕ್ಕಿನ ಬಗ್ಗೆ ಏನು ಹೇಳಬೇಕು? ಮೂಲಭೂತ ಹಕ್ಕು ಎಂದರೇನು? ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವದ ವಿಕಾಸನಕ್ಕೆ ಪೂರಕವಾದ ಹಕ್ಕುಗಳನ್ನೇ ನಾವು ಮೂಲಭೂತ ಹಕ್ಕುಗಳಂತ ಇರ್ತೀವಿ. ಈ ಮೂಲಭೂತ ಹಕ್ಕುಗಳ ಕಾನ್ಸೆಪ್ಟು 1215ರಲ್ಲಿ ಇಂಗ್ಲೆಂಡಿನ ಅವತ್ತಿನ ಜಾನ್ ದೊರೆ ಏನು ಮಾಡ್ತಾ ಹೋಗ್ತಾನೆ, ತನ್ನ ಪ್ರಜೆಗಳಿಗೆ ಒಂದಿಷ್ಟು ಮೂಲಭೂತ ಹಕ್ಕುಗಳನ್ನು ಕೊಡ್ತಾ ಹೋಗ್ತಾನೆ. ಅವನೇ ಮ್ಯಾಗ್ನಾ ಕಾರ್ಟ್ ಅಂತ ಕರಿತಾ ಬರ್ತಾನೆ. ಅಲ್ಲಿಂದ ಈ ಮೂಲಭೂತ ಹಕ್ಕುಗಳನ್ನು ಕಲ್ಪನೆ ಸ್ಟಾರ್ಟ್ ಆಗುತ್ತೆ. ಅದಾದ ನಂತರ 1931 ಕರಾಚಿ ಅಧಿವೇಶನದಲ್ಲಿ ಸರ್ದಾರ್ ವಲ್ಲಭಾಯಿ ಪಟೇಲ್ ರವರು ಮೂಲಭೂತ ಹಕ್ಕುಗಳ ನಿರ್ಣಯವನ್ನ ಮಂಡಿಸ್ತಾ ಹೋಗ್ತಾರೆ. ಇನ್ನು ನೆಹರು ವರದಿಯಲ್ಲಿ ಸುಮಾರು 19 ಮೂಲಭೂತ ಹಕ್ಕುಗಳನ್ನು ಕೊಟ್ಟಿರ್ತಾರೆ. ಈ ಮೂಲಭೂತ ಹಕ್ಕು ಕಾನ್ಸೆಪ್ಟ್ ಎಲ್ಲಿಂದ ಬಂತ್ರಿ ನಮ್ಮ ಸಂವಿಧಾನಕ್ಕೆ? ಯಾವ ದೇಶದಿಂದ ಎರವಲನ್ನು ಪಡೆದುಕೊಂಡಿವಿ ಅಂದರೆ ಅಮೆರಿಕ ದೇಶದಿಂದ ಇದನ್ನು ಎರವಲು ಪಡ್ಕೊಂಡಿವಿ. ಎಲ್ಲಿಂದ? ಅಮೆರಿಕ ದೇಶದಿಂದ ಇದನ್ನು ಎರವಲು ಪಡೆದುಕೊಂಡಿವಿ. ಒಂದು ಕಾನ್ಸೆಪ್ಟ್ ಅರ್ಥ ಆಯಿತು. ಅಮೆರಿಕ ಸಂವಿಧಾನದ ಯಾವ ಭಾಗದಿಂದ ಅಂತ ಪ್ರಶ್ನೆ ಕೇಳಿದ್ರೆ ಬಿಲ್ ಆಫ್ ರೈಟ್ಸ್ ಇಂದ ಇದನ್ನು ಪಡೆದುಕೊಂಡಿದ್ದೀವಿ. ಸರ್ ಹಾಗಾದ್ರೆ ಮೂಲಭೂತ ಹಕ್ಕುಗಳಿಗೆ ಒಂದಿಷ್ಟು ಲಕ್ಷಣಗಳಿದ್ದಾವೆ, ಅವನು ಮಾತಾಡಕ್ಕೆ ತುಂಬಾ ಟೈಮ್ ಆಗುತ್ತೆ. ಮೂಲಭೂತ ಹಕ್ಕುಗಳ ಲಕ್ಷಣಗಳೇ ಬೇರೆ. ಅಂದರೆ ಒಂದಿಷ್ಟು ಸುಪ್ರೀಂ ಕೋರ್ಟಿನಿಂದ ಇದು ನ್ಯಾಯ ರಕ್ಷಿತವಾಗಿದೆ, ಇದನ್ನು ಮನಸ್ಸಿಗೆ ಬಂದಂಗೆ ರದ್ದು ಮಾಡೋಕ್ಕಿಲ್ಲ. ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಮಾತ್ರ ಕೆಲವೊಂದು ಹಕ್ಕುಗಳನ್ನು ರದ್ದು ಮಾಡಬಹುದು, ತಾತ್ಕಾಲಿಕವಾಗಿ ತಡೆ ಹಿಡಿಯಬಹುದು, ಸಂಪೂರ್ಣವಾಗಿ ರದ್ದು ಮಾಡುವಾಗಿಲ್ಲ. ಸರ್ ಹಾಗಾದ್ರೆ ಒಂದೊಂದೇ ಆರ್ಟಿಕಲ್ ಬಗ್ಗೆ ಹೇಳ್ರಿ, ನಮ್ಮ ಸಣ್ಣ ಪುಟ್ಟ ಎಕ್ಸಾಮ್ಗೆ ತುಂಬ ಹೆಲ್ಪ್ ಆಗುತ್ತೆ ಅಂತಂದ್ರೆ ಆರ್ಟಿಕಲ್ 14 ಅಂತ ತಗೊಂಡ್ರೆ ವಿಧಿ 14 ಏನು ಹೇಳುತ್ತೆ ಅಂತಂದ್ರೆ ದ ಮೋಸ್ಟ್ ಇಂಪಾರ್ಟೆಂಟ್ ಅವರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್. ಸೊ ವಿಧಿ 14 ಕಾನೂನಿನ ಮುಂದೆ ಎಲ್ಲರೂ ಸಮಾನರು, ಸಮಾನ ರಕ್ಷಕರು ಅಂತ ಹೇಳುತ್ತೆ. ಅಂದ್ರೆ ಯಾವೊಬ್ಬ ವ್ಯಕ್ತಿಗೂ ಯಾವುದೇ ರೀತಿಯ ವಿಶೇಷವಾದ ಹಕ್ಕನ್ನು ನಾವು ಕೊಟ್ಟಿಲ್ಲ. ಇಲ್ಲಿ ಕಾನೂನಿನ ಅಡಿಯಲ್ಲಿ ಎಲ್ಲರೂ ಸಮಾನರು, ಸಮಾನ ರಕ್ಷಣೆಯನ್ನ ಹೊಂದಿದ್ದೀರಿ. ಅದು ಯಾರೇ ಆಗಿರಲಿ, ಪ್ರತಿಷ್ಠಿತ ಕಂಪನಿಯ CEO ಆಗಿರಲಿ, ಪ್ರತಿಷ್ಠಿತ ಸೆಲೆಬ್ರಿಟಿ ಆಗಿರಲಿ, ಅಥವಾ ಒಬ್ಬ ಸಾಮಾನ್ಯ ನಾಗರಿಕನಾಗಲಿ, ಅವನು ಕಾನೂನಿನ ದೃಷ್ಟಿಯಲ್ಲಿ ಒಬ್ಬ ಸಾಮಾನ್ಯ ನಾಗರಿಕತನೇ. ಹಾಗಾಗಿ ನಮ್ಮ ಕಾನೂನು ಎಲ್ಲರಿಗೂ ರಕ್ಷಣೆ ಕೊಡುತ್ತೆ, ಸಮಾನವಾದ ಹಕ್ಕು ಕೊಡುತ್ತೆ. ಅದಕ್ಕೆ ಮೂಲಭೂತ ಹಕ್ಕುಗಳನ್ನ ನಮ್ಮ ಮೂಲ ಸಂವಿಧಾನದಲ್ಲಿ 7 ಇದ್ವು, ಪ್ರಸ್ತುತ 6 ಅದಾವ. ಅದರಲ್ಲಿ ನಾನು ಫಸ್ಟ್ ಮಾತಾಡ್ತಿರೋದು ಸಮಾನತೆಯ ಹಕ್ಕು. ಹಾಗಾದ್ರೆ ಒಂದೊಂದೇ ಹೇಳ್ತೀನಿ. ಮೊದಲು ನೋಡ್ರಿ, ಸಮಾನತೆಯ ಹಕ್ಕು, ಸಮಾನತೆಯ ಹಕ್ಕು ಅಂತ ನೋಡ್ತಾ ಬರ್ತೀವಿ. ಸಮಾನತೆ ಹಕ್ಕು 14ರಿಂದ 18ನೇ ವಿಧಿ. ಇನ್ನು ಎರಡನೇದು ಸ್ವಾತಂತ್ರ್ಯದ ಹಕ್ಕು ಅಂತ ಹೇಳ್ತಾ ಬರ್ತೀವಿ, ವಿಧಿ 19ರಿಂದ 22. ಇನ್ನು ಮೂರನೇದು ಏನಪ್ಪಾ ಅಂತಂದ್ರ ಶೋಷಣೆ ವಿರುದ್ಧ ಹಕ್ಕು ಅನ್ನುವಂಥದ್ದು ವಿಧಿ 23 ಮತ್ತು 24 ಅನ್ನುವಂಥದ್ದು. ಇನ್ನು 4ನೇದು ಧಾರ್ಮಿಕ ಹಕ್ಕು ಅನ್ನುವಂಥದ್ದು. ಧಾರ್ಮಿಕ ಹಕ್ಕು ಅನ್ನುವಂಥದ್ದು ವಿಧಿ ಏನಪ್ಪಾ ಅಂದ್ರ 25ರಿಂದ 28. ಇನ್ನು 5ನೇದು ಏನಪ್ಪಾ ಅಂದ್ರ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು ಅನ್ನುವಂಥದ್ದು ವಿಧಿ 29ರಿಂದ 30. ಇನ್ನು 6ನೇದು ಸಂವಿಧಾನ ಪರಿಹಾರ ಬದ್ಧ ಹಕ್ಕು ಅನ್ನುವಂಥದ್ದು ವಿಧಿ 32. ಇದನ್ನ ಮಾತಾಡಕತ್ತೀನಿ, ಇದು ಸುಮ್ಮನೆ ನಿಮ್ಗೆ ಗೊತ್ತಾಗಲಿ ಅಂತ ಹೇಳಿದೆ. ಇಲ್ಲಿ ಒಂದೇದು ಮಾತಾಡಕತ್ತೀನಿ, ಸಮಾನತೆಯ ಹಕ್ಕು ನಲ್ಲಿ 14ನೇ ವಿಧಿ ಆಲ್ರೆಡಿ ತಿಳಿದುಕೊಂಡ್ರಿ. ಇನ್ನು 15ನೇ ವಿಧಿ ಜಾತಿ, ಜನಾಂಗ, ಹುಟ್ಟು, ಭಾಷೆ, ಲಿಂಗಗಳ ಆಧಾರದ ಮೇಲೆ ಏನು ಮಾಡಂಗಿಲ್ಲ,
ತಾರತಮ್ಯ ಮಾಡಂಗಿಲ್ಲ, ಯಾರನ್ನು ಕೂಡ ನೀನು ತಾರತಮ್ಯ ಮಾಡಬಾರ್ದು ಅಂತ ಹೇಳಿ 15ನೇ ವಿಧಿ ತಿಳಿಸ್ತಾ ಬರ್ತದೆ ಸ್ನೇಹಿತರೆ. ಇನ್ನು 16ನೇ ವಿಧಿ ಏನ್ ಹೇಳುತ್ತೆ ಮಾಸ್ತರ? ದ ಮೋಸ್ಟ್ ಇಂಪಾರ್ಟೆಂಟು 16ನೇ ವಿಧಿ ಏನ್ ಹೇಳುತ್ತೆ ಅಂತಂದ್ರೆ, ನಮ್ಮ ದೇಶದಲ್ಲಿರುವಂತಹ ಸಾರ್ವಜನಿಕ ಹುದ್ದೆಗಳಲ್ಲಿ ಪ್ರತಿಯೊಬ್ಬನಿಗೂ ಸಮಾನವಾದ ಹಕ್ಕನ್ನ ಕೊಟ್ಟಿದೆ. ಯಾರು ಬೇಕಾದ್ರೆ ಏನ್ ಬೇಕಾದ್ರೆ ಆಗ್ರಿ, ನೀನ್ ಎಷ್ಟೇ ಬಡವನಾಗಿರ್ರಿ, ಎಷ್ಟೇ ಶ್ರೀಮಂತನಾಗಿರ್ಲಿ, ಯಾಕ ಈ ಸಾರ್ವಜನಿಕ ಹುದ್ದೆಗಳೇನದಾವ, ಯಾಕೆ ನಾವು PC ಆಗಬೇಕನ್ನಬೇಕು, DC ಆರ್ಲ. ಈ ಸಾರ್ವಜನಿಕ ಹುದ್ದೆಗಳಲ್ಲಿ ಸರ್ವರಿಗೂ ಸಮಾನ ಅವಕಾಶ. ಯಾವುದಾದರೂ PC to UPSC ಕಟ್ಟ ಕನಸು ಕಾಣ್ರಿ, ಬ್ಯಾಡ್ಯಾರಂದರ ಪ್ರತಿಯೊಬ್ಬನಿಗೆ ಹಕ್ಕನ್ನ ಕೊಟ್ಟಿದೆ. ಇಲ್ಲಿ ಯಾರು ಕೂಡ ಇದೇ ಪೋಸ್ಟ್ ಪಡಿಬೇಕು, ಇದೇ ಪೋಸ್ಟ್ ಆಗಬೇಕಂತಿಲ್ಲ. ನೀ ನಿರ್ಧಾರ ಮಾಡಿ ನೀ ಕೈಗೊಂಡ್ರೆ ಯಾವ ಪೋಸ್ಟ್ ಬೇಕಾದ್ರೂ ಪಡಿಬಹುದು. ಅದಕ್ಕೆ ಸಂವಿಧಾನ ನಿನಗೆ ಹಕ್ಕು ಕೊಟ್ಟಿದೆ. ರೈತನ ಮಕ್ಕಳು ರೈತನಾಗಬೇಕಂತಿಲ್ಲ, ಡಾಕ್ಟರ್ ಮಕ್ಕಳು ಡಾಕ್ಟರ್ ಆಗ್ಬೇಕಂತೇನಿಲ್ಲ, ಲಾಯರ್ ಮಕ್ಕಳು ಲಾಯರ್ ಆಗ್ಬೇಕಂತೇಳಿಲ್ಲ, ರಾಜಕಾರಣಿ ಮಕ್ಕಳು ರಾಜಕಾರಣಿ ಆಗ್ಬೇಕಂತಿಲ್ಲ. ನೀನು ಮನಸ್ಸು ಮಾಡಿದ್ರೆ ಯಾವ ಪೋಸ್ಟ್ ಬೇಕಾದ್ರೆ ಗಿಟ್ಟಿಸ್ಕೊಳ್ಬಹುದು, ಯಾವ ಹಂತಕ್ಕೆ ಹೋದ್ರ ಬಳಿಕು ಈ ಒಂದು ಕಟ್ಟ ಕಡೆಯ ಪ್ರಜೆಯ ಮಗನು ಕೂಡ ಈ ದೇಶದ ಗಣರಾಜ್ಯದ ಮುಖ್ಯಸ್ಥನಾಗಬಹುದು. ಅದಕ್ಕೆ ನಮ್ಮ ಸಂವಿಧಾನದ 16ನೇ ವಿಧಿ ಅವಕಾಶ ಮಾಡಿಕೊಟ್ಟಿದೆ. ಸಾರ್ವಜನಿಕ ಹುದ್ದೆಗಳಲ್ಲಿ ಸರ್ವರಿಗೂ ಸಮಾನ ಅವಕಾಶವನ್ನ ಕೊಟ್ಟಿದೆ. ಹಾಗಾಗಿ ಇದನ್ನ ಸರಿಯಾಗಿ ಬಳಸಿಕೊಡ್ರಿ ಅಂತ ಹೇಳ್ತಾ ಬರ್ತೀನಿ. ಇನ್ನು 17ನೇ ವಿಧಿ, ಇದರ ಬಗ್ಗೆ ಎಷ್ಟು ಮಾತಾಡಿದ್ರು ಸಾಕಾಗಲ್ಲ, ಅಸ್ಪೃಶ್ಯತೆ ನಿಷೇಧಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ತದೆ ಸ್ನೇಹಿತರೆ. ಇನ್ನು 18ನೇ ವಿಧಿ ಬಿರುದು ಬಾವಲಿಗಳ ರದ್ದತಿ ಮಾತಾಡುತ್ತೆ. ಇವೆಲ್ಲ ಸಮಾನತೆಗೆ ಸಂಬಂಧಪಟ್ಟಂತಹ ಆರ್ಟಿಕಲ್. ಸುಮ್ಮನೆ ಹೇಳ್ಕೊಂಡು ಹೋಗ್ತೀನಿ ಯಾಕಂದ್ರೆ ಸಮಯದ ಅಭಾವ. ಏನಪ್ಪಾ ಸ್ವಾತಂತ್ರ್ಯ ವಿಧಿ ಅಂತ ಬಂದಾಗ 19 ರಿಂದ 28 ಇದು ಭಾರಿ ಮಾತಾಡಬಹುದು. ಆಕ್ಚುಲಿ ಸ್ವಾತಂತ್ರ್ಯದ ವಿಧಿ ಅಂತ ಬಂದಾಗ ಈ 19ನೇ ಆರ್ಟಿಕಲ್ ಸ್ವಾತಂತ್ರ್ಯ ಸ್ಟಾರ್ಟ್ ಆಗುತ್ತೆ. 19A ಬಂದು ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ. ಈ ನಮ್ಮ ದೇಶದ ಒಂದು ಭೂ ಚಿತ್ರಣ ತೆಗೆದುಕೊಂಡ್ರೆ ನಮ್ಮ ದೇಶದಲ್ಲಿ ಎಷ್ಟಿದೆ? 32,87,263 ಸ್ಕ್ವೇರ್ ಕಿಲೋಮೀಟರ್ ಹೊಂದಿರುವಂತಹ ಈ ಭಾರತದಲ್ಲಿ ನೀನು ಎಲ್ಲಿ ಬೇಕಾದರೂ ಹೇಗೆ ಬೇಕಾದರೂ ಮುಕ್ತವಾಗಿ ನಿರ್ಭೀತಿಯಾಗಿ ಮಾತನಾಡೋದಕ್ಕೆ ಅವಕಾಶವನ್ನು ಕೊಟ್ಟಂತ ವಿಧಿ ಯಾವುದು ಅಂದ್ರೆ 19A ವಿಧಿ. ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ, ಮುದ್ರಣ ಸ್ವಾತಂತ್ರ್ಯ, ಪತ್ರಿಕಾ ಸ್ವಾತಂತ್ರ್ಯ ಇವೆಲ್ಲ ಎಲ್ಲಿ ನೋಡ್ತೀವಿ ಮಾಸ್ತರ ಅಂತ ಪ್ರಶ್ನೆ ಕೇಳಿದ್ರೆ ನಮಗೇನಪ್ಪಾ ಅಂದ್ರ 19A ವಿಧಿಯಲ್ಲಿ ನೋಡ್ತಾ ಬರ್ತೀವಿ ಅನ್ನುವಂತ ಸ್ನೇಹಿತರೆ ನೆನ್ಪಿಟ್ಕೊಳ್ಬೇಕು. ಬಹಳಷ್ಟು ಎಕ್ಸಾಮ್ಗಳಲ್ಲಿ ಕೇಳ್ತಾ ಬರ್ತಾನೆ 19A ವಿಧಿ ಏನಪ್ಪಾ ಅಂದ್ರ ವ್ಯಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ. ಇನ್ನು 19B ಹೋದ್ರೆ ಸಶಸ್ತ್ರ ರಹಿತವಾಗಿ ಸಭೆ ಸೇರುವ ಸ್ವಾತಂತ್ರ್ಯ. ಯಾವುದಾದ್ರೂ ಸಾರ್ವಜನಿಕ ಸಭೆಯಾಗಲಿ ಸಶಸ್ತ್ರ ರಹಿತವಾಗಿ ಎಲ್ಲಾ ಸಭೆಯನ್ನು ಸೇರುವುದಕ್ಕೆ ನಿನಗೆ ಅವಕಾಶವನ್ನ ಕೊಟ್ಟಿದೆ. ಇನ್ನು 19C ಏನಂತಂದ್ರೆ ನಿನ್ನ ಸಂಘಗಳನ್ನ, ಯೂನಿಯನ್ಗಳನ್ನ, ಕ್ಲಬ್ಗಳನ್ನ ಕಟ್ಟುವುದಕ್ಕೆ ನಿನಗೆ ಅವಕಾಶವನ್ನ ಮಾಡಿಕೊಟ್ಟಿದೆ. 19D ನೀನೇನಪ್ಪಾ ಅಂದ್ರ ದೇಶ ಸಂಚರಿಸುವ ಸ್ವಾತಂತ್ರ್ಯ. ಎಲ್ಲಿ ಬೇಕಾದ್ರೂ ಹೋಗು, ಹೇಗೆ ಬೇಕಾದ್ರೂ ಇರಿ, ಹೆಂಗ್ ಬೇಕಾದ್ರೂ ಸುತ್ತಾಡು, ನಿನಗೆ ಯಾರು ಕೇಳಲ್ಲ. ಅದರಲ್ಲಿ 4 ಸ್ಟೇಟ್ ಅನ್ನ ಹೊರತುಪಡಿಸಿ ಏನಪ್ಪಾ ಇನ್ನರ್ ಪರ್ಮಿಟ್ ಲೈನ್ ಆ 4 ರಾಜ್ಯಗಳಿಗೆ ತಗೋಬೇಕು. ಅವ್ ಯಾವ್ಯಾವ 4 ರಾಜ್ಯ ತಗೊಂಡ್ರಿ ಅಂತ ಇಲ್ಲಿ ಗಂಟೆ ಯಾರು ವಿಡಿಯೋ ನೋಡ್ರಿ ಅವ್ರು ಇದನ್ನ ಕಮೆಂಟ್ ಮಾಡ್ರಿ. ಇನ್ನು 19E ಬಂದ್ರೆ ದ ಮೋಸ್ಟ್ ಇಂಪಾರ್ಟೆಂಟ್. ಇಲ್ಲಿ ಸಂಚರಿಸುವ ಸ್ವಾತಂತ್ರ್ಯ ಕೊಟ್ಟಿವಿ ಅಂತಂದ್ರೆ ಇನ್ನು ನೆಲೆಸಬೇಕಲ್ವಾ, ಹಾಗೆ ಎಲ್ಲಿ ಬೇಕಾದರೂ ನೆಲೆಸುವ ಅಥವಾ ವಾಸಿಸುವ ಸ್ವಾತಂತ್ರ್ಯವನ್ನ ನಮ್ಮ ಸಂವಿಧಾನ ಕೊಟ್ಟ್ಯದ. ಸರ್ ಹಾಗಾದ್ರೆ 19F ಏನಂದ್ರೆ ಆಸ್ತಿಯ ಹಕ್ಕನ್ನ ಕೊಟ್ಟಿತ್ತು, ರದ್ದು ಮಾಡಲಾಗಿದೆ. 19G ಏನಂದ್ರೆ ವೃತ್ತಿ ಸ್ವಾತಂತ್ರ್ಯ ಅನ್ನುವಂಥದ್ದು. ವೃತ್ತಿ ಸ್ವಾತಂತ್ರ್ಯ ಯಾರು ಬೇಕಾದ್ರೆ ಏನ್ ಬೇಕಾದ್ರೆ ವೃತ್ತಿ ಮಾಡ್ರಿ, ಇದೇ ವೃತ್ತಿ ಅವರೇ ಮಾಡಬೇಕು ಇವರೇ ಮಾಡ್ಬೇಕಂತೇನಿಲ್ಲ, ಎನಿವನ್ ವೃತ್ತಿಯನ್ನ ಮಾಡುವಂತ ಸ್ವಾತಂತ್ರ್ಯ. ಈ 19 ಆರ್ಟಿಕಲ್ ಇಷ್ಟೊಂದು ವಿಷಯಗಳನ್ನ ಒಳಗೊಂಡಿದೆ ಸ್ನೇಹಿತರೆ. ಇನ್ನು 20ನೇ ಆರ್ಟಿಕಲ್ ಆಗಿರಬಹುದು. ಇನ್ನು 21ನೇ ಆರ್ಟಿಕಲ್ ಈ ಘನತೆಯಿಂದ ಜೀವಿಸುವ ಹಕ್ಕು. ಎಕ್ಸಾಂಪಲ್ ಕೇಳ್ತಾನೆ ಈ ಸಂವಿಧಾನದಲ್ಲಿ ಯಾವ ಆರ್ಟಿಕಲ್ ಚಿಕ್ಕದು ಅಂದ್ರೆ ಇದೇ ಆರ್ಟಿಕಲ್ ಚಿಕ್ಕದು. ಇದರಲ್ಲಿ ಒಂದು 29 ಹಕ್ಕುಗಳದಾವ. ನೀವೇನಪ್ಪ ನಿದ್ರೆ ಮಾಡುವ ಹಕ್ಕು, ಕೈಕೊಳ್ಳ ತುಳಿಸುವುದರ ವಿರುದ್ಧ ಹಕ್ಕು, ಅಥವಾ ಶುದ್ಧ ಗಾಳಿ ಕುಡಿಯುವುದ ಹಕ್ಕು, ಶುದ್ಧ ನೀರು ಕುಡಿಯುವುದ ಹಕ್ಕು, ಮದುವೆ ಮಾಡಿಕೊಳ್ಳುವ ಸ್ವಾತಂತ್ರ್ಯ ಎಲ್ಲ ಈ 21ನೇ ಆರ್ಟಿಕಲ್ ಕೊಟ್ಟಿರುವಂತ ವಿಚಾರ ಅನ್ಬೇಕು. ಇನ್ನು 22ನೇ ಆರ್ಟಿಕಲ್ ಅಪರಾಧಿ ತನ್ನ ವಿರುದ್ಧ ತಾನು ರಕ್ಷಣೆ ಮಾಡಿಕೊಳ್ಳೋದಕ್ಕೆ ಹಕ್ಕನ್ನ. ಯಾವುದಾದ್ರೂ ಅಪರಾಧಿಯನ್ನ ಬಂಧಿಸಿದಾಗ ಆತನನ್ನ 24 ಗಂಟೆಗಳ ಒಳಗಾಗಿ ಹತ್ತಿರದ ನ್ಯಾಯಾಲಯದಲ್ಲಿ ಏನ್ ಮಾಡಬೇಕು, ಹಾಜರನ್ನು ಪಡಿಸಬೇಕಂತ ಹೇಳ್ತಾ ಬರ್ತದ. ಇವೆಲ್ಲ ಏನು ಸರ್ ಅಂತಂದ್ರೆ ಸ್ವಾತಂತ್ರ್ಯದ
ಹಕ್ಕುಗಳಂತ ಹೇಳ್ತಾ ಬರ್ತೀವಿ. ಇನ್ನು 23ನೇದು ದ ಮೋಸ್ಟ್ ಇಂಪಾರ್ಟೆಂಟ್ ಜೀತ ಪದ್ಧತಿಗೆ ಸಂಬಂಧಪಟ್ಟಂತೆ ಮಾತಾಡ್ತದ. 24ನೇದು ಕಾರ್ಮಿಕ ನಿಷೇಧ ಪದ್ಧತಿಗೆ ಸಂಬಂಧಪಟ್ಟಂತೆ ಮಾಡ್ತದ. ಅವೆರಡು ಶೋಷಣೆಯ ವಿರುದ್ಧ ಹಕ್ಕುಗಳಾಗಿರ್ಬೋದು. ಇನ್ನು 25ರಿಂದ 28 ಧಾರ್ಮಿಕ ಹಕ್ಕು. ಇನ್ನು ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಹಕ್ಕು 29ರಿಂದ 30. ಇನ್ನು 32ನೇ ಬಗ್ಗೆ ಮಾತಾಡಬೇಕಾದ್ರೆ ಗಂಟೆ ಬೇಕಾಗುತ್ತೆ ಸ್ನೇಹಿತರೆ. ಯಾಕಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 32ನೇ ವಿಧಿಯನ್ನ ನಾಗರಿಕರ ಆತ್ಮ ಮತ್ತು ಹೃದಯವಿದ್ದಂತೆ ಅಂತ ಹೇಳಿದ್ರ, ಅದರಲ್ಲಿ ಏನಾದರೂ ನಿಮ್ಮ ಮೂಲಭೂತ ಹಕ್ಕುಗಳು ಏನಾದರೂ ಏನಪ್ಪಾ ಅಂತಂದ್ರ ಉಲ್ಲಂಘನೆ ಆದಂತಹ ಸಂದರ್ಭದಲ್ಲಿ ನೀವೇನು ಮಾಡಬಹುದು, ಆರ್ಟಿಕಲ್ 32ರ ಪ್ರಕಾರ ಸುಪ್ರೀಂ ಕೋರ್ಟ್, ಆರ್ಟಿಕಲ್ 226ರ ಪ್ರಕಾರ ಹೈಕೋರ್ಟ್ಗಳಲ್ಲಿ ಮೊಕದ್ದಮೆಗಳನ್ನು ಹೂಡಬಹುದು. ಅದು 5 ರೀತಿಯಾಗಿ ಹೇಬಿಯಸ್ ಕಾರ್ಪಸ್ ಆಗಿರ್ಬೋದು, ಮ್ಯಾಂಡಮಸ್ ಆಗಿರ್ಬೋದು, ಶಶಿಯೋರ್ ಆಗಿರ್ಬೋದು, ಪ್ರೊಹಿಬಿಷನ್ ಆಗಿರ್ಬೋದು, ಕೋ ವಾರೆಂಟ್, ಇವುಗಳ ಬಗ್ಗೆ ಮಾತಾಡಬೇಕಾದ್ರೆ ಬಹಳಷ್ಟು ಟೈಮ್ ಹಿಡಿತದೆ ಸ್ನೇಹಿತರೆ. ಹಾಗಾಗಿ ನಾನು ಮುಂದಿನ ಪ್ರಶ್ನೆಗೆ ಹೋಗ್ತಾ ಬರ್ತೀನಿ. ಒಂದೇ ಪ್ರಶ್ನೆ ಬಹಳಷ್ಟು ವಿಷಯಗಳನ್ನ ಕೆದಕ್ತಾ ಹೋದ್ರೆ ಟೈಮ್ ಆಗ್ತಾ ಬರ್ತದೆ. ಇನ್ನು ಇದರಲ್ಲಿ ಆಪ್ಷನ್ ಕೊಟ್ಟಂತ ರಾಜ್ಯ ನೀತಿ ನಿರ್ದೇಶಕ ತತ್ವ ಮಾತಾಡಬಹುದಿತ್ತು. ವಿಧಿ 36ರಿಂದ 51 ಬಹಳಷ್ಟು ಮಾತಾಡಬಹುದಿತ್ತು. ಅದರಲ್ಲಿ ಉದಾರವಾದಿ ತತ್ವ ಆಗಿರ್ಬೋದು, ಗಾಂಧಿಯನ್ ಪ್ರಿನ್ಸಿಪಲ್ ಆಗಿರ್ಬೋದು. ಅಷ್ಟೇ ಯಾಕೆ ಏನಪ್ಪಾ ಅಂದ್ರೆ ಸಮಾಜವಾದಿ ತತ್ವಗಳ ಬಗ್ಗೆ ಬಹಳಷ್ಟು ಮಾತಾಡಬಹುದು. ಇನ್ನು ಕೇಂದ್ರ ಸರ್ಕಾರ ಆಪ್ಷನ್ ಅಲ್ಲಿ ಇತ್ತು. ಕೇಂದ್ರ ಸರ್ಕಾರ 52ರಿಂದ ಸ್ಟಾರ್ಟ್ ಆಗ್ತಂದ್ರೆ 52ನೇ ವಿಧಿ ರಾಷ್ಟ್ರಪತಿಯ ನೇಮಕ ಹೇಳುತ್ತೆ. 53ನೇ ವಿಧಿ ಕಾರ್ಯಾಂಗದ ಅಧಿಕಾರವನ್ನು ಹೇಳುತ್ತೆ. 54ನೇ ವಿಧಿ ರಾಷ್ಟ್ರಪತಿಯ ಚುನಾವಣೆ ಹೇಳುತ್ತೆ. 55ನೇ ವಿಧಿ ಚುನಾವಣಾ ವಿಧಾನ ಹೇಳುತ್ತೆ. 56ನೇ ವಿಧಿ ರಾಷ್ಟ್ರಪತಿಯವರ ಅಧಿಕಾರ ಅವಧಿಯನ್ನು ತಿಳಿಸುತ್ತೆ, ಅವರಿಗೆ 5 ವರ್ಷ ಅಂತೇಳಿ. 57ನೇ ವಿಧಿ ರಾಷ್ಟ್ರಪತಿ ಮರು ಆಯ್ಕೆಗೆ ಅವಕಾಶವನ್ನ ಕೊಟ್ಟಿದೆ. 58ನೇ ವಿಧಿ ರಾಷ್ಟ್ರಪತಿಯವರೇನಪ್ಪಾ ಅಂತಂದ್ರ ಅವರ ಅರ್ಹತೆಗಳನ್ನ ತಿಳಿಸುತ್ತೆ. ರಾಷ್ಟ್ರಪತಿ ಆಗೋದಕ್ಕೆ ಭಾರತೀಯ ಪ್ರಜೆ ಆಗಿರಬೇಕು, 35 ವರ್ಷ ತುಂಬಿರಬೇಕು, ಆತ ಎಲ್ಲ ಯಾವುದೇ ಲಾಭದಾಯಕ ಹುದ್ದೆಯನ್ನು ಹೊಂದಿರಬಾರದು ಅನ್ನುವಂಥ ವಿಚಾರವನ್ನ ಹೇಳುತ್ತೆ. ಅನ್ನುವಂಥ ವಿಚಾರ ರಾಷ್ಟ್ರಪತಿಯ ಒಂದು ಚುನಾವಣೆಯಲ್ಲಿ ಯಾರ್ಯಾರು ಮತದಾನ ಹಾಕ್ತಾರಂತ 55ನೇ ವಿಧಿನೇ ಹೇಳುತ್ತೆ. ಆಲ್ರೆಡಿ ಏನಪ್ಪಾ ಅಂದ್ರ ಲೋಕಸಭಾ, ರಾಜ್ಯಸಭಾ ಚುನಾಯಿತ ಸದಸ್ಯರು, ಅದರೊಂದಿಗೆ ಎಲ್ಲಾ ರಾಜ್ಯಗಳ ವಿಧಾನಸಭಾ ಚುನಾವಣಾ ಸದಸ್ಯರು ಮತ್ತು ದೆಹಲಿ, ಪಾಂಡಿಚೇರಿಗೆ ಸಂಬಂಧಪಟ್ಟಂತೆ, ಜಮ್ಮು ಕಾಶ್ಮೀರ ಸಂಬಂಧಪಟ್ಟಂತೆ ವಿಧಾನಸಭಾ ಸದಸ್ಯರು ಅಲ್ಲಿ ಏಕಮತ ವರ್ಗಾವಣೆಯನ್ನ ಹಾಕಬೇಕಂತ ಹೇಳುತ್ತೆ. ಇನ್ನು 60ನೇ ವಿಧಿ ಅವರಿಗೆ 59ನೇ ವಿಧಿ ಅವರ ವೇತನ, ಅವರ ಸ್ಯಾಲರಿಯನ್ನ ಹೇಳುತ್ತೆ. 59ನೇ ವಿಧಿಯ ಪ್ರಕಾರ ಅವರ ವೇತನ ಈ ಪ್ರಸ್ತುತ 5 ಲಕ್ಷವನ್ನ ಹೊಂದಿದೆ ಎನ್ನುವಂತ ವಿಚಾರ. ಅವರ ನಿವಾಸನ 3 ಇದೆ, ಹೈದರಾಬಾದ್ ನಿಲಯಂ ಮತ್ತು ಸಿಮ್ಲಾದಲ್ಲಿರುವಂತಹ ಅವರ ರಾಷ್ಟ್ರಪತಿ ಏನಪ್ಪಾ ನಿಲಯ ಮತ್ತು ಅದರೊಂದಿಗೆ ದೆಹಲಿಯ ರಾಷ್ಟ್ರಪತಿ ಭವನ 340 ಕೊಠಡಿಗಳನ್ನು ಹೊಂದಿದೆ. ಅದೇ ರೀತಿಯಾಗಿ 60ನೇ ವಿಧಿ ಏನ್ ಹೇಳುತ್ತೆ ಮಾಸ್ತಂದ್ರೆ ರಾಷ್ಟ್ರಪತಿಗೆ ಸಂಬಂಧಪಟ್ಟಂತೆ ಬಹಳಷ್ಟು ಮಾತಾಡ್ತಾ ಬರ್ತದೆ. ಅವರ ಪ್ರಮಾಣ ವಚನ, ಸತ್ಯವಚನವನ್ನ ಹೇಳುತ್ತೆ. 61ನೇ ವಿಧಿ ರಾಷ್ಟ್ರಪತಿಯವರು ಕಾನೂನುಬಾಹಿರವಾಗಿ ನಡೆದುಕೊಂಡರೆ ಅಥವಾ ದೇಶಕ್ಕೆ ಸಂಬಂಧಪಟ್ಟಂತೆ ನಡೆದುಕೊಂಡರೆ ಅವರನ್ನ ಪದಚ್ಯುತಿ ಮಾಡಲಾಗುತ್ತೆ. ಮಹಾಭಿಯೋಗ ಪ್ರಕ್ರಿಯೆ ಮೂಲಕ ಅವರನ್ನ ತೆಗೆದು ಹಾಕಲಾಗುತ್ತೆ. 14 ದಿನಗಳ ಕಾಲ ನೋಟಿಸ್ ಅನ್ನ ಕೊಟ್ಟು. ಇನ್ನು 72ನೇ ವಿಧಿ ರಾಷ್ಟ್ರಪತಿಯ ಕ್ಷಮಾದಾನ ಹೇಳುತ್ತೆ. ರಾಷ್ಟ್ರಪತಿ 75ನೇ ವಿಧಿಯ ಪ್ರಕಾರ ಪ್ರಧಾನಮಂತ್ರಿಯ ನೇಮಕ ಮಾಡ್ತಾರೆ. ರಾಷ್ಟ್ರಪತಿಯು 76ನೇ ವಿಧಿಯ ಪ್ರಕಾರ ಅಟಾರ್ನಿ ಜನರಲ್ ನೇಮಕ ಮಾಡ್ತಾ ಹೋಗ್ತಾರೆ. ರಾಷ್ಟ್ರಪತಿ 80ನೇ ವಿಧಿಯ ಪ್ರಕಾರ ರಾಜ್ಯಸಭೆಗೆ 12 ಜನರನ್ನ ಕಲೆ, ಸಾಹಿತ್ಯ, ಸಾಮಾಜಿಕ ಸೇವೆಗಳ ಆಧರಿಸಿ ಏನಪ್ಪಾ ಅಂದ್ರ ನೇಮಕವನ್ನು ನಾಮಕರಣ ಮಾಡ್ತಾ ಹೋಗ್ತಾರೆ. 85ನೇ ವಿಧಿಯ ಪ್ರಕಾರ ರಾಷ್ಟ್ರಪತಿ ಸಂಸತ್ ಭವನವನ್ನು ಉದ್ದೇಶಿಸಿ ಮಾತನಾಡ್ತಾ ಹೋಗ್ತಾರೆ. 87ನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಯವರು ಮೊದಲ ಬಾರಿಗೆ ಬಂದಂತಹ ಏನು ಬಂದಿರ್ತಾರೆ ಅವರನ್ನು ಉದ್ದೇಶಿಸಿ ಮಾತನಾಡಿರ್ತಾರೆ. ಇನ್ನು 108ನೇ ವಿಧಿಯ ಪ್ರಕಾರ ಲೋಕಸಭೆ, ರಾಜ್ಯಸಭೆಗೆ ಸಂಬಂಧಪಟ್ಟಂತೆ ಭಿನ್ನ ಅಭಿಪ್ರಾಯಗಳು ಬಂದಂತಹ ಸಂದರ್ಭದಲ್ಲಿ ರಾಷ್ಟ್ರಪತಿ ಜಂಟಿ ಅಧಿವೇಶನವನ್ನು ಕರೀತಾ ಹೋಗ್ತಾರೆ. ಸಾಮಾನ್ಯ ಮಸೂದೆಗೆ ಸಂಬಂಧಪಟ್ಟಂತೆ 112ನೇ ವಿಧಿ ನಿಮಗೆಲ್ಲ ಗೊತ್ತು, ಬಜೆಟ್ ಮಂಡನೆ ಎನ್ನುವ ವಿಚಾರ. 123ನೇ ವಿಧಿಯ ಪ್ರಕಾರ ಸುಗ್ರೀವಾಜ್ಞೆಯನ್ನು ನೋಡಿಸ್ತಾ ಹೋಗ್ತಾರೆ. 124ನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಯವರೇನಪ್ಪಾ ಅಂತಂದ್ರ ಸುಪ್ರೀಂ ಕೋರ್ಟಿನ ಹಿರಿಯ ನ್ಯಾಯಾಧೀಶರನ್ನ ನೇಮಕ ಮಾಡ್ತಾ ಹೋಗ್ತಾರೆ ಅನ್ನುವಂಥ ವಿಚಾರವನ್ನ ನಿಮಗೆ ಗೊತ್ತಿರಬೇಕು. ಇನ್ನು 143ನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಯವರು ಕಾನೂನು ಸಲಹೆಗಳನ್ನ ಪಡಿತಾ ಹೋಗ್ತಾರೆ ಎನ್ನುವಂಥ ವಿಚಾರವನ್ನ ಗೊತ್ತಿರಬೇಕು. 155ನೇ ವಿಧಿ ಬಹಳ ಇಂಪಾರ್ಟೆಂಟ್ ಆಗ್ತದೆ. ಪ್ರತಿಯೊಂದು ರಾಜ್ಯಕ್ಕೆ ರಾಜ್ಯಪಾಲರನ್ನ ನೇಮಕ ಮಾಡ್ತಾ ಹೋಗ್ತಾರೆ ಎನ್ನುವಂಥ ವಿಚಾರ. ಇನ್ನು ದ ಮೋಸ್ಟ್ ಇಂಪಾರ್ಟೆಂಟ್ 213ನೇ ವಿಧಿಯ ಪ್ರಕಾರ ಹೈಕೋರ್ಟ್ ನ್ಯಾಯಾಧೀಶರನ್ನ ನೇಮಕ ಮಾಡ್ತಾರೆ ಅನ್ನುವಂಥ ವಿಚಾರವನ್ನ ನಮಗೆ ಗೊತ್ತಿರಬೇಕು. 217ನೇ ವಿಧಿಯ ಪ್ರಕಾರ ನೆನಪಿರಬೇಕು ಸ್ನೇಹಿತರೆ. ಅದಾದ ನಂತರ ನಮಗೆ ದ ಮೋಸ್ಟ್ ಇಂಪಾರ್ಟೆಂಟ್ ಅವರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ 280ನೇ ವಿಧಿಗೆ ಹೋಗಬೇಕು. ರಾಷ್ಟ್ರಪತಿಗೆ ಸಂಬಂಧಪಟ್ಟಂತೆ ರಾಷ್ಟ್ರಪತಿ 280ನೇ ವಿಧಿಯ ಪ್ರಕಾರ ಹಣಕಾಸು ಆಯೋಗದ ಅಧ್ಯಕ್ಷರ ನೇಮಕ ಮಾಡ್ತಾ ಹೋಗ್ತಾರೆ. 324ನೇ ವಿಧಿಯ ಪ್ರಕಾರ ಚುನಾವಣಾ ಆಯುಕ್ತರನ್ನ ನೇಮಕ ಮಾಡ್ತಾ ಹೋಗ್ತಾರೆ. ದ ಮೋಸ್ಟ್ ಇಂಪಾರ್ಟೆಂಟ್ ಅವರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ 331ನೇ ವಿಧಿಯ ಪ್ರಕಾರ ಆಂಗ್ಲೋ ಇಂಡಿಯನ್ ನೇಮಕ ಮಾಡ್ತಾ ಇದ್ರು. ಈಗ ಅದು ತಾತ್ಕಾಲಿಕವಾಗಿ ರದ್ದಾಗಿದೆ ಸ್ನೇಹಿತರೆ. ಅದಾದ ನಂತರ 338ನೇ ವಿಧಿಯ ಪ್ರಕಾರ ದ ಮೋಸ್ಟ್ ಇಂಪಾರ್ಟೆಂಟ್ ಎಸ್ಸಿ ಆಯೋಗ ಆಗಿರ್ಬೋದು, 338A ಪ್ರಕಾರ ST ಆಯೋಗ ಆಗಿರ್ಬೋದು, 338B ಪ್ರಕಾರ ಹಿಂದುಳಿದ ಆಯೋಗಗಳಾಗಿರ್ಬೋದು. ಅಷ್ಟೇ ಅಲ್ಲದೆ ಆಯೋಗದ
ಅಧ್ಯಕ್ಷರು ನೇಮಕ ಮಾಡ್ತಾ ಹೋಗ್ತಾರೆ. ಅದಾದ ನಂತರ 352ನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಯವರು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಹಾಕ್ತಾ ಬರ್ತಾರೆ. 356ನೇ ವಿಧಿಯ ಪ್ರಕಾರ ರಾಜ್ಯ ತುರ್ತು ಪರಿಸ್ಥಿತಿ, 360ನೇ ವಿಧಿಯ ಪ್ರಕಾರ ಹಣಕಾಸಿನ ತುರ್ತು ಪರಿಸ್ಥಿತಿ. ಕೇವಲ 1 ನಿಮಿಷದಲ್ಲಿ ಬೇಗ ಹೇಳಿದ್ದೀನಿ, ಜಸ್ಟ್ ಗ್ಲಾನ್ಸ್. ಇದ್ರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಒಂದು ಸಂಪೂರ್ಣ ವಿಡಿಯೋ ಎತ್ಕೊಂಡ್ ಬರ್ತೀನಿ. ಸುಮಾರು 3 ಗಂಟೆಗಳು ರಾಷ್ಟ್ರಪತಿ ಬಗ್ಗೆನೇ ಮಾತಾಡ್ತಾ ಬರ್ತೀನಿ. ಜಸ್ಟ್ ಒಂದು ಝಲಕ್ ಅನ್ನ ಕೊಟ್ಟಿದ್ದೀನಿ. ಇದೇ ಅಂತಿಮವಲ್ಲ, ನೆನಪಿಟ್ಕೊಳ್ರಿ. ಈ ಪ್ರಶ್ನೆಯಿಂದ ನಾನು ಮುಂದಕ್ಕೆ ಹೋಗಬೇಕಿತ್ತು, ಅದಕ್ಕೆ ಬೇಗ ನಿಮಗೆ ಹೇಳಿದ್ದೀನಿ ಸ್ನೇಹಿತರೆ. ಯಾಕಂದ್ರೆ ಆಲ್ರೆಡಿ 8ನೇ ಪ್ರಶ್ನೆ ಇದ್ದೀವಿ, ಇನ್ನೂ 2 ಪ್ರಶ್ನೆ ಇದಾವ. ಪ್ರಶ್ನೆ ಸಂಖ್ಯೆ ಏನಪ್ಪಾ ಅಂತಂದ್ರ ನಾವೇನಪ್ಪಾ ಅಂದ್ರೆ ನೆಕ್ಸ್ಟ್ ಹೋಗಬೇಕು. ಪ್ರಶ್ನೆ ಸಂಖ್ಯೆಯಲ್ಲಿ ಇಲ್ಲಿ ಇನ್ನೊಂದು ಪ್ರಶ್ನೆ ಬಂತು ಹಿಸ್ಟ್ರಿಗೆ ಸಂಬಂಧಪಟ್ಟಂತೆ. ಹೊಂದಿಸಿ ಬರೆಯಿರಿ ಅಂತೇಳಿ. ಏನು ಹೊಂದಿಸಿ ಬರೆಯಿರಿ? ಶಾತವಾಹನರು, ಗಂಗರು, ವಿಜಯನಗರ ಸಾಮ್ರಾಜ್ಯ, ಕದಂಬರು. ಇಲ್ಲಿ ಕೊಟ್ಟಾನ ಅವರ ರಾಷ್ಟ್ರೀಯ ಲಾಂಛನಗಳು: ಮದಗಜ, ಮಳೆ, ಸಿಂಹ, ಎಡಮುಖದ ವರಹ. ನಮಗೆಲ್ಲ ಗೊತ್ತಿದ್ದಂಗೆ ಈ ಶಾತವಾಹನರ ಲಾಂಛನ ಯಾವುದು ಮಾಸ್ತರ ಅಂತ ಕೇಳಿದ್ರೆ ನಮಗೆ ದ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರ ನಮಗೆ ಮಳೆ ಅಥವಾ ವರುಣ ಅಂತೀವಿ. ವರುಣ ಅಂತೀವಿ. ಇನ್ನ ಗಂಗರ ಲಾಂಛನ ಯಾವ ಸರ್ ಅಂದ್ರೆ ಈ ಮದಗಜ ಅನ್ನುವಂಥದ್ದು. ನೆನಪಿಟ್ಕೊಡ್ರಿ, ಗಂಗರ ಲಾಂಛನ ಯಾವುದು? ಮದಗಜ. ವಿಜಯನಗರ ಸಾಮ್ರಾಜ್ಯದ ಲಾಂಛನ ಯಾವುದು ಅಂತಂದ್ರೆ ಎಡಮುಖದ ವರಹ. ಕದಂಬರದು ಯಾವ ಸರ್ ಅಂತಂದ್ರೆ ಸಿಂಹ ಅನ್ನುವಂಥದ್ದು. ನೋಡ್ರಿ, ಒಂದೊಂದೇ ನೋಡ್ತಾ ಹೋದ್ರೆ ಶಾತವಾಹನರ ಬಗ್ಗೆ ಒಂದು 10 ಪಾಯಿಂಟ್ ನಿಮ್ಗೆ ಗೊತ್ತಿರಬೇಕು. ಶಾತವಾಹನರು ಅಂತ ನೋಡ್ತಾ ಹೋದ್ರೆ ದ ಮೋಸ್ಟ್ ಇಂಪಾರ್ಟೆಂಟ್ ಅವರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಇಂದಿನ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳ್ತಾ ಹೋಗ್ತಾನೆ. ಶಾತವಾಹನರು ಅನ್ನುವಂಥದ್ದು. ಶಾತವಾಹನರು ಒಂದು 10 ಪಾಯಿಂಟ್ ಸರ್ ಹೇಳ್ರಿ ಶಾತವಾಹನರ ಬಗ್ಗೆ. ಶಾತವಾಹನರ ಸ್ಥಾಪಕ ಸಿಮುಖ ಗೊತ್ತಿರಬೇಕು. ಶಾತವಾಹನ ರಾಜಧಾನಿ ಪೈಠಾಣ ಗೊತ್ತಿರಬೇಕು. ಪೈಠಾಣ ಅಥವಾ ಪ್ರತಿಷ್ಠಾನ ಗೊತ್ತಿರಬೇಕು. ಇನ್ನು ಶಾತವಾಹನರ ಲಾಂಛನ ಆಲ್ರೆಡಿ ವರ್ಣ ಗೊತ್ತಿರಬೇಕು. ಇನ್ನು ಶಾತವಾಹನರ ಶಾಸನಗಳು ನಾಸಿಕ್ ಶಾಸನ ಆಗಿರಬಹುದು, ನಾನಾಘಟ್ಟ ಶಾಸನ ಆಗಿರಬಹುದು, ನಾನಾಘಟ್ಟ ಶಾಸನ ಆಗಿರಬಹುದು. ಇದ್ರ ಬಗ್ಗೆ ಗೊತ್ತಿರಬೇಕು. ದ ಮೋಸ್ಟ್ ಇಂಪಾರ್ಟೆಂಟ್ ಇವೆಲ್ಲ ಎಕ್ಸಾಮ್ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗ್ತದೆ. ಯಾಕಂದ್ರೆ ಅದಾದ ನಂತರ ಶಾತವಾಹನರಿಗೆ ಸಂಬಂಧಪಟ್ಟಂತೆ ಗೌತಮಿ ಪುತ್ರ ಶಾತಕರ್ಣಿ ಬಗ್ಗೆ ನಮ್ಗೆ ಗೊತ್ತಿರಬೇಕು. ಅತ್ಯಂತ ಪ್ರಸಿದ್ಧ ಅರಸ ಅವನು. ಅದರಲ್ಲಿ ಕೂಡ ತ್ರೈ ಸಮುದ್ರ ಪೀತೋ ವಾಹನ ಅವನು ಬಿರುದು ಗೊತ್ತಿರಬೇಕು. ಶಾತವಾಹನರ ಕಾಲದಲ್ಲಿ ಶೀಸದ ನಾಣ್ಯವನ್ನು ಬಳಸಿದ್ರು ಗೊತ್ತಿರಬೇಕು. ಅವ್ರ ವಿಚಾರವನ್ನ ನಮಗೆ ಗೊತ್ತಿರಬೇಕು. ಅದಾದ ನಂತರ ಆಪ್ಷನ್ ಅಲ್ಲಿ ಮತ್ತೆ ಯಾರಿದ್ರು? ದ ಮೋಸ್ಟ್ ಇಂಪಾರ್ಟೆಂಟ್ ಅವರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಸರ್. ಶಾತವಾಹನರ ಬಗ್ಗೆ ಒಂದು 10 ಪಾಯಿಂಟ್ ಏನು ಹೇಳಿದ್ರಿ, ವಾಪಸ್ ಬರ್ರಿ. ಅದರಲ್ಲಿ ಯಾರಿದ್ರು ಶಾತವಾಹನರಲ್ಲಿ ಅಂತ ನೋಡ್ತಾ ಹೋದ್ರೆ ನಾನು ನೆಕ್ಸ್ಟ್ ಪೇಜ್ ಹೋಗೋಣ. ದ ಮೋಸ್ಟ್ ಇಂಪಾರ್ಟೆಂಟ್ ನಮ್ಗೆ ಯಾರಿದಾರ? ಗಂಗರು ಬಗ್ಗೆ ಒಂದು 10 ಪಾಯಿಂಟ್ಸ್ ಹೇಳಿ ಮಾಸ್ತಾರ ಅಂತಂದ್ರೆ ಗಂಗರು ದ ಮೋಸ್ಟ್ ಇಂಪಾರ್ಟೆಂಟ್. ಗಂಗರ ರಾಜಧಾನಿ ಯಾವುದು? ಮೊದಲು ಕುವಲಾಲ ಏನಪ್ಪಾ ಅಂದ್ರ ಕೋಲಾರ ಅಂತಿದ್ರು. ಏನಪ್ಪ ತಲಕಾಡಿನ ಗಂಗರು ಏನಪ್ಪಾ. ಆಮೇಲೆ ಇದ್ರ ರಾಜಧಾನಿ ಯಾವುದು? ತಲಕಾಡು ಅನ್ನುವಂಥ ವಿಚಾರ ಗೊತ್ತಿರಬೇಕು. ಗಂಗರ ಸ್ಥಾಪಕ ಯಾರು? ದಡಿಗರಿಗೆ ಮತ್ತೊಂದು ಹೆಸರೇನು? ಕೊಂಗಣಿ ವರ್ಮ. ಇವರ ಗುರು ಯಾರು? ಸಿಂಹನಂದಿ. ಇವ್ರದ್ದು ಗೊತ್ತಿರಬೇಕು. ಈ ರೀತಿ ಏನಪ್ಪಾ ಅಂದ್ರೆ ಒಂದು ಸಾಮ್ರಾಜ್ಯ ತೆಗೆದುಕೊಂಡಾಗ ನಮಗೆ ವಿಚಾರವನ್ನ ಗೊತ್ತಿದ್ದಾಗ ಇದಕ್ಕೆ ಆನ್ಸರ್ ಹಾಕೋದಕ್ಕೆ ನಮಗೆ ತುಂಬಾ ಸಲೀಸಾಗ್ತಾ ಬರ್ತದೆ. ನೆಕ್ಸ್ಟ್ ಇನ್ನ ಆಪ್ಷನ್ ಅಲ್ಲಿ ಇನ್ನ ಯಾರಿದ್ರು ಅನ್ನುವಂಥ ವಿಚಾರವನ್ನ ನಾವು ಮತ್ತೆ ನೋಡ್ತಾ ಬರ್ತೀವಿ. ಇದ್ರಲ್ಲಿ ಆಪ್ಷನ್ ಅಲ್ಲಿ ಏನಪ್ಪಾ ಇನ್ನೊಂದು ವಾಪಸ್ ಬರ್ತೀನಿ. ಇನ್ನ ಆಪ್ಷನ್ ಅಲ್ಲಿ ಯಾರಿದ್ರು ಅವ್ರ ಬಗ್ಗೆ ಒಂದು 4 ಪಾಯಿಂಟ್ ಹೇಳ್ತೀನಿ. ಇಲ್ಲಿ ಆಲ್ರೆಡಿ ವಿಜಯನಗರ ಸಾಮ್ರಾಜ್ಯದಲ್ಲಿ ಕದಂಬರ ಬಗ್ಗೆ ಒಂದು 2 ಪಾಯಿಂಟ್ ಹೇಳ್ಬಿಡ್ತೇವೆ ಹೋಗ್ತೀನಿ ನೀವು. ಯಾಕಂದ್ರೆ ಕದಂಬರ ಬಗ್ಗೆ ನಮ್ಮ ನಾಡದು ನಮ್ಮ ಕದಂಬರ ಬಗ್ಗೆ ಒಂದು 4 ಪಾಯಿಂಟ್ ಹೇಳ್ಕೊಂಡು ಮುಂದೆ ಹೋಗ್ತೀನಿ. ಕ-ದಂ-ಬ ಅಂತಿಗೆ ಇಲ್ಲಿ ನೋಡ್ರಿ. ಕ-ದಂ-ಬ ಕದಂಬರು. ಕನ್ನಡದ ಕದಂಬರು ಏನಪ್ಪಾ ಅಂದ್ರ ಹೆಸರಲ್ಲಿ ಅದ ಬನವಾಸಿ ಕದಂಬರು ಅಂತ ಓದಿರ್ತೀರಿ. ಬನವಾಸಿಯನ್ನ ಮಹಾಭಾರತದಲ್ಲಿ ವನವಾಸಿ ಅಂತ ಕರೆದಾರ. ಅದೇ ಮಹಾಭಾರತದಲ್ಲಿ ವೈಜಯಂತಿಪುರ ಅಂತ ಕರೆದಾರ. ವೈಜಯಂತಿಪುರ ಅಂತ ಕರೆದಾರ. ಏನು ನಮ್ಮ ಇದೇ ಬನವಾಸಿಯನ್ನ ನಮ್ಮ ಟಾಲ್ಮಿ ಏನಂತ ಕರೆದಾನ ಅನ್ನುವಂಥದ್ದು ಬೈಜಾಂಟಿಯಂ ಅಂತ ಕರೆದಾನ. ಇದೇ ಬಯನಸಿಂದ ಹುಯೆನ್ಸ್ತಾಂಗ್ ಏನಂತ ಕರೆದಾನ. ಕಮೆಂಟ್ ಮಾಡ್ರಿ. ಈ ಒಂದು ಕದಂಬರ ಯಾವ ನದಿಯ ದಂಡೆಯ ಮೇಲೆ ಸ್ಥಾಪನೆ ಆಗುತ್ತೆ? ಕದಂಬ ಮನೆತನ ವರದಾ ನದಿಯ ದಂಡೆಯ ಮೇಲೆ. ಕರ್ನಾಟಕದ ಮೊಟ್ಟ ಮೊದಲ ಕನ್ನಡದ ಮನೆತನ ಯಾವುದು? ಕದಂಬ ಮನೆತನ ಸ್ಥಾಪಕ ಯಾರು? ಮಯೂರವರ್ಮ. ಇದು ಕಥೆಗಳು ಸ್ಟಾರ್ಟ್ ಆಗ್ತದೆ. ಮಯೂರವರ್ಮ ಆಕ್ಚುಲಿ ಕಂಚಿಗೆ ಏನಾಗಿರ್ತಾನೆ, ಎಜುಕೇಶನ್ ಕಲಿಯಕ್ಕೆ ಹೋಗಿರ್ತಾನೆ. ಆ ಒಂದು ಸಂದರ್ಭದಲ್ಲಿ ಕಂಚಿಯ ಶಿವಸ್ಕಂದ ವರ್ಮ ಏನ್ ಮಾಡ್ತಾನ, ಆ ಒಂದು ಸಂದರ್ಭದಲ್ಲಿ ನಮ್ಮ ಮಯೂರವರ್ಮ ಸ್ನಾನಕ್ಕೆ ಹೋಗಿರ್ತಾನೆ ಪಾಲಾರ್ ನದಿಗೆ.
ಹೋದಂತ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ ಈ ಬಟ್ಟೆ ಬಿಟ್ಟಿರ್ತಾನೆ ನದಿಯ ದಂಡೆಯ ಮೇಲೆ, ಅವ ಶಿವಸ್ಕಂದನ ವರ್ಮನ ಕುದುರೆಗಳು ಆ ಬಟ್ಟೆಯನ್ನು ದಾಟ್ಕೊಂಡು ಹೋಗ್ತವೆ. ಅದಕ್ಕೆ ಆತ ವಿರೋಧ ಮಾಡ್ತಾನೆ, ನಾನು ರಾಜ್ಯದಂತೆ ಇವನಿಗೆ ಅವಮಾನ ಮಾಡ್ತಾನೆ. ಅವಮಾನಗೊಂಡಂತ ಈ ಒಂದು ನಮ್ಮ ಮಯೂರ ವರ್ಮ ಏನ್ ಮಾಡ್ತಾ ಹೋಗ್ತಾನೆ ಅಂತಂದ್ರೆ, ದರ್ಬೆ ಹಿಡಿಯುವ ಕೈ ಖಡ್ಗವನ್ನು ಹಿಡಿದು ಆ ಒಂದು ಶಿವಸ್ಕಂದಮ್ಮ ವರ್ಮನನ್ನ ಅಥವಾ ಪಲ್ಲವರನ್ನ ಸೋಲಿಸಿ ಒಂದು ಕದಂಬ ಮನೆತನವನ್ನ ಸ್ಥಾಪನೆ ಮಾಡ್ತಾರಂತ ಇದು ಸ್ಥಾಪಕ ಬಗ್ಗೆ ಹೇಳುತ್ತೆ. ಇದೆಲ್ಲ ತಾಳಗುಂದ ಶಾಸನದಲ್ಲಿ ಹೇಳುತ್ತೆ. ನಮಗೆ ಕದಂಬರು ಅಂದಾಗ ಮಯೂರ ವರ್ಮ ಆಗಿರಬಹುದು, ಕಾಕುತ್ಸ ವರ್ಮ ಕುತ್ಸ ವರ್ಮ ಆಗಿರಬಹುದು, ಇವ್ರ ಬಗ್ಗೆ ತಿಳ್ಕೋಬೇಕು. ಕಾಕುತ್ಸ ವರ್ಮರನ್ನ ಕದಂಬ 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 ಕುಟುಂಬ 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 ಕುಲಭೂಷಣ ಅಂತ ಕರೀತಾರ, ಕುಲಭೂಷಣ ಅಂತ ಕರಿತಾ ಬರ್ತಾರ. ಇದೆಲ್ಲ ಹೇಳಬೇಕು. ಈ ನಮಗೆ ಕಾಕುತ್ಸ ವರ್ಮ ಹಲ್ಮಿಡಿ ಶಾಸನವನ್ನ ಹೊಡಿಸ್ಯಾನ. ಹಲ್ಮಿಡಿ ಶಾಸನ ಪತ್ತೆ ಹಚ್ಚಿದವನು ಯಾರಂತ ಪ್ರಶ್ನೆ ಕೇಳ್ತಾರ, ಎಂ.ಎಚ್. ಕೃಷ್ಣ. ಕೃಷ್ಣ ಯಾವ ಇಯರ್ ಅಂತ ಕೇಳ್ತಾರ, 1936. ಇವೆಲ್ಲ ಕಾನ್ಸೆಪ್ಟ್ ಗೊತ್ತಿರ್ಬೇಕು. 16 ಸಾಲುಗಳದಾವ ನಮ್ಮ ಹಲ್ಮಿಡಿ ಶಾಸನ, ಕನ್ನಡದ ಮೊಟ್ಟ ಮೊದಲ ಶಾಸನ. ಅದೇ ನಾನು ಮೊದಲು ಹೇಳಿದೆ ತಾಳಗುಂದ ಶಾಸನ, ಕರ್ನಾಟಕದ ಮೊದಲ ಸಂಸ್ಕೃತ ಶಾಸನ. ಇನ್ನು ಇವನಿಗೆ ಸಂಬಂಧಪಟ್ಟಂತೆ ಯಾರಿನ ಮಯೂರ ಸಂಬಂಧ ಚಂದ್ರವಳ್ಳಿ ಶಾಸನ. ಇಷ್ಟೆಲ್ಲ ಮಾತಾಡಬೇಕು. ಕದಂಬರ ಲಾಂಛನ ಯಾವುದಂತ ಕೇಳಬಹುದು ನಿಮಗೆ, ಹೌದಲ್ವಾ? ಕದಂಬರ ಲಾಂಛನ ಏನಾಗಿತ್ತು ಎನ್ನುವ ವಿಚಾರವನ್ನು ನಾವು ಇಲ್ಲಿ ತಿಳ್ಕೋಬೇಕಾಗ್ತದೆ ಸ್ನೇಹಿತರೆ. ಇವರ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ನಾವು ಬಹಳಷ್ಟು ಆದ್ಯತೆಯನ್ನು ಕೊಟ್ಟು ಅಧ್ಯಯನ ಮಾಡಬೇಕು. ನೆಕ್ಸ್ಟ್ ಪ್ರಶ್ನೆ ಗೊತ್ತೀನಿ, ಕೊನೆಯ ಪ್ರಶ್ನೆ ಮಾತಾಡಿ ಇವತ್ತಿಗೆ ಎಂಡ್ ಮಾಡ್ತಾ ಹೋಗ್ತೀನಿ. ಸುಮಾರು 1.5 ತಾಸುಗಳ ಕಾಲ ಈ ಒಂದು ಪಾಠವನ್ನು ಆಲ್ರೆಡಿ ನಡೆದಿದೆ. ಶುದ್ಧ ದ್ವೈತ ಸಿದ್ಧಾಂತದ ಪ್ರತಿಪಾದಕರು ಯಾರು ಅಂತ ಕೇಳಿದಾನೆ. ಶುದ್ಧ ದ್ವೈತ ಸಿದ್ಧಾಂತ ಅಂದ್ರೆ ಈ ನಮಗೆ ಭಕ್ತಿ ಪಂಥ ಬರ್ತದೆ. ಭಕ್ತಿ ಅಂದ್ರೆ ದೇವರಿಗೆ ಶರಣಾಗು. ಈ ಭಕ್ತಿ ಪಂಥದಲ್ಲಿ ಶಂಕರಾಚಾರ್ಯ, ಮಧ್ವಾಚಾರ್ಯ, ರಾಮನಾಥಾಚಾರ್ಯ, ನಿಂಬಕಾಚಾರ್ಯ, ವಲ್ಲಭಾಚಾರ್ಯ ಬರ್ತಾ ಹೋಗ್ತಾರೆ. ಇವರಲ್ಲೇ ಸಂತ ಕಬೀರ್ ಕೂಡ ಬರ್ತಾ ಹೋಗ್ತಾನೆ. ಇನ್ನು ಆಮೇಲೆ ಏನಪ್ಪಾ ಅಂದ್ರೆ ನಮಗೆ ರಮಾನಂದ ರೈ ಬರ್ತಾ ಹೋಗ್ತಾರೆ, ಮೀರಾಬಾಯಿ ಬರ್ತಾ ಹೋಗ್ತಾರೆ, ಬಸವಣ್ಣ ಬರ್ತಾ ಹೋಗ್ತಾರೆ. ಭಕ್ತಿ ಪಂಥ ಇಸ್ ದೊಡ್ಡ ಟಾಪಿಕ್ ಆಕ್ಚುಲಿ, ಅದು ಬಹಳಷ್ಟು ಟೈಮ್ ಬೇಕು. ಬಟ್ ಇಲ್ಲಿ ಇದಕ್ಕೆ ಸರಿಯಾದ ಉತ್ತರ ಯಾವ ಸರ್ ಅಂತಂದ್ರೆ, ಭಕ್ತಿ ಪಂಥಕ್ಕೆ ಸಂಬಂಧಪಟ್ಟಂತೆ ವಲ್ಲಭಾಚಾರ್ಯ ಸರಿಯಾದ ಉತ್ತರ. ಯಾರು? ವಲ್ಲಭಾಚಾರ್ಯ. ಹಾಗಾದ್ರೆ ನಿಂಬಕಾಚಾರ್ಯ ಅವರ ಒಂದು ಸಿದ್ಧಾಂತ ಯಾವುದು, ಮಧ್ವಾಚಾರ್ಯರ ಸಿದ್ಧಾಂತ ಯಾವುದು, ಶಂಕರಾಚಾರ್ಯರ ಸಿದ್ಧಾಂತ ಯಾವುದು? ಇದಕ್ಕೆ ಸರಿಯಾದ ಉತ್ತರ ನೀವು ನಿಂಬಕಾಚಾರ್ಯ ನೀವು ಕಮೆಂಟ್ ಮಾಡ್ರಿ. ಮಧ್ವಾಚಾರ್ಯರ್ದು ಯಾವ್ದು ಸರ್ ಅಂತಂದ್ರೆ 2 ಅಕ್ಷರ ಅದಾವ, ಹಂಗಾಗಿ ಇವರಿಗೆ ದ್ವೈತ. ಏನು? ದ್ವೈತ. ಇನ್ನು ಶಂಕರಾಚಾರ್ಯ 3 ಶಂಕರ ಅಕ್ಷರ ಅದಾವ, ಏನಪ್ಪಾ? ಅದ್ವೈತ. ಅದ್ವೈತ. ನೋಡ್ರಿ ಎಷ್ಟು ಕಾನ್ಸೆಪ್ಟ್. ಇನ್ನು ಬಸವಣ್ಣ ಶಕ್ತಿ ವಿಶಿಷ್ಟ ಅದ್ವೈತ. ಈ ವಿಚಾರವನ್ನು ನಮಗೆ ಗೊತ್ತಿರಬೇಕು. ಇಲ್ಲಿ ಮೊನ್ನೆ ರೀಸೆಂಟ್ ಕಬೀರ್ ಬಗ್ಗೆ ಪ್ರಶ್ನೆ ಕೇಳಿದ್ರು. ಕಬೀರು ಏನಪ್ಪಾ ಅಂದ್ರ ಲಹರ್ ತಾಳದ ಬಳಿ ಏನಪ್ಪಾ ಅಂದ್ರ ಒಬ್ಬ ಬ್ರಾಹ್ಮಣ ವಿಧಿವಿಗೆ ಜನಿಸ್ತಾ ಬರ್ತಾರ. ಲಹರ್ ತಾಳದಲ್ಲಿ ಆ ಹೆಣ್ಮಗಳು ಬಿಟ್ಟು ಹೋಗ್ತಾಳ. ಮುಸ್ಲಿಂ ದಂಪತಿಗಳಾದಂಥ ನೀರು ಮತ್ತು ನಿಮ್ಮಲ ಆ ದಂಪತಿಗಳವ್ರನ್ನ ಕರ್ಕೊಂಡು ಸಾಕ್ತಾ ಬರ್ತಾರ. ಮುಂದೆ ರಾಮಾನಂದರ ಶಿಷ್ಯರಾಗ್ತಾ ಬರ್ತಾರ. ಕಲ್ಲು ಮಣ್ಣುಗಳನ್ನು ಪೂಜಿಸಿ ದೇವರನ್ನ ಪಡೆಯುವುದಾದ್ರೆ ಬೆಟ್ಟ ಗುಡ್ಡಗಳನ್ನೇ ಪೂಜಿಸ್ತೀನಿ ಅಂತ ಹೇಳ್ತಾ ಬರ್ತಾರೆ. ಇನ್ನೆಲ್ಲಕ್ಕಿಂತ ಹೆಚ್ಚಾಗಿ ಅವರ ಪದ್ಯಗಳನ್ನ ದೋಹಾ ಅಂತ ಕರಿತಾ ಬರ್ತಾರೆ. ಉತ್ತರ ಪ್ರದೇಶದಲ್ಲಿ ಮಗರಲ್ಲಿ ಅವರ ಸಮಾಧಿಯನ್ನು ನೋಡ್ತಾ ಬರ್ತೀವಿ ಕಬೀರ್ ಸಂಬಂಧಪಟ್ಟಂತೆ. ಹೀಗೆ ಹಲವಾರು ವಿಚಾರಗಳನ್ನು ನಾವು ಅಧ್ಯಯನವನ್ನು ಮಾಡಬೇಕು ಸ್ನೇಹಿತರೆ. ಒಂದು ಪ್ರಶ್ನೆ ಅನ್ನೋದಿಲ್ಲಿ ಮ್ಯಾಟರ್ ಆಗಲ್ಲ, ಆ ಒಂದು ಕಂಟೆಂಟ್ ಮ್ಯಾಟರ್ ಆಗುತ್ತೆ. ನಾವು ಏನನ್ನ ಅಧ್ಯಯನ ಮಾಡಕತ್ತೀವಿ, ಯಾವುದನ್ನ ಅಧ್ಯಯನ ಮಾಡಕತ್ತೀವಿ, ಹೇಗೆ ಅಧ್ಯಯನ ಮಾಡಕತ್ತೀವಿ, ನಾವು ಅಧ್ಯಯನ ಮಾಡಿದ್ದು ನಾಳೆ ನಮಗೆ ಪ್ರಶ್ನೆಯಲ್ಲಿ ಯಾವ ರೀತಿ ಬರುತ್ತೆ, ನಾನ್ಯಾವ ರೀತಿ ಅಧ್ಯಯನ ಮಾಡಬೇಕು ಅನ್ಕೊಂಡು ನೀವು ಅಧ್ಯಯನವನ್ನ ಮಾಡಬೇಕಾಗತ್ತೆ. ಇಂದಿನ ಸ್ಪರ್ಧಾತ್ಮಕ ಪರೀಕ್ಷೆಗಳು ಗುಣಮಟ್ಟ ತುಂಬ ದೊಡ್ಡದಿದೆ. ಪ್ರಶ್ನೆಗಳು ತುಂಬ ಆಳ ಉದ್ದಾಗಲವಾಗಿ ಬರ್ತವೆ. ಯಾವುದೋ ಒಂದು ಪ್ರಶ್ನೆ ಇಟ್ಟುಕೊಂಡು ನೀವು ಹೋದರೆ ಸಿಗಲ್ಲ ಸ್ನೇಹಿತರೆ. ಬಹಳಷ್ಟು ಅಧ್ಯಯನ ಮಾಡಬೇಕು. ಕೇವಲ 10 ಪ್ರಶ್ನೆಗಳು ತೆಗೆದುಕೊಂಡು ಇಷ್ಟೆಲ್ಲ ಮಾತಾಡಿದ್ದೀನಿ. ಮತ್ತೆ ನಾಳೆ ಮತ್ತೊಂದು ಪ್ರಶ್ನೆಯೊಂದಿಗೆ ಬರ್ತಾ ಹೋಗ್ತೀನಿ. 360 ಡಿಗ್ರಿಯಲ್ಲಿ ಮಾಡ್ತಾ ಹೋಗ್ತೀನಿ. ನೀವೇನಾದರೂ ಈ ವಿಡಿಯೋನ ನೋಡಿ ನಿಮ್ಮ ಸ್ನೇಹಿತರಿಗೆ ಏನಪ್ಪಾ ಅಂದ್ರೆ ಶೇರ್ ಮಾಡಿ, ಇದನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಮತ್ತೇನಾದರೂ ವಿಷಯದ ಬಗ್ಗೆ ನಿಮಗೆ ಏನಾದರೂ ಟಾಪಿಕ್ ಮಾಡಬೇಕು ಸರ್, ನನಗೆ ಇಂಥ ವಿಷಯ ತಿಳಿದಿಲ್ಲ, ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನನಗೆ ಅರ್ಥ ಆಗ್ತಿಲ್ಲ ಸರ್, ಯಾವುದೇ ಯೂಟ್ಯೂಬ್ ಚಾನಲ್ ಈ ವಿಷಯ ಬರ್ತಿಲ್ಲ ಅಂತ ಆ ವಿಷಯವನ್ನ ಕಮೆಂಟ್ ಮಾಡಿ. ನೀವು ಯಾವ ವಿಷಯ ಹೇಳ್ತೀರೋ ಅದೇ ವಿಷಯ ತಗೊಂಡ್ಬಂದು ನಾನು ನಿಮ್ಮ ಜೊತೆ ಪಾಠವನ್ನ ಮಾಡ್ತೀನಿ. ಯಾಕಂದ್ರೆ ನಾನು ಎಲ್ಲಾ ಪಾಠವನ್ನ ಮಾಡುವಂತಹ ಶಕ್ತಿ ನನ್ನಲ್ಲಿ ಇರದೇ ಇರಬಹುದು, ಆದ್ರೆ ನಿಮಗಾಗಿ ಪ್ರಯತ್ನ ಮಾಡಿ ಅದನ್ನು ಓದಿಕೊಂಡು ಬಂದು ನಿಮ್ಮ ಎದುರುಗಡೆ ಹಾಜರುಪಡಿಸ್ತಾ ಬರ್ತೀನಿ ಸ್ನೇಹಿತರೆ. ಮತ್ತೊಮ್ಮೆ ಮಗದೊಮ್ಮೆ ಸಂಪೂರ್ಣ ಈ ವಿಡಿಯೋನ ನೋಡಿದ್ದಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಬರ್ತೀನಿ. ಜೈ ಹಿಂದ್, ಜೈ ಭಾರತಾಂಬೆ.